अस्मद्गुरुभ्यो नमः। अस्मत्परमगुरुभ्यो नमः। अस्मत्सर्वगुरुभ्यो नमः। श्रीमते रामानुजाय नमः। रामानुजदया पात्रं ज्ञानवैराग्यभूषणं श्रीमद्वेङ्कटनाथार्यं वन्दे वेदान्तदेशिकं लक्ष्मीनाथसमारम्भां नाथे अमनमध्यमाम् अस्मदाचार्यपर्यन्तां वन्दे गुरुपरम्परां यो नित्यमच्युतपदाम्बुजयुग्मरुक्मं व्यामोहतस्तदितराणि तृणाय मेने अस्मद्गुरोर्भगवतोऽस्यैकसिन्धोः रामानुजस्य चरणौ शरणं प्रपद्ये। मातापिता युवतीयस्तनया विभूतिः सर्वं यदेव नियमेन मदन्मयानः आद्यस्य न कुलपतेर्वकुलाविरामं श्रीमत्तदङ्गभूतं सरश्च मदाक्वयवट्टनाथः श्रीभक्तिसारकुलशेखरयोगिवाहान् भक्ताङ्ग्रिरेण परकालेतिन्न मिश्रान् श्रीमत्पराङ्कुशमुनिं प्रणतोऽस्मि नित्यम् भक्तामृतं विश्वजनानुमोदनं सर्वार्थदं श्रीषडगोपवाङ्मयं सहस्रशाखोपनिषत्समागमं नमाम्यहं द्रविडवेदसागरं நம்மாழ்வார் திருவடிகளே ಶರಣಂ. ಭಗವದ್ ವಿಷಯ ತನಿಯನ್ ಆರಂಭ, ಅದರಲ್ಲಿ 11ನೇ ಪುಟದಲ್ಲಿ ಇದ್ದೇವೆ. ತಿರುಕ್ಕುರು ಹೈಪಿರಾನ್ ಪಿಳ್ಳಾನವರನ್ನ ನಡಾದೂರ್ ಅಮ್ಮಾಳ್ ಅವರು ಈ ರೀತಿ ಸ್ತೋತ್ರ ಮಾಡಿದ್ದಾರೆ. ವಿಖ್ಯಾತೋ ಯತಿ ಸಾರ್ವಭೌಮ ಜಲದೇಶ್ ಚಂದ್ರೋಪಮತ್ವೇನಯಃ ಶ್ರೀ ಭಾಷ್ಯೇನ ಶದನ್ವಯಾಸ್ಸು ವಿದಿತಾಃ ಶ್ರೀ ವಿಷ್ಣು ಚಿತ್ತಾದಯಃ ವ್ಯಾಖ್ಯಾಂ ಭಾಷ್ಯಕೃದಾಜ್ಞಯೋಪನಿಷದಾಂ ಯೋ ದ್ರಾವಿಡೀನಾಂ ವ್ಯಧಾತ್ पूर्वं तम कुरुकेश्वरं गुरुवरं कारुण्यपूर्णं भजे. यह याರು ಯತಿ ಸಾರ್ವಭೌಮ ಜಲದೇಹೆ ರಾಮಾನುಜರೆಂಬ ಕಡಲಿಗೆ ಚಂದ್ರೋಪಮತ್ವೇನ ಚಂದ್ರನಂತೆ ಎಂದು ವಿಖ್ಯಾತ ಪ್ರಸಿದ್ಧರಾಗಿದ್ರು, ಸುವಿದಿತ ಪ್ರಖ್ಯಾತರಾದಂತಹ ಶ್ರೀ ವಿಷ್ಣು ಚಿತ್ತಾದಯ ಎಂಗಳಾಳ್ವಾನ್ ಮುಂತಾದವರು. ಎಲ್ಲ ಹಿಂದಿನ ಪೂರ್ವಾಚಾರ್ಯಗಳಿಗೆ ತಮಿಳಿನಲ್ಲಿ ಒಂದ್ ಹೆಸರು, ಸಂಸ್ಕೃತದಲ್ಲಿ ಒಂದ್ ಹೆಸರು ಇದೆ. ಶ್ರೀ ವಿಷ್ಣು ಚಿತ್ತ ಅನ್ನೋದು ನಮ್ಮ ಆಳ್ವಾರ್ಗೆ, ಅಯ್ಯೋ ಪೆರಿಯಾಳ್ವಾರ್ಗೆ ಹೆಸರು. ಅದನ್ನೇ ಮುಂದಕ್ಕೊಬ್ರು ಆಳ್ವಾರ್ಗೆ ಇವ್ರಿಗೆ ಹಚ್ಚಿದ್ರು ಆಚಾರ್ಯ ಪರಂಪರೆಯಲ್ಲಿ. ಅವರನ್ನ ಎಂಗಳಾಳ್ವಾನ್ ಅಂದ್ರು. ಶ್ರೀಭಾಷ್ಯೇಣ ಶ್ರೀ ಭಾಷ್ಯಾದ್ವಯದಿಂದ ಆ ಭಾಷ್ಯದ ಅಧ್ಯಯನ, ಶ್ರೀಭಾಷ್ಯ ಅಧ್ಯಯನದಿಂದ ಯದನ್ಮಯ ಯಾರಿಗೆ ಜ್ಞಾನಪುತ್ರರಾಗಿದ್ದರೋ, ಯಾರು ಭಾಷ್ಯಕೃದ ಆಜ್ಞೆಯ ರಾಮಾನುಜರ ಆಶ್ಯದ ಆದೇಶದಂತೆ ದ್ರಾವಿಡೀನಾಂ ಉಪನಿಷದಾಂ ತಿರುವಾಯ್ಮೊಳಿಯ ಪಾಶುರಗಳಿಗೆ ವ್ಯಾಖ್ಯಾಂ ಆರಾಯಿರಪ್ಪಡಿ ಎಂಬ ವ್ಯಾಖ್ಯಾನವನ್ನ ವ್ಯಧಾತ್ ರಚಿಸಿದ್ರು. ಕಾರುಣ್ಯಪೂರ್ಣಂ ಕರುಣಾಳುವಾದಂತಹ ಗುರುವರ ಆಚಾರ್ಯೋತ್ತಮರಾದಂತಹ ತಮ್ ಆ ಕುರುಕೇಶ್ವರಂ ತಿರುಕ್ಕುರುಹೈ ಪಿರಾನ್ ಪಿಳ್ಳಾನ್ ಅವರನ್ನ ಪೂರ್ವಂ ಮೊದಲಿಗೆ ಭಜೆ ಸೇರಿಸ್ತೇನೆ ಎಂದ್ರು. ತಿರುಕ್ಕುರುಹೈ ಪಿರಾನ್ ಪಿಳ್ಳಾನ್ ರಾಮಾನುಜರ ಜ್ಞಾನಪುತ್ರರು ಅಂತಂದ್ರು. ಪುರತಾಳ್ವಾನ್ ಅವರನ್ನ ಶ್ರೀವತ್ಸ ಚಿನ್ನಮಿಶ್ರೇಯೋ ನಮ ಉಕ್ತಿ ಮದೀಮಹೇ ಯದುಕ್ತ ಸ್ತ್ರೀ ಕಂಠೆ ಯಾಂತಿ ಮಂಗಲ ಸೂತ್ರದ ತಂದೆಗೆ ಮಗ ಮಾಡಿದಂತ ಸ್ತೋತ್ರ ಪರಾಶರ ಭಟ್ರು. ಯದುಕ್ತಯ ಯಾರ ಮಾತುಗಳು? ತ್ರಯೀ ಕಂಠೆ 3 ವೇದಗಳೆಂಬ ಪತಿವ್ರತಾ ಸ್ತ್ರೀಯ ಕತ್ತಿನಲ್ಲಿ ಮಂಗಲ ಸೂತ್ರದ ಮಾಂಗಲ್ಯ ಸರವಾಗಿ ಯಾಂತಿ ಆಗುತ್ತವೆಯೋ ಶ್ರೀವತ್ಸ ಚಿನ್ನ ಮಿಶ್ರೇಭ್ಯ ಅಂತ ಪೂಜ್ಯರಾದ ಶ್ರೀವತ್ಸ ಚಿನ್ನ ಎಂಬ ತಂದೆಯವರಿಗೆ ನಮ ಉಕ್ತಿ ನಮಸ್ಕಾರ ಎಂಬ ಮಾತನ್ನ ಮಹೆ ಹೇಳಿಕೊಟ್ಟಂತೆ ಹೇಳಿ ನಾನ್ ನಮಿಸ್ತೇನೆ ಎಂದು. ಪಿತ್ರೆ ಬ್ರಹ್ಮೋಪದೇಶಮೇ ಗುರುವೇ ದೈವತಾಯ ಪ್ರಾಪ್ಯಾಯ ಪ್ರಾಪಿಕಾಯ ಅಸ್ತು ವೆಂಕಟೇಶಾಯ ಮಂಗಳ. ಇದು ಅಷ್ಟೇ. ಮಗ ಅಪ್ಪನ ಕೊಂಡಾಡಿದ್ದು ಕುಮಾರ ವರದಾರ್ಯ, ರಾಮ ಇವರ ದೇಶಿಕರ ಮಗ. ತಂದೆಗೆ ನೈನಾರಾಚಾರ್ಯರ್, ಕುಮಾರ ವರದಾರ್ಯ ಅಂತ ಕೂಡ ಇನ್ನೊಂದು ಹೆಸರು ನೈನಾರಾಚಾರ್ಯರ್. ಎಂಬಾರ್ ಭಟ್ಟಾರ್ಯಾಯ ಪ್ರಪತ್ತಿಂ ಹ್ಯದಿಶ ದತ ವರಂ ದ್ರಾಮಿಡಾಮ್ನಾಯ ಮೌಲೇ ಅರ್ಥಂ ಶ್ರೀ ಭಾಷ್ಯಮನ್ಯಾನಪಿ ಚ ಯತಿವರ ದೇಶತೋರ್ಥಾನ್ ರಹಸ್ಯಾನ್.
ಯತಿವರಾತ್ ಆದೇಶತಃ ಅರ್ಥಾನ್ ರಹಸ್ಯಾನ್ ಯಾಶ್ಚೋಕ್ತೋ ದೇಶಿಕೇಂದ್ರೋ ಯತಿಪತಿ ಚರಣ ಛಾಯ ನಾಮ್ನಾಯ ವರ್ಗೈಃ ತಂ ಗೋವಿಂದಾರ್ಯಂ ಅಸ್ಮತ್ ಕುಲಗುರುಂ ಅಮಿತ ಜ್ಞಾನ ವೈರಾಗ್ಯಮೀಡೆ. ಎಂಬಾರನ್ನವರು ರಾಮಾನುಜರ ತಾಯಿಯ ತಂಗಿ ಮಗ, ಕಸಿನ್ ಇವರಿಗೆ. ಅವ್ರಿಗೆ ಎಂಬೆರುಮಾನಾರ್ ಅಂತ ಹೆಸರಿಟ್ರು. ಇವರು ಶಿವನ ಭಕ್ತರಾಗಿದ್ರು. ಇವ್ರನ್ನ ಕಾಂಚೀಪುರನ ಕಳಿಸಿ ಅವರಿಂದ ಕರ್ಕೊಂಡ್ ಬಂದಿದ್ದ. ಬಂದ ಮೇಲೆ ಇವರು ಎಂಬಾರ ಯಾರೋ ಬಂದಂತೆ, ಎಂಬೆರುಮಾನ ಅವರ ಆಶ್ರಮ ಹೆಂಗೆ ಅಂತ ಅಂದ್ಬಿಟ್ಟು ಯಾರು ಹೇಳಿದ್ರು ಅಂತ ಅವ್ರು ಇಲ್ಲಿ ಬಂದಿದ್ದಾರೆ. ಇವ್ರ ಹೆಸರು ಎಂಬೆರುಮಾನಾರು, ರಾಮಾನುಜರಿಗೂ ಎಂಬೆರುಮಾನಾರು, ಇವರು ಅವ್ರನ್ನೇ ಕರೆದು ಅಂತ. ಆಮೇಲೆ ಇವ್ರು ಹೋಗ್ಬಿಟ್ಟು ರಾಮಾನುಜರ ನಿಮ್ಮ ಹೆಸರು ನನಗ್ ಬೇಡ, ಕಟ್ ಶಾಟ್ ಮಾಡಿ ಅಂತೇಳಿ ಎಂಬಾರ್ ಅಂತ ಮಾಡ್ಕೊಂಡ್ರು. ಅವ್ರು ಗೋವಿಂದ. ಅಥ ಮೊದಲು ಪ್ರಪತ್ತಿಂ ಶರಣಾಗತಿ ರೂಪವಾದ ದ್ವಯ ಮಂತ್ರವನ್ನ ದ್ರಾವಿಡಾಮ್ನಾಯ ಮೌಲೇಹೆ ತಮಿಳು ವೇದಾಂತವಾದ ತಿರುವಾಯುಮಳಿಯ ವರಂ ಶ್ರೇಷ್ಠವಾದಂತಹ ಅರ್ಥಂ ಸಾರಾರ್ಥವನ್ನ ಅಪಿ ಮತ್ತು ಶ್ರೀಭಾಷ್ಯಂ ರಾಮಾನುಜರ ಬ್ರಹ್ಮಸೂತ್ಯ ಭಾಷ್ಯವನ್ನು ಚ ಮತ್ತು ಅನ್ಯಾನ್ ಬೇರೆ ಬೇರೆ ರಹಸ್ಯಾನ್ ಸಾಂಪ್ರದಾಯಿಕವಾದ ರಹಸ್ಯ ರೂಪವಾದ ಅರ್ಥಾನ್ ತಿರುಮಂತ್ರಾದಿಗಳನ್ನ ಯಾವ ದೇಶಿಕೇಂದ್ರ ಗುರುಶ್ರೇಷ್ಠರು ಯತಿವರಾದ ಆದೇಶತಃ ಯತೀಂದ್ರರಾದ ರಾಮಾನುಜರ ಆಜ್ಞೆಯಂತೆ ಭಟ್ಟಾರ್ಯಾಯ ಪರಾಶರ ಭಟ್ಟರಿಗೆ ಅಧಿಶತೆ ಉಪದೇಶಿಸಿದ್ರು. ಚ ಮತ್ತು ಯತಿಪತಿ ಚರಣ ಛಾಯ ನಾಮ್ನ ರಾಮಾನುಜರ ಪಾದಛಾಯೆ ಎಂಬ ಹೆಸರಿನಿಂದ ಆರ್ಯವರೈಹಿ ಪೂಜ್ಯರಾದ ಹಿರಿಯರೆಲ್ಲರಿಂದ ಉಕ್ತ ಹೇಳಲ್ಪಟ್ಟಿರೋರು ಅಮಿತ ಜ್ಞಾನ ವೈರಾಗ್ಯಂ ಅತ್ಯಧಿಕವಾದ ಜ್ಞಾನ ವೈರಾಗ್ಯಗಳಿಂದ ಕೂಡಿದಂತಹ ಅಸ್ಮತ್ ಕುಲು ಗುರುಂ ನಮ್ಮ ವಂಶಕ್ಕೆ ಹಿರಿಯರಾದಂತಹ ತಂ ಅಂತಹ ಗೋವಿಂದಾರ್ಯಂ ಎಂಬಾರ್ ಎಂಬ ಯೋಗಿವರ್ಯರನ್ನ ಈಡೆ ನಾನು ಸ್ತುತಿಸ್ತೇನೆ. ಊರತ್ತಾಳ್ವಾನ್ಗೆ ಆ ಕತೆ ಗೊತ್ತಲ್ಲ, 2 ಹಿಡಿಯ ಪ್ರಸಾದ ತಗೊಂಡಿದ್ಮೇಲೆ ಒಬ್ಬ ಪರಾಶರ ವ್ಯಾಸ ಭಟ್ಟ ಇವ್ರು ಆ ಮಗುನ್ ಕರ್ಕೊಂಡ್ಬಂದು ರಾಮಾನುಜರ ತೋರ್ಸಿದ್ದಿ ಗೋವಿಂದ. ಕರ್ಕೊಂಡ್ಬರ್ಬೇಕಾದ್ರೆ ಕಿವಿನಲ್ಲಿ ಇದು ದ್ವಯ ಮಂತ್ರ ಉಪದೇಶ ಮಾಡಿದ್ದಾರೆ ಅವರು ಎಂಬಾರು. ಅವರು ಏನ ಈ ಮಗು ಹತ್ರ ದ್ವಯದ ಪರಿಮಳ ಇದೆಯಲ್ಲ ಅಂದ್ರು. ನೋಡಿ ಈಗ ಒಬ್ಬರು ಹೆಂಗಿದೆ ಅಂತ. ಆ ಮಂತ್ರೋಪದೇಶ ಆಗಿದ್ದಕ್ಕೆ ಏನೋ ಫ್ರಾಗ್ರೆನ್ಸ್ ಯಾವ್ದೋ ಮಲ್ಲಿಗೆನ ಮಲ್ಲಿಗೆ ಹುಡ್ಕೊಂಡ್ ಬಂದಿದ್ದಾರೆ ಅವರು, ಮಲ್ಲಿಗೆ ಸ್ಮೆಲ್ ಬರ್ತಾ ಇದೆ ಅಂತ. ಹಾಗೆ ದ್ವಯಮಂತ್ರದ ಪರಿಮಳ ಇಲ್ಲಿ ಬರ್ತಾ ಇದೆ ಅಂತ ಹೇಳಿ ಕಡೆಗೆ ನೀನೇ ಇವನಿಗೆ ಆಚಾರ್ಯನಾಗಿ ಎಲ್ಲದನ್ನು ತಿಳಿಸು ಅಂತ ಕೇಳಿದ್ರು. ಸೊ ಪರಾಶರ ಭಟ್ಟರಿಗೆ ಇದು ಸಂಪ್ರದಾಯದ ಬಗ್ಗೆ ಎಲ್ಲ ತಿಳಿಸಿದವ್ರು ಗೋವಿಂದ ಎಂಬ ಅದನ್ನ ಎಲ್ಲಿ ಹೇಳ್ತಾ ಇದ್ದಾರೆ. ರೆಡ್ ಪಶಿಂಗೆ ಒಬ್ಬ ವ್ಯಾಸ ಭಟ್ಟ, ಇನ್ನೊಬ್ಬ ನಾಮಕರಣ ಮಾಡಿದ್ದು ರಾಮಾನುಜರು. ಅವ್ರ ಗುರುಗಳು ಕೊಟ್ಟಿದ್ರಲ್ಲ ಯಾಮನರಿಗೆ. ಆ 2ನೇ ಮಾತು. ಒಂದು ಶ್ರೀಭಾಷ್ಯಕ್ಕೆ ಒಂದು ಇದು ಕೊಡ್ತೀನಿ, ವ್ಯಾಸ ಪರಾಶರಿಗೆ ಗೌರವವನ್ನು ತೋರಿಸೋದಕ್ಕೆ ಸರಿಯಾದವ್ರಿಗೆ ಅವರ ಹೆಸರನ್ನ ಇಟ್ಟು ಇದನ್ನು ಮುಗಿಸೋದು ಅಂತ. ಅವಾಗ್ಲೇ ಯಾಮನಾಚಾರ್ಯ 3 ಬೆರಳುಗಳು ಸ್ಟ್ರೈಟ್ ಆಯ್ತು ಅಂತ. ಆ 2ನೇ ಇದನ್ನು ಮುಗಿಸ್ಬೇಕಾದ್ರೆ ಇದು ಈ ಪರಾಶರ ಭಟ್ಟ. ಶ್ರೀ ಪರಾಶರ ಭಟ್ಟಾರ್ಯ ಚರಣೋ ಸಂಶಯೇ ಮಹಿ ಯದ್ವಕ್ತ ರಂಗೇ ರಂಗೇಶ ಗೋಷ್ಠಾಂ ಗೋಷ್ಠಾಂ ಬ್ರಾಹ್ಮಿ ಪ್ರಣಶ್ಯತಿ. ಗುರು ಪರಂಪರಾ ಪ್ರಭಾವದಿಂದ ಬರೋದು. ಯದ್ವಕ್ತ ರಂಗೆ ಯಾರ ವದನ ರಂಗದಲ್ಲಿ, ವಕ್ತ ರಂಗ, ರಂಗೇಶ ಗೋಷ್ಠಾಂ ರಂಗನಾಥರ ಭಕ್ತ ಸಮೂಹ, ಗೋಷ್ಠಿ ಗೋಷ್ಠಾಂ ಸಮೂಹದಲ್ಲಿ ಬ್ರಾಹ್ಮಿ ತಿರುವಾಯುಮಳಿ ವ್ಯಾಖ್ಯಾನ ರೂಪಿಣಿಯಾದ ಸರಸ್ವತಿ ಪ್ರಣತ್ಯತಿ ಪ್ರಣೃತ್ಯತಿ ಪ್ರಕರ್ಷೇಣ ನೃತ್ಯತಿ ಪ್ರನೃತ್ಯತಿ ಪ್ರಣೃತ್ಯತಿ ಪಣಿಗ್ರಾದೆ ನಕಾರವಾಗಿದೆ ನರ್ತಿಸ್ತಾಳೋ ಅಂತಹ ಶ್ರೀ ಪರಾಶರ ಭಟ್ಟಾರ್ಯ ಶರಣೋ ಪರಾಶರ ಭಟ್ಟರ ಪಾದಯುಗಲವನ್ನ ಸಂಶಯಮಹಿ ಆಶ್ರಯಿಸ್ತೇನೆ. ಎಲ್ಲರೂ ಕೂಡ ಉಭಯ ವೇದಗಳಲ್ಲಿ ನಿಷ್ಣಾತರು ಪರಾಶರ ಭಟ್ಟರು, ಸಂಸ್ಕೃತ ವೇದ ಮತ್ತೆ ತಮಿಳು ಎರಡರಲ್ಲೂ ಕೂಡ. ಮುಂದಕ್ಕೆ ನಂಜಿಯರ್, ಪರಾಶರ ವ್ಯಾಸ. ನಮೋ ವೇದಾಂತ ವೇದ್ಯಾಯ ಜಗನ್ ಮಂಗಲ ಹೇತವೇ ಯಸ್ಯ ವಾಗ್ ಅಮೃತಾಸಾರ ಪೂರಿತಂ ಭುವನತ್ರಯಂ. ನಮ್ ಪಿಳ್ಳೈ ಅವರ ಆಚಾರ್ಯರು ನಂಜಿಯರ್. ಈ ನಂಜಿಯರೇ ಒಬ್ರು ಅದ್ವೈತಿ. ಅವರು ಪರಾಶರ ಭಟ್ಟರಲ್ಲಿ ವಾದ ಮಾಡಿ ಕಡೆಗೆ 18ನೇ ದಿವಸ ನಾನು ಸೋಲು ಒಪ್ಕೊಂಡೆ ಅಂತ ಹೇಳಿ ಇವ್ರಿನ್ ಬಡಗ ನಮ್ಮ ಜೀಯರ್ ಅಂತ ಅವ್ರು ಕರೆದ್ರು ಇವ್ರು. ಅದಕ್ಕೆ ಅವರು ನಂಜಿಯರ್ ಅನಿಸು ನಮ್ಮ ಜೀಯರ್.
ಭುವನತ್ರಯ ಮೂಜಗೋ ಯಸ್ಯ ಯಾರ ವಾಕ್ ಅಮೃತ ಆಸಾರ ಪೂರಿತ ವಚನ ಎಂಬ ಅಮೃತ ವೃಷ್ಟಿಯಿಂದ ತುಂಬಲ್ಪಟ್ಟಿದೋ ಅಂತಹ ಜಗನ್ಮಂಗಲ ಹೇತವೇ ಪ್ರಪಂಚ ಕಲ್ಯಾಣಕ್ಕೆ ಕಾರಣವಾದಂತಹ ವೇದಾಂತ ವೇದ್ಯಾಯ ವೇದಾಂತಿ ಎಂಬ ಪ್ರಸಿದ್ಧರಾದ ನಂಜಿಯರಿಗೆ ಅವರಿಗೆ ನಮನಗಳು. ವೇದಾಂತಿ ಅಂತಂದ್ರೆ ಅದ್ವೈತದಲ್ಲಿ ನಿಷ್ಣಾತರು ಎಲ್ಲ, ಇಡೀ ಭಾರತ ದೇಶದಲ್ಲಿ ಎಲ್ಲ ಅವರು ವಿಜಯ ಪತಾಕೆ ಓಡಿಸ್ಕೊಂಡ್ ಬಂದು ಯಾರು ಅವ್ರನ್ನ ಸೋಲ್ಸಿರ್ಲಿಲ್ಲ. ಅವರು ಪರಾಶರ ಭಟ್ರಲ್ಲಿ ಬಂದಿತ್ತು. ನಂಬಿಳ್ಳೈ ಯಾಕನ್ನ ಬಾ ವೇದಾಂತ ವೇದ್ಯಾಮೃತವಾರಿ ರಾಶೇ ವೇದಾರ್ಥ ಸಾರಾಮೃತಪೂರಮಘ್ರ್ಯಂ ಆದಾಯ ವರ್ಷಂತಮಹಂ ಪ್ರಪದ್ಯೆ ಕಾರುಣ್ಯಪೂರ್ಣಂ ಕಲಿವೈರಿದಾಸಂ. ವೇದಾಂತ ವೇದ್ಯ ನಂಜೀಯರ್ ಎಂಬ ಅಮೃತ ವಾರಿರಾಶಿ ಕ್ಷೀರ ಸಮುದ್ರದಿಂದ ಅಗ್ರ್ಯಂ ಶ್ರೇಷ್ಠವಾದ ವೇದಾರ್ಥ ಸಾರ ಅಮೃತಪೂರಂ ವೇದಾಂತದ ತಿರುಳು ಎಂಬ ಅಮೃತ ಪ್ರವಾಹವನ್ನ ಆದಾಯ ಗ್ರಹಿಸಿ ವರ್ಷಂತಂ ಸುರಿಸುತ್ತಿರುವ ಕಾರುಣ್ಯಪೂರ್ಣ ಕೃಪೆ ತುಂಬಿದ ಕಲಿವೈರಿ ದಾಸಂ ನಂಬಿಳ್ಳೆಯವರನ್ನ ಅಹಂ ನಾನು ಪ್ರಪದ್ಯ ಆಶ್ರಯಿಸ್ತೇನೆ ಅಂದ್ರು. ಇನ್ನೊಂದು ಅಧಿಕ ಪಾಠ ಪೆರಿಯವಾಚಾನ್ ಪಿಳ್ಳೈ. ಶ್ರೀಮತ್ ಕೃಷ್ಣ ಸಮಾಹ್ವಾಯ ನಮೋ ಯಾಮುನ ಸೂನವೇ ಯತ್ ಕಟಾಕ್ಷೈಕ ಲಕ್ಷಾಣ ಸುಲಭ ಶ್ರೀಧರ ಸದಾ. ಯತ್ ಕಟಾಕ್ಷ ಏಕಲಕ್ಷಾಣ ಯಾರ ಕಡೆಗಣ್ಣಿನ ನೋಟಕ್ಕೆ ಪ್ರಧಾನ ಪಾತ್ರದವರಿಗೆ ಶ್ರೀಧರ ಶ್ರೀಮನ್ನಾರಾಯಣನು ಸದಾ ಅನವರ್ತವು ಸುಲಭನು ಅಂತಹ ಯಾಮುನ ಸೂನವೇ ಯಾಮುನರೆಂಬುವರ ಸುಪುತ್ರರಾದ ಶ್ರೀಮತ್ ಕೃಷ್ಣ ಸಮಾಹ್ವಾಯ ಸಂಪದ್ಯುಕ್ತವಾದ ಕೃಷ್ಣ ಎಂಬ ನಾಮಧೇಯುಳ್ಳ ಪೆರಿಯವಾಚನ್ ಪಿಳ್ಳೆ ಅವರಿಗೆ ನಮಸ್ಕಾರ ಇರಲಿ. ವಡಕ್ಕು ತಿರುವಿದಿ ಪಿಳ್ಳೆ. ಕೃಷ್ಣ ಪಾದಾಬ್ಜೆ ನಮಾಮಿ ಶಿರಸಾ ಸದಾ ಯತ್ ಪ್ರಸಾದ ಪ್ರಭಾವೇನ ಸರ್ವ ಸಿದ್ಧಿರ್ ಅಭೂನ್ ಮಮ. ಇದನ್ನ ಪೆರಿಯವಾಚನ್ ಪಿಳ್ಳೆ ಬರೆದದ್ದು ಇವರಿಗೆ. ಯತ್ ಪ್ರಸಾದ ಪ್ರಭಾವೇನ ಯಾರ ಅನುಗ್ರಹವಾದಿಂದ ಮಾಮ ನನಗೆ ಸರ್ವಸಿದ್ಧಿ ಎಲ್ಲ ದಿವ್ಯ ಪ್ರಬಂಧ ವ್ಯಾಖ್ಯಾನಕ್ಕೂ ಸಹಾಯ ಆಯಿತೋ ಅಂತಹ ಶ್ರೀಕೃಷ್ಣ ಪಾದಾಬ್ಜೆ ಶ್ರೀಕೃಷ್ಣ ಪಾದವೆಂದು ಪ್ರಸಿದ್ಧರಾದ ವಡಕ್ಕು ತಿರುವೀದಿ ಬೆಳ್ಳಿಯವರ ಚರಣವನ್ನ ಸರ್ವದ ಅನವರ್ತವು ಶಿರಸ ತಲೆ ಮುಟ್ಟಿ ತಲೆ ಬಗ್ಗಿಸಿ ನಮಸ್ಕಾರ ಮಾಡ್ತೀನಿ. ತಲೆ ಮುಟ್ಟಿ ಅಂದ್ರೆ ನೆಲಕ್ಕೆ ತಲಗಿಸಿ ನಮಿಸುತ್ತೇನೆ. ಮುಂದಕ್ಕೆ ಬೆಳ್ಳಿ ಲೋಕಾಚಾರ್ಯಾಯ ಗುರುವೇ ಕೃಷ್ಣ ಪಾದಸ್ಯ ಸೂನವೇ ಸಂಸಾರ ಭೋಗಿ ಸಂದುಷ್ಟ ಜೀವಾತವೇ ನಮಃ. ಈ ಯುಣ್ಣಿ ಪದ್ಮನಾಭ ಅನ್ನೋರು ಬರೆಯುವುದು. ಸಂಸಾರ ಭೋಗಿ ಸಂದಷ್ಟ ಜೀವಾತವೇ ಸಂಸಾರ ಎಂಬ ವಿಷ ಸರ್ಪದಿಂದ ಅಗಿಯಲ್ಪಟ್ಟಂತ ಜೀವಿಗಳಿಗೆ ಜೀವನ ಔಷಧವಾದಂತಹ ಕೃಷ್ಣ ಪಾದಸ್ಯ ವಡಕ್ಕು ತಿರುವೀದಿ ಪಿಳ್ಳೆಯವರ ಸೋನವೇ ಸುಪುತ್ರರಾದಂತಹ ಗುರವೇ ಉಪಕಾರಕಾಚಾರ್ಯರಾದಂತಹ ಲೋಕಾಚಾರ್ಯಾಯ ಪಿಳ್ಳೆ ಲೋಕಾಚಾರ್ಯರಿಗೆ ನಮಸ್ಕಾರಗಳು. ನಾಯನಾರಾಚಾನ್ ಪಿಳ್ಳೆ ಶ್ರುತ್ಯರ್ಥ ಸಾರಜನಕಂ ಸ್ಮೃತಿ ಬಾಲಮಿತ್ರಂ ಪದ್ಮೋಲ್ಲಸದ್ ಭಗವದಂಘ್ರಿ ಪುರಾಣ ಬಂಧು ಜ್ಞಾನಾದಿರಾಜ ಅಭಯ ಪ್ರದ ರಾಜಪುತ್ರಂ ಅಸ್ಮದ್ ಗುರುಂ ಪರಮ ಕಾರುಣಿಕಂ ನಮಾಮಿ. ಶ್ರುತ್ಯರ್ಥ ಸಾರಜನಕಂ ವೇದಾರ್ಥಗಳ ಸಾರವನ್ನು ಪ್ರತಿಪಾದಿಸುವ ಅಲ್ಲದೆ ಶ್ರುತಿ ಅರ್ಥ ಸಾರ ಎಂಬ ಗ್ರಂಥಕರ್ತರಾದಂತಹ ಸ್ಮೃತಿ ಬಾಲಮಿತ್ರ ಮನ್ವಾದಿ ಸ್ಮೃತಿಗಳಿಗೆ ಬಾಲ್ಯದಿಂದಲೇ ಗೆಳೆಯರಾದಂತಹ ಪದ್ಮೋಲ್ಲಸತ್ ಭಗವದಂಗ್ರಿ ಪುರಾಣ ಬಂಧು ಪದ್ಮದಂತೆ ಕಂಗೊಳಿಸುವ ಪರಮಾತ್ಮನ ಚರಣಗಳಿಗೆ ಸನಾತನ ಬಂಧುವಾದ ಅಲ್ಲದೆ ಪದ್ಮ ಮತ್ತು ಭಾಗವತ ಪುರಾಣಗಳನ್ನ ವ್ಯಾಖ್ಯಾನದಲ್ಲಿ ಉದ್ಧರಣ ಮಾಡಿ ವಿವರಿಸುವ ಜ್ಞಾನಾದಿರಾಜಂ ಜ್ಞಾನ ಸಾಮ್ರಾಜ್ಯಕ್ಕೆ ಸಾರ್ವಭೌಮರಾದಂತಹ ಅಲ್ಲದೆ ಜ್ಞಾನಾರ್ಣವ ಮುಂತಾದ ಗ್ರಂಥಗಳನ್ನು ಬರೆದ ಪರಮ ಕಾರುಣಿಕ ಅತ್ಯಂತ ದಯಾಳುವಾದಂತಹ ಅಭಯಪ್ರದ ರಾಜಪುತ್ರಂ ಅಭಯಪ್ರದ ರಾಜರೆಂಬ ಪೆರಿಯವಾಚಾನ್ ಪಿಳ್ಳೆಯವರ ಸುಪುತ್ರರಾದ ನಾಯನಾರಾಚಾನ್ ಪಿಳ್ಳೆ ಎಂಬ ಅಸ್ಮದ್ ಗುರು ನಮ್ಮ ಆಚಾರ್ಯರನ್ನ ನಾನು ನಮಿಸ್ತೇನೆ. ನಾಯನಾರಾಚಾನ್ ಪಿಳ್ಳೈ ಆಚಾನ್ ಅಳಹಿಯ ಮಣವಾಳ ಪೆರುಮಾಳ ನಾಯನಾರ್ ದ್ರವಿಡಾಮ್ನಾಯ ಹೃದಯಂ ಗುರುಪರ್ವ ಕ್ರಮಾಗತಂ ರಮ್ಯಜಾ ಮಾತೃದೇವೇನ ದರ್ಶಿತಂ ಕೃಷ್ಣ ಸೂನುನ. ವೇದಾಂತ ದರ್ಶಕ ಬರೆದಿದ್ದಂತಿದು ಅವ್ರ ಬಗ್ಗೆ. ಕೃಷ್ಣ ಸೂನುನ ಕೃಷ್ಣ ಎಂಬುದು ವಡಕ್ಕು ತಿರುವದಿ ಪಿಳ್ಳೆ ಅವರ ಮಗನ ಇನ್ನೊಂದು ಹೆಸರು. ಅವರ ಪುತ್ರರಾದ ರಮ್ಯಜಾ ಮಾತೃದೇವೇನ ಅಳಹಿಯ ಮಣವಾಳ ಪೆರುಮಾಳ್ ನಾಯನಾರ್ ಅವರಿಂದ ಗುರುಪರ್ವ ಕ್ರಮಾಗತಂ ಆಚಾರ್ಯ ಪರಂಪರೆಯಿಂದ ದೊರಕಿದ ದ್ರಾವಿಡಾಂನಾಯ ಹೃದಯಂ ತಿರುವಾಯಿಮಳಿಯ ಅಂತರಂಗಂ ದರ್ಶಿತಂ ಎಲ್ಲರಿಗೂ ಕಾಣಿಸಲ್ಪಟ್ಟಿತು ಅಂದ್ರು. ವಾದಿಕೇಸರಿ ಅಳಹಿಯ ಮಣವಾಳಜಿಯ ಸುಂದರ ಜಾಮಾತೃಮುನೇಹೇ ಪ್ರಪದ್ಯೆ ಚರಣಾಂಬುಜಂ ಸಂಸಾರಾರ್ಣವ ಸಮ್ಮಗ್ನ ಜಂತು ಸಂಸಾರ ಬೋಧಕಂ
ಸಂಸಾರ ಅರ್ಣವ ಸಮ್ಮಗ್ನ ಜಂತು ಸಂತಾರ ಬೋಧಕ. ಸಂಸಾರ ಎಂಬುದೇ ಕಡಲು, ಅದರಲ್ಲಿ ಮುಳುಗಿದ ಜಂತುಗಳು, ಅವನ್ನ ಉದ್ಧರಿಸುವ ದೋಣಿಯಾದಂತಹ ಸುಂದರ ಜಾಮಾತೃಮನೆಯೇ ಹಳೆಯ ಮಣವಾಳ ಜೀಯರ್ ಅವರ ಚರಣಾಂಬುಜ ಪಾದಕಮಲಗಳನ್ನ ಪ್ರಪದ್ಯ ಆಶ್ರಯಿಸ್ತೇನೆ. ವೇದಾಂತೇಶಿಗರು ಶ್ರೀಮಾನ್ ವೆಂಕಟನಾಥಾರ್ಯ ಕವಿತಾರ್ಕಿಕ ಕೇಸರಿ ವೇದಾಂತಾಚಾರ್ಯ ವರ್ಗೋ ಮೇ ಸನ್ನಿಧತ್ತಾಂ ಸದಾ ಹೃದಯ. ಕುಮಾರ ವರದಾಚಾರ್ಯ ಅವರು ಮಗ. ಕವಿತಾರ್ಕಿಕ ಕೇಸರಿ ಕವಿ ತಾರ್ಕಿಕ ಸಿಂಹರಾದ ವೇದಾಂತಾಚಾರ್ಯ, ವೇದಾಂತ ಗುರು ಎಂದು ಪ್ರಸಿದ್ಧರಾದ ಶ್ರೀಮಾನ್ ಸಂಪದ್ಯುಕ್ತರಾದ ಆಚಾರ್ಯ ಶ್ರೀಯ ಉಭಯಗಣ ಸಂಪನ್ನರಾದಂತಹ ವೆಂಕಟನಾಥಾರ್ಯ ವೆಂಕಟನಾಥರಮೇ ನನ್ನ ಹೃದಯದಲ್ಲಿ ಸದಾ ಎಂದೆಂದಿಗೂ ಸನ್ನಿಧತ್ತಾಂ ನೆಲೆಸಲಿ. ಈ ಯುಣ್ಣಿಚ್ಚಿರಿಯಾಳ್ವಾನ್ ಅಪ್ಪಿಳ್ಳೈ ವರದಾರ್ಯ ದಯಾಪಾತ್ರಂ ಶ್ರೀ ಮಾಧವ ಗುರುಂಶಯೇ ಕುರುಕಾದೀಶ ವೇದಾಂತ ಸೇವೋನ್ಮೀಲಿತ ವೈಭವಂ. ಈ ಯುಣ್ಣಿ ಪದ್ಮನಾಭ ಅನ್ನೋರು ಬರೆದಿದ್ದ. ವರದಾರ್ಯ ದಯಾಪಾತ್ರಂ, ನಂಪಿಳ್ಳೆಯವರ ಕೃಪೆಗೆ ಪಾತ್ರರಾದಂತಹ ಕುರುಕಾದೀಶ ವೇದಾಂತ ಸೇವೋನ್ಮೀಲಿತ ವೈಭವಂ, ನಮ್ಮಾಳ್ವಾರವರ ವೇದಾಂತವನ್ನ ಅಧ್ಯಯನ ಮಾಡಿ ವಿಸ್ತೃತವಾಗಿ ವೈಭವವನ್ನು ಪಡೆದಂತಹ ಶ್ರೀ ಮಾಧವ ಗುರುಂ, ಈ ಯುಣ್ಣಿ ಮಾಧವರ್ ಎಂಬ ಆಚಾರ್ಯರನ್ನ ಆಶ್ರಯಿಸ್ತೇನೆ. ಈ ಯುಣ್ಣಿ ಪದ್ಮನಾಭ ಪೆರುಮಾಳ್. ನೆಕ್ಸ್ಟ್, ಏನಾವಗಾಖ್ಯ ವಿಮಲೋಸ್ಮಿ ಷಟಾರಿ ಸೂರ್ಯೇ ವಾಣಿ ಗಣಾರ್ಥ ಪರಿಬೋಧ ಸುಧಾಪಯ ಗಾಯಾಂ ಶ್ರೀಮನ್ ಮುಕುಂದ ಚರಣಾಬ್ಜ ಮಧುವ್ರತಾಯ ಶ್ರೀ ಪದ್ಮನಾಭ ಗುರುವೇ ನಮ ಆಚರಾಮಿ. ನಾಲೂರು ಪಿಳ್ಳೆ. ಷಟಾರಿ ಸೂರ್ಯೇ ನಮ್ಮಾಳ್ವಾರವರ ವಾಣಿಗಣ ಅರ್ಥ ಪರಿಬೋಧ ಸುಧಾಪಗಾಯ, ಉಕ್ತಿ ಸಮೂಹಗಳ ಅರ್ಥಗಳ ಪೂರ್ಣವಾದ ಅರಿವು ಎಂಬ ಅಮೃತ ನದಿಯಲ್ಲಿ ಯಾರು ಉಪದೇಶದ ಸಹಾಯದಿಂದ ಅವಗಾಹ್ಯ ಇಳಿದು ಮುಳುಗಿ ವಿಮಲ ಅಸ್ಮಿನ್ ಪರಿಶುದ್ಧನಾಗಿದ್ದೇನೋ ಶ್ರೀಮದ್ ಮುಕುಂದ ಚರಣಾಂಬುಜ ಮಧುವ್ರತಾಯ, ಶ್ರೀ ಸಹಾಯನಾಗಿ ಮೋಕ್ಷ ಕೊಡುವ ನಾರಾಯಣ ಕಮಲಗಳಂತೆ ಕಂಗೊಳಿಸುವ ಪಾದಗಳನ್ನೇ ಭೋಗ್ಯವಾಗಿ ದುಂಬಿಯಂತೆ ಆಶ್ರಯಿಸಿರುವ ಅಂತಹ ಶ್ರೀ ಪದ್ಮನಾಭ ಗುರುವೇ, ಈ ಯುಣ್ಣಿ ಪದ್ಮನಾಭಾಚಾರ್ಯರಿಗೆ ನಮಃ ನಮಸ್ಕಾರವನ್ನ ಆಚರಾಮಿ, ನಾನು ನೆರವೇರಿಸ್ತೇನೆ ಎಂದು. ನಾಲೂರು ಪಿಳ್ಳೈ. ಯಃ ಪದ್ಮನಾಭ ಗುರುತ ಷಡಜನ್ಮುನೀಂದ್ರ ಶ್ರೀಸೂಕ್ತ ಭಾಷ್ಯಂ ಅಧಿಗಮ್ಯ ಸಮೃದ್ಧ ಬೋಧ ತದ್ದೇವರಾಜ ಗುರವೇ ಹ್ಯದಿಶಶ್ಚತುರ್ ಚತುಷ್ಪೂರ್ ವಾಸೇದ್ಧ ಕೋಲ ವರದೇಶಿಗಮಾಶ್ರಯೇತಂ. ಬರೆದವರು ನಾಲ್ವರು ಆಚಾನ್ ಪಿಳ್ಳೈ. ಯಾರು? ಷಟಜಿನ್ ಮುನೀಂದ್ರ ಶ್ರೀಸೂಕ್ತಿ ಭಾಷ್ಯಂ, ನಮ್ಮಾಳ್ವಾರವರ ತಿರುವಾಯುಮಳಿಗೆ ಭಾಷ್ಯ ರೂಪವಾದ 736 ಗ್ರಂಥವನ್ನ ಪದ್ಮನಾಭ ಗುರುತಃ ಈ ಯುಣ್ಣಿ ಪದ್ಮನಾಭಾಚಾರ್ಯರ ಉಪದೇಶದ ಮೂಲಕ ಅಧಿಗಮ್ಯ ಅರ್ಹತೆಯ ಆಧಾರ ಮೇಲೆ ಪಡೆದು ಸಮೃದ್ಧ ಬೋಧ ಪೂರ್ಣವಾಗಿ ಬೆಳೆದ ಜ್ಞಾನವುಳ್ಳವರಾಗಿ ಈ ಪ್ರಚುರಪಡಿಸುವ ಸಲುವಾಗಿ ತತ್ ಆ 7 ಗ್ರಂಥವನ್ನ ದೇವರಾಜ ಗುರುವೇ ತಮ್ಮ ಪುತ್ರರಾದ ನಾಲೂರು ಆಚಾನ್ ಪಿಳ್ಳೆಯವರ ಆಚಾರ್ಯರಿಗೆ ಅಧಿಶತೆ ಉಪದೇಶಿಸಿದ್ರು. ತಮ್ ಆ ಚತುಷ್ಪೂರ್ ವಾಸ ಇದ್ದ ಕೋಲವರ ದೇಶಿಗಂ, ನಾಲೂರಿನ ವಾಸದಿಂದ ಪ್ರಸಿದ್ಧರಾದ ವರಾಹ ಪೆರುಮಾಳ್ ಎಂಬ ಆಚಾರ್ಯರನ್ನ ಆಶ್ರಯಿಸ್ತೇನೆ. ನಾಲೂರಾನ್ ಚತುಷ್ಪೂರ್ವಾಸ ನಾಲೂರಾಚಾನ್ ಪಿಳ್ಳೈ. ನಮೋಸ್ತು ದೇವರಾಜಾಯ ಚತುರ್ಗ್ರಾಮ ನಿವಾಸಿನೇ ರಾಮಾನುಜಾರ್ಯ ದಾಸಸ್ಯ ಸುತಾಯ ಗುಣಶಾಲಿನೇ. ಶ್ರೀಶೈಲೇಶ ಅನ್ನೋರು ಬರೆದಿದ್ದು. ರಾಮಾನುಜಾರ್ಯ ದಾಸಸ್ಯ, ನಾಲೂರು ಪಿಳ್ಳಿಯವರ ಮತ್ತೊಂದು ಹೆಸರು ರಾಮಾನುಜದಾಸ ಅಂತ. ಅವರ ಸುತಾಯ ಮಕ್ಕಳಾದ ಗುಣಶಾಲಿನೇ, ಸದ್ಗುಣಗಳಿಂದ ಕೂಡಿದ ಚತುರ್ಗ್ರಾಮ ನಿವಾಸಿನೇ, ನಾಲೂರು ಎಂಬಲ್ಲಿ ವಾಸಿಸುವ. ಚತುರ್ಗ್ರಾಮ ಎಂಬುದು ತಮಿಳಿನ, ನಾಲೂರು ಎಂಬುದು ಸಂಸ್ಕೃತ ಪದ. ದೇವರಾಜಾಯ ನಾಲೂರಾಚಾನ್ ಪಿಳ್ಳೆಯವರಿಗೆ ನಮಃ ಅಸ್ತು, ನಮನ ಇರಲಿ. ಅಧಿಕ ಪಾಠ. ಕೋಲಾಧಿಪಾತ್ ಪಿತುರವಾಪ್ಯ ಸಹಸ್ರಗೀತೆ ಭಾಷ್ಯಮ್ಯ ಪೂರ್ವೇತನ ದೇಶಿಕವರ್ಯ ಗುಪ್ತಂ ತ್ರೇಧಾ ಪ್ರವೃತ್ಯ ಭುವಿ ಯಃ ಪ್ರತಯಾಂಚಕಾರ ತಂ ದೇವರಾಜ ಗುರುವರ್ಯಮಹಂ ಪ್ರಪದ್ಯೆ. ತಮ್ಮ ಪೂಜ್ಯ ತಂದೆಯರಾದ ಕೋಲವರಾಹ ಗುರುವಿನ ಬಳಿ ತಿರುವಾಯುಮಳಿ 7 ವ್ಯಾಖ್ಯಾನವನ್ನು ಅಭ್ಯಾಸ ಮಾಡಿ ಇಂದಿನ ಆಚಾರ್ಯರು ಗುಟ್ಟಾಗಿ ಬೆಳೆಸಿದ್ದನ್ನ 3 ಶಾಖೆಗಳಲ್ಲಿ ಪ್ರವೇಶಿಸುವಂತೆ ಮೇಲುನಾಡಿನಿಂದ ಪ್ರಚುರಪಡಿಸಿದ ನಾಲೂರಾಚಾನ್ ಪಿಳ್ಳೆಯವರಿಗೆ ಶರಣು. ಸಂಪ್ರದಾಯ ತ್ರಯ. ಶ್ರೀಶೈಲನಾಥ ಗುರು ಮಾತೃ ಗುರುತ್ತಮಾಭ್ಯಾಂ ಶ್ರೀ ಸೂಕ್ತಿ ದೇಶಿಕವರೇಣ ಚ ಯಸ್ತ್ರಿ ದೈವಂ ವ್ಯಕ್ತ ಷಟಾರಿಕೃತಿ ಭಾಷ್ಯ ಸುಸಂಪ್ರದಾಯೋ ವಿಸ್ತಾರಮೇತಿ ಸಹಿ ವೈಷ್ಣವ ಪುಂಗವೇಶು. ತಿರುವಾಯುಮಳಿ ಪಿಳ್ಳೈ, ತಿರುನಾರಾಯಣ ಪುರತ್ತಾಯ್, ತಿರುವಾಯುಮಳಿ ಆಚಾರ್ಯರು ಎಂಬ 3 7 ಗ್ರಂಥ ಸಂಪ್ರದಾಯ ಶ್ರೀ ವೈಷ್ಣವರಲ್ಲಿ ವಿಸ್ತಾರವಾಗಿ ಬೆಳೀತಾ ಇದೆ ಎಂದ್ರು. ಈ ಸಂಪ್ರದಾಯ ಶ್ರೀ ದೇವರಾಜ ಗುರುತೋ ದ್ರವಿಡಾಗಮಂತಂ ಭಾಷ್ಯಂ ಹ್ಯವಾಪ್ಯ ಭುವಿ ಯಃ ಪ್ರತಯಾಂಚಕಾರ ತಂ ಯಾದವಾದ್ರಿ ಪತಿ ಮಾಲ್ಯ ಸಮರ್ಪಣೈಕ
ನಿಷ್ಠಂ ಭಜೆಯ ಜನನೇ ಗುರು ಮಸ್ಮದಾರ್ಯಂ. ನಾಲ್ವರಾಚಾನ್ ಅವರ ಬಳಿ ಈಡು ಕಲಿತು ಪ್ರಚುರಪಡಿಸುತ್ತಿದ್ದ ತಿರುನಾರಾಯಣನಿಗೆ ಪುಷ್ಪಮಾಲೆ ಸಮರ್ಪಿಸುವುದಲ್ಲದೆ ತಾಯಿಯಂತೆ ಕ್ಷೀರ ಸಮರ್ಪಣೆ ಮಾಡುತ್ತಾ ಇರುವ ಆಯಿ ಎಂಬ ನಮ್ಮ ಹಿರಿಯರನ್ನ ನಾನು ಭಜಿಸ್ತೇನೆ ಅಂದ್ರು. ಆಯಿ ಅಂತಂದ್ಬಿಟ್ಟು ಮೇಲ್ಕೋಟೆನಲ್ಲಿದ್ದವರು ನಾರಾಯಣನಿಗೆ ಹಾಲು ಇದ್ ಮಾಡಿದ್ರು. ಅಲ್ಲಿ ಕಂಚಿಪುರದಲ್ಲಿ ತಾತಾಚಾರ್ಯರು ಇದು ಬರ್ಲಿಲ್ವೇ, ತಾತ ಅಂತ ಕರೆದಂತೆ ಬಿಸಿಯಾಗಿದ್ದನ್ನ ಆರಿಸ್ಬಿಟ್ಟು ನಿಧಾನಕ್ಕೆ ಪದ ಮಾಡಿ ಕೊಟ್ಟು ಕುಡಿಸಿದ್ದು ಅಂತ. ಹಾಗಿವ್ರು ಈ ಆಯಿ ವ್ಯಾಖ್ಯಾನ ಅಂತ ಇದೆ. ಈ ಇದಕ್ಕೆ ತಿರುಪಾವೈಗೆ ಎಲ್ಲದನ್ನು ಪೂರ ಮಾಡಿದ್ದು ಆಯಿ ಸಂಪ್ರದಾಯರು ಪಬ್ಲಿಷ್ ಮಾಡಿದ್ದು ದೊಡ್ಡ ಪುಸ್ತಕ. ಆಯಿ ಸಂಪ್ರದಾಯ ಅಂತ ಮೇಲ್ಕೋಟೆ ಅದರಲ್ಲಿ ಬರುವಂತದ್ದು. ಮುಂದಕ್ಕೆ ತಿರುವಾಯ್ಮಳಿ ಆಚ್ಚಾನ್ ಸಂಪ್ರದಾಯ. ದೇವಾದಿಪಾದ ಅಧಿಗತಂ ಭಾಷ್ಯಂ ಪಾರಾಂಕುಶ ಶ್ರುತೇಹೇ ಪ್ರಾವರ್ತಯದ್ಯ ಸೇವೆ ತಂ ಷಡಜಿತ್ ಸೂಕ್ತಿ ದೇಶಿಕಂ. ನಾಲ್ವರಾಚಾನ್ ಅವರ ಬಳಿ ಪಡೆದ 7 ಗ್ರಂಥವನ್ನ ಪ್ರವರ್ತನ ಮಾಡುತ್ತಾ ತಿರುವಾಯ್ಮಳಿ ಆಚಾರ್ಯರೆಂದೇ ಪ್ರಸಿದ್ಧರಾದವರನ್ನ ಸೇವಿಸ್ತೇನೆ. ಇವರು ತಿರುನಾರಾಯಣಪುರದ ಸ್ಥಳಾಚಾರ್ಯ ಪುರುಷರು, ಅಹೋಬಲ ಮಠದ 7 ಸಂಪ್ರದಾಯಕ್ಕೆ ಮೂಲ ಪುರುಷರು ಆಗಿದ್ದಾರೆ. ತಿರುವಾಯ್ಮಳಿ ಆಚಾನ್. ತಿರುವಾಯ್ಮಳಿ ಪಿಳ್ಳೆ ಸಂಪ್ರದಾಯ. ದೇವಾದಿಪಾತ್ ಸಮಧಿಗಮ್ಯ ಸಹಸ್ರಗೀತೆ ಭಾಷ್ಯಂ ನಿಗೂಢಮತಯ ಪ್ರತಯಾಂತಗಾರ ಕುಂತಿ ಪುರೋದ್ಭಮ ಮಹಂ ಶರಣಂ ಭಜೆ ತಂ ಶ್ರೀಶೈಲನಾಥಂ ಮೂರು ಭಕ್ತಿ ಮೃತಂ ಶಠಾರೌ. ನಾಲ್ವರಾಚಾನ್ ಬಳಿ ಈಡನ್ನ ಅಭ್ಯಾಸ ಮಾಡಿ ಅಲ್ಲಿಯವರೆಗೆ ರಹಸ್ಯವಾಗಿರಿಸಿದ್ದ ಈಡನ್ನ ಪ್ರಥಮ ಶಿಷ್ಯರಾಗಿ ಪ್ರಚುರಪಡಿಸಿದವರು ತಿರುವಾಯ್ಮಳಿ ಪಿಳ್ಳೈ. ಇವರು ಹುಟ್ಟಿದವರು ಕುಂದಿಕೈ ಗ್ರಾಮ. ಆಳ್ವಾರ್ ತಿರುನಗರಿಯಲ್ಲಿ ಅನೇಕ ವಿಧ ಸೇವೆಗಳನ್ನು ನಡೆಸಿ ಊರನ್ನು ಪುನರುದ್ಧಾರ ಮಾಡಿ ನಮ್ಮಾಳ್ವಾರ್ ಅವರಲ್ಲಿ ಅತ್ಯಂತ ಭಕ್ತಿಯನ್ನು ನಡೆದುಕೊಂಡವರು ಇವರು. ಇವರಿಗೆ ನಮಸ್ಕಾರ. ನಾಲ್ವರಾಚಾನ್ ಇವರಿಗೋಸ್ಕರವೇ ಈಡು ವ್ಯಾಖ್ಯಾನಿಸಲು ತೊಡಗಿ ಬಹು ವಿಘ್ನಗಳಿಂದಾಗಿ ನಿಲ್ಲಿಸ್ಬಿಟ್ರು. ಕಂಚಿ ವರದರಾಜು ಸ್ವಪ್ನದ ಮೂಲಕ ತಿರುನಾರಾಯಣಪುರದಲ್ಲಿ ರಾಮಾನುಜರ ಎದುರಿಗೆ ಗ್ರಂಥ ಪ್ರವಚನ ಆರಂಭಿಸಲು ತಿಳಿಸಿದ ಮೇಲೆ ಮತ್ತು ತಿರುನಾರಾಯಣಪುರದಲ್ಲಿ ಅರ್ಚಾಮೃತಿಯಾಗಿ ದಯಮಾಡಿಸಿರುವ ರಾಮಾನುಜರ ಶ್ರೀ ಮುಖಪತ್ರದ ಪ್ರಕಾರ ಮೇಲ್ನಾಡದ ಇಲ್ಲಿಗೆ ಬಂದು ಈಡು ಪ್ರವರ್ತನ ಮಾಡಿದ್ರು. ಅಲ್ಲಿಂದ ಇದು ಮೇಲ್ಕೋಟೆಗೆ ಬಂದಿದ್ದು, ಅದಕ್ಕೆ ಹಿನ್ನೆಲೆ ಹೇಳ್ತಾ ಇದ್ದಾರೆ. ತಿರುವಾಯ್ಮಳಿ ಪಿಳ್ಳೈ ನಮಶ್ರೀ ಶೈಲನಾಥಾಯ ಕುಂತಿನಗರ ಜನ್ಮನೆ ಪ್ರಸಾದ ಲಬ್ಧ ಪರಮ ಪ್ರಾಪ್ಯ ಕೈಂಕರ್ಯಶಾಲಿನೇ ವರವರ ಮುನಿ. ಪ್ರಸಾದ ಲಬ್ಧ ಪರಮ ಪ್ರಾಪ್ಯ ಕೈಂಕರ್ಯಶಾಲಿನೇ, ಭಾಗವತ ಅನುಗ್ರಹದಿಂದ ದೊರಕಿದ ಉತ್ತಮರಿಗೆ ಮಾತ್ರ ದೊರಕುವ ನಮ್ಮಾಳ್ವಾರವರ ಕೈಂಕರ್ಯವನ್ನೇ ಮುಖ್ಯ ಪ್ರಯೋಜನ ಎಂದು ಬಗೆದ ಕುಂತಿನಗರ ಜನ್ಮನೆ ಕುಂದಿ ಕೈ ಎಂಬ ಪುರದಲ್ಲಿ ಜನಿಸಿದ ಶ್ರೀಶೈಲನಾಥಾಯ ತಿರುವಾಯ್ಮಳಿ ಪಿಳ್ಳೆಯವರಿಗೆ ನಮಸ್ಕಾರ ಅಂದ್ರು. ಮಣವಾಳ ಮಾಮನಿ. ಶ್ರೀಶೈಲೇಶದಯ ಪಾತ್ರಂ ಧೀಭಕ್ತ್ಯಾದಿ ಗುಣಾರ್ಣವಂ ಯತೀಂದ್ರ ಪ್ರವಣಂ ವಂದೇ ರಮ್ಯ ಜಾಮಾತರಮ್ಮನೆ. ಸಾಕ್ಷಾತ್ ರಂಗನಾಥ್ನೆ ಇದನ್ನು ಹೇಳಿದ್ದು ಅಂತ. ಶ್ರೀಮನ್ನಾರಾಯಣನಿಂದ ಆರಂಭಿಸಿ ವೇದಾಂತ ದೇಶಿಕರ ಪರ್ಯಂತ ಎಲ್ಲರೂ ಈಡು ಸಂಪ್ರದಾಯಕ್ಕೆ ಉಪಕಾರಕ ಆಚಾರ್ಯರು. ಈ ಉಣ್ಣಿ ಮಾಧವ ಪೆರುಮಾಳ್ನಿಂದ ನಾಲ್ವರಾಚಾನ್ ಪಿಳ್ಳೆಯವರಿಗೆ ಪ್ರವರ್ತಕ ಆಚಾರ್ಯರು. ಇಲ್ಲಿಂದ ಮುಂದೆ 3 ಶಾಖೆಗಳಲ್ಲಿ ಈ ಸಂಪ್ರದಾಯ ಪ್ರವಹಿಸುತ್ತೆ. ತಿರುವಾಯ್ಮಳಿಯ ವಿವಿಧ ವ್ಯಾಖ್ಯಾನಗಳನ್ನ ಉಪಕಾರಕಾಚಾರ್ಯರ ವಿವಿಧ ಗ್ರಂಥಗಳನ್ನು ಪರಿಶೀಲಿಸಿ ಈಡಿಗೆ ಸಮನ್ವಯವಾಗುವಂತೆ ವಿಸ್ತಾರವಾಗಿ ವ್ಯಾಖ್ಯಾನಿಸಿ ಈಡು ಪೆರು ಕರ್ ಎಂಬ ಪ್ರಸಿದ್ಧಿಯನ್ನು ಪಡೆದವರು ಮಣವಾಳ ಮಾಮನಿಗಳು. ಹೀಗೆ ಈಡು ಸಂಪ್ರದಾಯಕ್ಕೆ ಇವರು ಮಹಾಪ್ರವರ್ತಕ ಪ್ರಧಾನ ಆಚಾರ್ಯರಾಗಿದ್ದಾರೆ. ಸಂಪ್ರದಾಯ ಚತುಷ್ಟಯ. ಮಣವಾಳ ಮಾಮನಿಗಳ ಶಿಷ್ಯರಲ್ಲಿ 4 ಜನ ಈಡು ಸಂಪ್ರದಾಯಕ್ಕೆ ಪ್ರವರ್ತಕರು. ಪರವಸ್ತು ಪಟ್ಟರ್ ಬೇರಾಂಜಿಯ. ಈ ಪರವಸ್ತು ಅನ್ನೋದೇ ಈ ಸೋಮಾಶಿ ಇದು ಶಾತ್ತಾದ ಶ್ರೀ ವೈಷ್ಣವ ಅವರು ಇದ್ರದ್ದು ಒಂದು ಸತ್ತದ. ವಾನಮಾಮಲೈ ಜೀಯರ್, ಕೋಯಿಲ್ ಕಂದಾಡೆ ಅಣ್ಣನ್, ಪ್ರತಿವಾದಿ ಭಯಂಕರಂ ಅಣ್ಣನ್ ಅವ್ರ ಬಗ್ಗೆ ಒಟ್ಟು ತನಿಯನ್. ಯೋ ವಾಪ್ಯ ಸೌಮ್ಯ ವರಯೋಗಿ ವರಾಚ್ಛಟಾರಿ ಶ್ರೀ ಸೂಕ್ತಿ ಭಾಷ್ಯ ಮತ ತತ್ ಪ್ರತಿತಂ ವಿಧೇನು ತಾನ್ ಭಟ್ಟನಾಥ ಮುನಿ ವಾನ ಮಹಾದ್ರಿ ಯೋಗಿ ವಾಧೂಲ ವತ್ಸ ವರದಾಣ್ಣ ಗುರುನ್ ಭಜಾಮಹ. ಇಲ್ಲಿಂದ ಆರಂಭಿಸಿ ಮುಂದೆ ಶ್ರೀ ವೈಷ್ಣವರು ಅವರವರ ಈಡು ಗುರು ಪರಂಪರೆಯಲ್ಲಿ ಉಪದೇಶದ ಮೂಲಕ ಬರುವ ತನಿಯನ್ ಪದ್ಯಗಳನ್ನ ಸ್ವಾಚಾರ್ಯ ಪರ್ಯಂತ ಅನುಸಂಧಾನ ಮಾಡಿಕೊಳ್ಳುವುದು ಸಂಪ್ರದಾಯ. ಈಗ ರಾಮಾನುಜರ ಶಿಷ್ಯರಾಗಿ ಎಲ್ಲಿಂದ ಬ್ರಾಂಚಸ್ ಬೇರೆಯಾಗಿ ಬಂದಿತ್ತು. ಈಗ ಇದು முதலியாண்டான் ಅದೊಂದು ಪರಂಪರೆ. ತಿರುಕುರಹೈ ಪಿರಾನ್ ಪಿಳ್ಳಾನ್ ಇವರದೊಂದು. ಕೂರತಾಳ್ವಾನು ಅಲ್ಲಿನ ಮುಂದಕ್ಕೆ ಪರಾಶರ ಭಟ್ಟರು ಹಾಗೆ ಬಂದಿದ್ದು. ಹೀಗೆ ಬೇರೆ ಬೇರೆ ಆಯಾ ಆಚಾರ್ಯರುಗಳನ್ನು ಗೋವಿಂದ ಅವ್ರ ಫಾಲೋವರ್ಸು. ಎಂಬರ್ ಸಂಪ್ರದಾಯದವ್ರು ಬೇರೆ, ಆನಂದಾಳ್ವಾನ್ ಸಂಪ್ರದಾಯದವ್ರು ಬೇರೆ. ಎಲ್ರು ಕೂಡ ಅಲ್ಲಿಂದ ಮೇಲೆ ಹೋಗ್ತಾರೆ ತಿಂಗಳ ಇದ್ರದಕ್ಕೆ. ಬಟ್ ಅವರವರ ಆಚಾರ್ಯ ಪರಂಪರೆಯಲ್ಲಿ ಯಾರ್ಯಾರು ಪ್ರಭುಕರಾದ್ರೂ ಅವ್ರಗಳನ್ನೆಲ್ಲ ನೆನೆಸ್ಕೊಂಡ್ರು.
ಸಂಪ್ರದಾಯ ಚತುಷ್ಟಯ ಮಣವಾಳ್ ಮುನಿ ಶಿಷ್ಯ ಪರಂಪರೆಯಲ್ಲಿ ಅದು ಕೊಂಡಾಡಿದ್ದು ಅಷ್ಟೆ. ತಿರುವಾಯಿ ಬೆಳಿತಾನಿಯನ್ ಇವಾಗ. ಭಕ್ತಾಮೃತಂ ವಿಶ್ವಜನಾನುಮೋದನಂ ಸರ್ವಾರ್ಥದಂ ಶ್ರೀ ಷಟಗೋಪವಾङ्ಮಯಂ ಸಹಸ್ರಜಾಗೋಪನಿಷತ್ಸಮಾಗಮ ನಮಾಮ್ಯಹಂ ದ್ರಾವಿಡ ವೇದ ಸಾಗರಂ. ಇಂದು ಆಕ್ಚುಲ್ ಈಡು ಅದರ ಆರಂಭದ ತನಿಯನ್ನು, ಅದರ ಅರ್ಥವನ್ನು ನೋಡೋಣ. ಭಕ್ತಾಮೃತ, ಭಕ್ತರಿಗೆ ಅಮೃತವಾದಂತಹ, ವಿಶ್ವಜನ ಅನುಮೋದನ, ಇದು ಬರೆದವರು ನಾಥಮುನಿಗಳು, ನಮ್ಮಾಳ್ವಾರದಿಂದ ಪಡೆದಿದ್ದು ನಾಥಮುನಿಗಳು. ಅದಕ್ಕಾಗಿ ಅವ್ರದ್ದು ಅಂತ ಶ್ಲೋಕ, ಅವ್ರು ಬರೆದ ತನಿಯನ್ನು ಮುಕ್ತಗ ಎಲ್ಲ ಜನರಿಗೂ ಒಪ್ಪುವಂತೆ ತೃಪ್ತಿ ನೀಡುವಂತ, ವಿಶ್ವ ಜನರ ಅನುಮೋದನೆಗೆ ಆಗುವಂತಹದ್ದು. ಸರ್ವಾರ್ಥದ ಎಲ್ಲಾ ಪ್ರಯೋಜನಗಳು, 4 ವಿಧ ಪುರುಷಾರ್ಥಗಳು ಎಲ್ಲದನ್ನು ಕೊಡುವಂತಹದ್ದು. ಸಹಸ್ರ ಶಾಖ ಉಪನಿಷತ್ ಸಮಾಗಮ ಸಹಸ್ರವರ್ತ್ಮ ಸಾಮವೇದ ಎಂದು ಭಗವಾನ್ ಪತಂಜಲಿಗಳು ನುಡಿ ಉಂಟು. ಪತಂಜಲಿ ಎಲ್ಲ ಯೋಗ ಸರಿ. ಅವ್ರು ಯಾರು ಗೊತ್ತಾ? ಈ ಅನಂತ ಆದಿಶೇಷನ ಅವತಾರ ಅವರು. ಪತಂಜಲಿ ಫೋಟೋ ನೋಡಿದ್ರೆ ಶಂಖ ಚಕ್ರ ಗದೆ ಇದೆ, ಅಂದ್ರೆ ಹಾವು ಮುಂದಕ್ಕೆ ಶರೀರ, ಅದು ಆಬಾಹು ಪುರುಷಾಕಾರಂ ಶಂಖಚಕ್ರಾಸಿ ಧಾರಣಂ ಸಹಸ್ರ ಶಿರಸಂ ಶ್ವೇತಂ ಪತಂಜಲಿಂ ಪ್ರಣಮಾಮ್ಯಂ ಅಂತ ಯೋಗದಲ್ಲಿ ಅವ್ರು ನಮಸ್ಕಾರ ಮಾಡೋದು. ಶ್ವೇತ ಬಿಳಿಯ ಇದು ಶರೀರ, ಹಾವಿನ ಶರೀರ. ಸಹಸ್ರ ಶಿರಸಂ ದೇವ ಪತಂಜಲಿ ಹೇಳಿದ್ರಂತೆ, ಸಹಸ್ರ ವರ್ತ್ಮ ಸಾಮವೇದ. ಸಾಮವೇದದಲ್ಲಿ 1000 ಶಾಖೆಗಳುಂಟು. ಅದರಲ್ಲೂ ಸಾರತಮವಾದದ್ದು ಛಾಂದೋಗ್ಯ ಉಪನಿಷತ್ತು. ಈ ಛಾಂದೋಗ್ಯ ಉಪನಿಷತ್ತು ಸಾಮವೇದ ಶಾಖೆಗೆ ಸೇರಿದ್ದು. ಈ ನಾರಾಯಣ ಉಪನಿಷತ್ತು ಅಥರ್ವ ವೇದಕ್ಕೆ ಸೇರಿದ್ದು. ಏತದ್ ಅಥರ್ವ ಶಿರೋ ಯೋಧೀತೆ. ಅಥರ್ವ ಶಿರಸ್ಸು ಅಂದ್ರೆ ಅಥರ್ವ ವೇದ, ಅದರ ಕಡೆದು ವೇದಾಂತ ಪ್ರತಿಯೊಂದರಲ್ಲಿ. ಛಾಂದೋಗ್ಯ ಉಪನಿಷತ್ತು ಅದರ ಸಾರಾರ್ಥವನ್ನು ಒಳಗೊಂಡಂತಹ ಶ್ರೀ ಷಟಕೋಪ ವಾङ्ಮಯ, ನಮ್ಮಾಳ್ವಾರವರ ಶ್ರೀ ಸೂಕ್ತಿ ಪೂರಿತವಾದಂತಹ ದ್ರಾವಿಡ ವೇದ ಸಾಗರಂ, ದ್ರಾವಿಡ ಭಾಷಾಮಯವಾದ ವೇದ ಸಾಗರವನ್ನ ಅಹಂ ನಾನು ನಮಾಮಿ ನಮಿಸ್ತೇನೆ. ನಮ್ಮಾಳ್ವಾರ್ ಹೇಳಿದ್ವ, ನಾಥಮುನಿಗಳು ಹೇಳಿದ್ ಮಾತಿದು. ತಿರುವಳೆದಿನಾಡೆನ್ನೊಂ தென்குருகோரென்னும் மறுவினியவன் பொருணலென்னும் அருமறைகள் அந்தாதிசெய்தானடி இனியே எப்பொழுதும் சிந்தியாய் ನೆಂಜೆ ತೆಳೆಂದು. ಈಶ್ವರಮಣಿ ನಾಥಮುನಿಗಳ ಮಗ. ಇವ್ರ ಬಗ್ಗೆ ಇನ್ನೆಲ್ಲೂ ಇಲ್ಲ. ಅವ್ರಿಗೇನು ಸ್ಕಾಲರ್ ಅಲ್ಲ ಅಂತಿಲ್ಲ. ಅವ್ರಾದ್ಮೇಲೆ ಯಾರ ಮುನಿಗಳು ಬಂದ್ರು, ನಾಥಮುನಿ, ಯಾಮನಮುನಿ, ರಾಮಾನುಜಮುನಿ. ಮಧ್ಯದಲ್ಲಿ ಆಗ್ಲಿಲ್ವ ಎಲ್ರುವೆ? ಖಂಡಿತ ಆದ್ರು. ಅವ್ರ ಕಾಂಟ್ರಿಬ್ಯೂಷನ್ ಇಲ್ವಾ ಅಂದ್ರೆ ನೋಡಿ, ಇಲ್ಲಿ ಉಲ್ಲೇಖ ಬಂತು. ಈ ತಿರುವಳಿದ ನಾಡೆಂಬನ್ನುವಂತ ತನಿಯನ್ನು ಹೇಳಿದವರು ಈಶ್ವರಮುನಿ. ನೆಂಜೆ, ಹೇ ಮನಸ್ಸೆ, ತೆಳಿಂದು ಚೆನ್ನಾಗಿ ಆಲೋಚಿಸಿ, ತಿರುವಳುದಿ ನಾಡೆನ್ನುಂ, ತಿರುವಳುದಿ ಎಂಬ ನಾಡನ್ನ, தென்குருகூர் ಎನ್ನುಂ ಸುಂದರವಾದ ದಕ್ಷಿಣದ ತಿರುಕುರುಹೂರ್ ಎಂಬ ದಿವ್ಯ ದೇಶವನ್ನ, ಕ್ಷೇತ್ರ, ಮರುವು ಇನಿಯ ವೆಣ್ ಪೊರುನಲ್ ಎನ್ನುಂ ಮತ್ತೆ ಮತ್ತೆ ಆಸೆ ಮೂಡಿಸುವ ರಮಣೀಯವಾದ ತಾಮ್ರಪರ್ಣಿ ಎಂಬ ನದಿಯನ್ನ, ಅರುಮರೆಹಳ್ ವೇದಾಂತ ಅರ್ಥಗಳನ್ನ ಅಂದಾದಿ ಶೈದಾನ್, ಅಂತ್ಯ ಆದಿ ರೂಪದಲ್ಲಿ ರಚಿಸಿದ ನಮ್ಮಾಳ್ವಾರವರ ಅಡಿಯಿಣೆಯೇ ಚರಣದ್ವಯಗಳನ್ನ ಎಪ್ಪೊழுದು ಮನವರತ ಶಿಂದಿಯಾ ಚಿಂತಿಸು. ಆಚಾರ್ಯ ಷಟರಿಪುವನ್ನ ಅನವರತ ಚಿಂತಿಸಬೇಕು ನಿಜ, ಆದ್ರೆ ಅದಕ್ಕೂ ಮುಂಚೆ ಪರಂಪರೆಯಾದ ಅವರ ಸಂಬಂಧವನ್ನು ಪಡೆದಿರುವ ಉಳಿದುವನ್ನು ಚಿಂತಿಸಬೇಕು. ಆಚಾರ್ಯನಿಗೆ ಸಂಬಂಧಿಸಿದ ಪ್ರತಿಯೊಂದು ಅವನಷ್ಟೇ ಪವಿತ್ರ ಎಂಬುದನ್ನು ಮರೆಯಲಾಗದು. ಆಳ್ವಾರವರ ತಾಯಿ ನಾಡು ತಿರುವಳದಿ. ಅವರ ಅವತಾರವಾದದ್ದು ಆ ನಾಡಿನ ಕುರುಹೂರ್ ಗ್ರಾಮ. ಅಲ್ಲಿ ಹರಿಯುವ ತರಂಗಿಣಿ ತಾಮ್ರಪರ್ಣಿ. ಇವಿಷ್ಟು ಆಚಾರ್ಯಗೆ ಸಂಬಂಧಪಟ್ಟಿದ್ದು. ಆ ಕಾರಣ ಅವು ಅನುಸಂಧೇಯ ಎಂಬುದು ತಾತ್ಪರ್ಯ. ಮಹಾತ್ಮರಿಗೆ ಸಂಬಂಧಪಟ್ಟ ಎಲ್ಲವೂ ಮಹಾತ್ಮರಷ್ಟೇ ಪೂಜ್ಯವಾದದ್ದು. ಜಗನ್ನಾಥ ಪಂಡಿತ ರಾಜ ತನ್ನ ಗಂಗಾಲಹರಿಯಲ್ಲಿ ನುಡಿದದ್ದನ್ನ ಇಲ್ಲಿ ಸ್ಮರಿಸಬಹುದು. ರಾಜ ರಮಣೀಯರು ಸಂಜೆ ಲೇಪಿಸಿಕೊಂಡ ಕಸ್ತೂರಿ ಬೆಳಗಿನ ಮಜ್ಜನದಲ್ಲಿ ತೊಳೆದು ಹೋಗುತ್ತೆ. ಸಂಜೆ ರಾಜನ ಪತ್ನಿಯರು ಲೇಪಿಸಿಕೊಂಡಂತ ಕಸ್ತೂರಿ ಮೃಗದಿಂದ ಬಂದದ್ದು ಅದು ಬೆಳಗ್ಗೆ ಮಜ್ಜನದಲ್ಲಿ ತೊಳೆದು ಹೋಗುತ್ತೆ. ಬಚ್ಚಲ ರೊಚ್ಚಿನೊಡನೆ ಸೇರಿ ಗಂಗಾ ನದಿನ ಸೇರಿದೊಡನೆ ಆ ರೊಚ್ಚಿಗೂ ಗಂಗೆ ಪವಿತ್ರ ಬರುತ್ತೆ. ಕೊಚ್ಚೆಗೆ ಕಸ್ತೂರಿಯ ಮೃಗಕ್ಕೂ ಮುಕ್ತಿ ಸಾಮ್ರಾಜ್ಯ ದೊರಕತ್ತೆ.
ಸಾಕ್ಷಾತ್ ಸಂಬಂಧ ಇಲ್ಲಿದ್ರು ಕೂಡ ಮಹಾತ್ಮರ ಸಂಬಂಧ ಬಂದೊಡನೆ ಮಹಾತ್ಮರ ಪಾವಿತ್ರ್ಯವದಕ್ಕೆ ಬರುವುದು ಸತ್ಯ, ನಿತ್ಯ ಸತ್ಯ. ಈ ಕಾರಣವೇ ಶಠಾರಿಯ ಜೊತೆಯಲ್ಲೇ ಅವರ ಸಂಬಂಧ ಪಡದೆ ಎಲ್ಲದಕ್ಕೂ ಪೂಜ್ಯ ಬರುತ್ತೆ ಎಂಬುದು ಪದ್ಯದ ಭಾವಾರ್ಥ ಅಂದ್ರು. ಎಷ್ಟು ಅರ್ಥಪೂರ್ಣ. ಮನತ್ತಾಲುಂ ವಾಯಾಲುಂ ಮಣ್ಕುರುಹೋರ್ ಪೇಣುಂ ಇನತ್ತಾರ ಎಲ್ಲಾದಿರಿಂಜೆ ಧನತ್ತಾಲುಂ ஏதும் குறைவிலேனென்று சிலகோபன் ಪಾದಂಗಳ್ಯಾಮುಳೆಯ ಬತ್ತು ಶೋಟ್ಟೈ ನಂಬಿ. ಇವರು ನಾಥಮುನಿಗಳ ಶಿಷ್ಯ. ನಾಥಮುನಿಗಳ ಮಗ ಈಶ್ವರಮುನಿ. ಈಶ್ವರಮುನಿಗೆ ಇವ್ರು ಹೇಳಿದ್ರು, ನಿನ್ಗೊಬ್ಬ ಮಗ ಹುಡ್ತಾನೆ, ಅವನಿಗೆ ಯಮನೈತ್ವಯವನ್ ಅಂತ ಹೆಸರಿಡು ಅಂತ. ತಾತ ನಾಮಕರಣ ಮೊದ್ಲೇ ಮಾಡಿದ್ರು. ಅವನು ಹುಟ್ಟೋಕ್ ಮೊದ್ಲೇನೆ ಯೋಗದಲ್ಲಿ ನಿಷ್ಣಾತರು. ಅವ್ರ ಶಿಷ್ಯರು ಇವರೆಲ್ಲ. ಕುರುಹೈ ಕಾವಲಪ್ಪನ್, ಸೊಟ್ಟೈ ನಂಬಿ, ನಾಥಮುನಿಗಳ ಶಿಷ್ಯರು. ಮನತ್ತಾಲಂ ಮನದಿಂದಲೋ, ವಾಯಾಲಂ ಮಾತಿನಿಂದಲೋ, ವಣ್ ಕುರುಹೋರ್ ಪೇಣಂ ಸ್ತುತ್ಯವಾದ ಕುರುಹೋರ್ ನಗರಿಯನ್ನು ಆಸೆ ಪಡುವ, ಇನತ್ತಾರೆ ಎಲ್ಲಾದೆ ಹಿರಿಯರ ಸಾಲನ್ನು ಬಿಟ್ಟು ಮತ್ತಾರನ್ನು ಇರೆಂಜೇನ್ ಸೇರಲಾರೆ. ಧನತ್ತಾಲಂ ಸಂಪತ್ತಿನಲ್ಲೂ, ಧನ ಧನ ತನ ಧನತ್ತಾಲಂ ಗೊತ್ತೈತೆ. ತಾದ ಪದ ಒಂದೇನೆ. ಆ ತನತ್ತಾಲು ಹೇಳ್ಬೇಕಾಗಿಲ್ಲ, ಸರಿಯಾಗಿ ಧನತ್ತಾಲು ಅಂತಾನೆ ಹೇಳಿದ್ರೆ ಅರ್ಥಪೂರ್ಣವಾಗತ್ತೆ. ಏದಂ ಕೊರವಿಲೆ, ಯಾವ ಕೊರತೆ ಇರೋದು, ಸಂಪತ್ತಿನಲ್ಲೂ ನನಗೆ ಯಾವ ಕೊರತೆನೂ ಇಲ್ಲ. ಎಂದೈ ಷಡಗೋಪನ್, ನಮ್ಮ ಒಡೆಯರಾದ ನಮ್ಮಾಳ್ವಾರವರ ಪಾದಂಗಳ್ ಅಡಿಗಳೇ ಯಾಮುಡೆಯ, ನಮ್ಮ ಪತ್ತು ಧನವಾಗಿದೆ. ಪತ್ತು ಅಂದ್ರೆ ಧನ, ಇಲ್ಲಿ ಹತ್ತು ಅಂತಲ್ಲ, ಅಲ್ಲ ನಮ್ಮ ಆಸ್ತಿ ಅಂತ. ಲೌಕಿಕ ಸಂಪದಗಳು ಇಂದಿದ್ದು ನಾಳೆ ಮರೆಯಾಗತಕ್ಕದ್ದು. ಇಲ್ಲಿ ಬರುವಂತ ಇದು ವರುಣಾಯ ಗಮಾಯ್ ಓಡವುಲ ಉಡನಾಂಡವರ್, ನೆಕ್ಸ್ಟ್ ಪಿಚ್ಚೆ ಕೊಳ್ಳವರ್. ಅದರಿಂದ ಇಲ್ಲಿನ ವೈಭೋಗ ಐಶ್ವರ್ಯ ಧನ ಸಂಪತ್ತೆಲ್ಲ ಇವತ್ತಿದ್ದು ನಾಳೆ ಮರೆಯಾಗೋದು. ಆ ಕಾರಣ ಅಕ್ಷಯವಾದ ನಿಧಿಯನ್ನು ಬಯಸಬೇಕು. ಯಾವುದು ಕ್ಷಯಿಸಲ್ವೋ ಅದು ನಕ್ಷರತಿ ಇದೆ. ಅಕ್ಷರ ನಕ್ಷರತಿ, ಹಾಗೆ ಅಕ್ಷಯ. ಆ ತವನಿಧಿಯ ಮೋಕ್ಷವಲ್ಲದೆ ಬೇರೆ ಅಲ್ಲ. ಅದಕ್ಕೆ ಗುರೂಪಸಕ್ತಿ, ಗುರುವಿನ ಕೃಪೆ, ಭಾಗವತ ಕೈಂಕರ್ಯವನ್ನು ಬಿಟ್ಟೆ ಬೇರೆ ಸಾಧನ ಇರುವುದು. ಆದ್ದರಿಂದಲೇ ನಶ್ವರವಾದ ಸಂಪತ್ತನ್ನ ತೊರೆದು ಶಾಶ್ವತವಾದ ನಿಧಿಯನ್ನು ಬಯಸುವವರಿಗೆ ಇರುವ ಸಾಧನ ಅಂದ್ರೆ ತಿರುಕ್ಕೂರಿನಲ್ಲಿ ವಾಸಿಸುವಂತಹ ಭಗವದ್ ಭಕ್ತರು ಮತ್ತು ಆಚಾರ್ಯರು ನಮ್ಮಾಳ್ವಾರವರು, ಅವರ ಪಾದಸ್ಮರಣೆಯೇ ನಮಗೆ ಶ್ರೀರಕ್ಷೆ ಅಂತ ಹೇಳ್ತಾರೆ. ಕವಿತಾರ್ಕಿಕ ಸಿಂಹರ ಈ ಸೂಕ್ತಿಯನ್ನು ಇಲ್ಲಿ ನೆನೆಬಹುದು. ಅಸ್ತಿಮೇ ಹಸ್ತಿಶೈಲಾಗ್ರೆ ವಸ್ತು ಪೈತಾಮಹಂ ಧನಂ. ಆಚಾರ್ಯ ಯಾಮನರು ಸ್ತೋತ್ರದಲ್ಲಿ ಧನಂ ಮದೀಯಂ ತವ ಪಾದ ಪಂಕಜಂ ಎಂದು ಅನುಗ್ರಹಿಸಿದ್ದು ಇದೇ ಅಭಿಪ್ರಾಯ. ಧನಂ ಮದೀಯಂ ತವ ಪಾದ ಪಂಕಜಂ ಕದಾನು ಸಾಕ್ಷಾತ್ಕಾರ ವಾಣಿ ಚಕ್ಷುಷ. ನನ್ನ ಧನ ನೀನು, ನನ್ನ ಚಿನ್ನ, ನನ್ನ ಬಂಗಾರ ಅಂತ ಹೇಳಲ್ವೇ, ನಿಜವಾದ ಅರ್ಥದಲ್ಲಿ ನನ್ನ ಆಸ್ತಿ ನೀನೇನೆ. ಯಾವ ಪ್ರಾಪಂಚಿಕವಾದ ಧನ ಅದಲ್ಲ ಲೆಕ್ಕ ಇಲ್ಲಿ. ಕದಾನು ಸಾಕ್ಷಾತ್ಕಾರ ವಾಣಿ ಚಕ್ಷುಷ, ಯಾವಾಗ ನನ್ನ ಕಣ್ಣಿಗೆ ನೀನು ಕಾಣೋದು ಅಂತಂದ್ರಲ್ಲಿ ಎಂದು ಅನುಗ್ರಹಿಸಿದ್ದು ಇದೇ ಅಭಿಪ್ರಾಯದಿಂದ. ಮೇಲಿನ ತಮಿಳು ಬಿಡಿ ಪದ್ಯದ ಪೂರ್ವದಲ್ಲೇ ಈರಂಜೇನ್ ಎಂದು ಏಕವಚನ ಪ್ರಯೋಗ ಇದೆ. ಆದರೆ ಉತ್ತರಾರ್ಧದಲ್ಲಿ ಯಾಮುಡೆಯ ಪತ್ತು, ನಮ್ಮ ಸಂಪತ್ತು ಎಂಬ ಬಹುವಚನ ಇದೆ. ಇಲ್ಲಿರುವ ಬಹುವಚನ ಆತ್ಮ ಪ್ರತಿಷ್ಠೆಯಿಂದ ಮೆರೆಸಲಲ್ಲ. ನೋಡಿ, ನಾವು ಆ ತರ ಎಲ್ಲ ಮಾಡೋಲ್ಲ. ನಾವು ಅವರೇ ಹೇಳ್ಕೊಳ್ಬೇಕಾದ್ರೆ ಮರ್ಯಾದೆ. ನಾನು ಅಂತ ಹೇಳ್ಕೊಂಡ್ರೆ ಸಿಂಗಲ್ ನಲ್ಲಿ ಆ ತರ ಅಲ್ಲ ಅಂದ್ರೆ ಇವರು. ಯಾಮುಡೆಯ ಪತ್ತು ಅಂದ್ರೆ ನಮ್ಮ ಸಂಪತ್ತು ಅನ್ನೋದು ಬಹುವಚನ ಆತ್ಮ ಪ್ರತಿಷ್ಠೆಗಲ್ಲ, ತನಗೆ ಸಂಬಂಧಿಸಿದ ಎಲ್ಲರಿಗೂ ಅದು ಅನಂತ ಐಶ್ವರ್ಯ ಎಂಬುದನ್ನು ಸೂಚಿಸುವ ಸಲುವಾಗಿ ಮಾತ್ರ ಅಂತ ತಿಳಿಬೇಕು. ஏந்த பெருங்கீர்த்தி ராமானுஷமுதிதன் வாய்ந்த மலர்பாதம் வணங்குகின்றேன். ஆய்ந்த பெரும் ஸ்ரீரார் ஷடகோபன் செந்தமிழ் ವೇದಂ ಧರಿಕ್ಕುಂ ಬೇರಾದ ಉಳ್ಳಂಪೆರ. ಇದನ್ ಬರೆದವರು ಆನಂದಾಳ್ವಾನ್. ತಿರುಪತಿನಲ್ಲಿ ಪುಷ್ಕರಣಿ ರೆಡಿ ಮಾಡಿ ಪುಷ್ಪ ಕೈಂಕರ್ಯ ಮಾಡೋದ್ರಲ್ಲ, ಆ ಆನಂದಾಳ್ವಾನ್ ರಾಮಾನುಜರ ಶಿಷ್ಯ. ಆಯಿಂದ ದೋಷರಹಿತವಾದಂತಹ ಪೆರುಂಶೀರ್ ಮೊದಲಾದ ದಿವ್ಯ ಗುಣಗಳಿಂದ ಪೂರ್ಣವಾದಂತಹ ಷಡಗೋಪನ್ ನಮ್ಮಾಳ್ವಾರವರು ಅನುಗ್ರಹಿಸಿದ ಶಂತಮಿಳ್ ವೇದವನ್ನ ಧರಿಸುವ ಪೈರಾದ ಉಳ್ಳನ್ ಮತ್ತೊಂದಕ್ಕೆ ಸೋಲದ ಮನವನ್ನ ಪಡೆಯಲು ಏಯಿಂದ ಪೆರುಂಗೀಶಿ ಕೀರ್ತಿ ರಾಮಾನುಜಮನಿದ ದಿಗಂತ ವ್ಯಾಪಿಯಾದ ಕೀರ್ತಿಯುಳ್ಳ ಭಗವದ್ ರಾಮಾನುಜರ ವಾಯಿಂದ ಮಲರ್ಪಾದಂ ಅರಳಿದ ಕಮಲಕ್ಕೆ ಎಣೆಯಾದ ಪದಯುಗವನ್ನ ವಣಂಗುಹಿನ್ನೇನ್.
ವಂದಿಸ್ತೇನೆ ಅಂದ್ರು. வான்திகழும் சோலை மதிலரங்கர்வன் புகழ்மேல் ஆண்ட தமிழ் மறைகளாயிரமும் ஈன்ற முதல் தாய் செடகோபன் மொயம்பால் வளர்த்த இதத்தாய் ರಾಮಾನುಜನ್. ಇದನ್ ಬರೆದವರು ಕೂರತ್ತಾಳ್ವನ್ ಮಗ ಪರಾಶರ ಭಟ್ಟ. ராமானுஜரன்னி இவ சொன்ன அது அர்த்த பாருங்க முன்கிக்குன்னா ಬರೆದವರು ಪರಾಶರ ಭಟ್ರು. ವಾಂತಿಹಳುಂ ಶೋಲೈ, ವಾನ್ ಅಂದ್ರೆ ಆಗಸವನ್ನು ಮುಟ್ಟುವ, ತರುಗಳಿಂದ ಆವೃತವಾದ, ಮದಿಳ್ ಅರಂಗರ್ ಸಪ್ತ ಪ್ರಾಕಾರ ಪರಿವೃತವಾದ ಶ್ರೀರಂಗದಲ್ಲಿ. ಸಪ್ತ ಪ್ರಾಕಾರಗಳು ಆಕಾಶವನ್ನು ಮುಟ್ತಾ ಇತ್ತಂತೆ. ಆ ತಿರುಮಂಗಿಯಾಳ್ವಾರ ಹೇಳ್ತಿದ್ದಲ್ಲ, ಅದು ಎಷ್ಟು ಹೈ ಮಲ್ಟಿ ಸ್ಟೋರಿಡ್ ಇತ್ತು ಅಂದ್ರೆ ಆ ಟಾಪ್ ನಲ್ಲಿ ಟೆರೆಸ್ ಅಲ್ಲಿ ಹೋದ್ರೆ ಚಂದ್ರನ್ ಕೈನಲ್ಲಿ ಇಟ್ಕೊಂಡ್ಬಿಡ್ಬೋದು ಅಂತ, ಅಷ್ಟೆತ್ತರವಾಗಿತ್ತು. ಹಾಗೆ ಇಲ್ಲಿ ಆಕಾಶವನ್ನು ಮುಟ್ಟುವ ತರುಗಳಿಂದ, ತರು ಅಂದ್ರೇನು, ಮರಗಳು, ವೃಕ್ಷಗಳು, ತೋಪುಗಳು, ಅವುಗಳಿಂದ ಮದಿಳ್ ಅರಂಗರ್ ಸಪ್ತ ಪ್ರಾಕಾರ ಪರಿವೃತನಾದ ಶ್ರೀರಂಗದಲ್ಲಿ ಯೋಗ ನಿದ್ರೆಯಲ್ಲಿ ಪಡಿಸಿದ ರಂಗರಾಜನ ವಾಣ್ಪುಹಳ್ ಮೇಲ್ ಮಹಾಮಹಿಮೆಯನ್ನು ಕುರಿತು ಆಂಧ್ರ ತಮಿಳ್ ಮರೆಹಳ್ ರಚಿತವಾದ ದ್ರವಿಡ ವೇದ ರೂಪವಾದಂತ 1000 ಪದ್ಯಗಳನ್ನ ಈಂದ್ರ ಎತ್ತಂತಹ ಮೊದಲ ತಾಯಿ ಶಟಗೋಪನ್ ನಮ್ಮಾಳ್ವಾರ್ ಮೊಯಿಂಬಾಲ್ ಶಕ್ತಿವರ್ಧಕವಾದಂತಹ ಸ್ತನ್ಯವನ್ನ ನೀಡಿ വളರ್ತ ಬೆಳೆಸಿದ ಇದತ್ತಾಯ್ ಹಿತವಾದ ದಾದಿಯು ರಾಮಾನುಜನ್. ರಾಮಾನುಜರು ನಮ್ಮಾಳ್ವಾರವರ ದಿವ್ಯ ಸೂಕ್ತಿಗಳನ್ನೇ ಕುಡಿದು ಬೆಳೆದವರು ಅಂತಾರೆ. ಅಮೃತ ಸ್ತನ್ಯ ಅಂದ್ರೆ ಶಕ್ತಿವರ್ಧಕವಾದಂತಹ ಸ್ತನ್ಯಪಾನ ಮಾಡಿದ್ದು. ಏನು ಅಂದ್ರೆ ಅದೇ 1000 ಪದ್ಯಗಳು, ಅದರ ಅರ್ಥವನ್ನು ತಿಳಿದಂತ ರಾಮಾನುಜರು. ಹಿಂದಿನ ಬಿಡಿಪದ್ಯದಲ್ಲಿ ದ್ರಾವಿಡ ವೇದ ಧಾರಣೆಗೆ ಶ್ರೀ ರಾಮಾನುಜರ ಅಡಿದಾವರೆಗಳಿಗೆ ನಮಿಸೋದೇ ಸಾಧನ ಅಂತ ಹೇಳಿದೆ. ಈ ಪದ್ಯದಲ್ಲಿ ಅದಕ್ಕೆ ಕಾರಣವನ್ನು ವಿವರಿಸಲಾಗಿದೆ. ಏಯಿಂದ ಪೆರಂಕೀರ್ತಿ ಅದ್ರಲ್ಲಿ ಬಂತಲ್ಲ, ಆನಂದಾಳ್ವಾನ್ ಹೇಳಿದ್ದು, ಅದಕ್ಕೆ ಮುಂದಿಂದಿದು. ಜನ್ಮ ತಳೆದಂತ ಪ್ರತಿ ಶಿಶುವಿಗೂ ಈರ್ವರು ತಾಯಂದ್ರುಂಟು. ಒಬ್ಬಳು ಜನನ ಇತ್ತವಳು, ಮತ್ತೊರ್ವಳು ಬೆಳೆಸಿದವಳನ್ನ ದಾನಿ ಅಂತಾರೆ, ನರ್ಸಿಂಗ್ ಮದರ್. ತಿರುವಾಯ್ಮೊಳಿ ಜನಿಸಿದ ಶಿಶು, ಅದರ ಹೊಟ್ಟಿಗೆ ಕಾರಣವಾದ ತಾಯಿ ನಮ್ಮಾಳ್ವಾರವರು. ಅದನ್ನ ಪೋಷಿಸಿ ಬೆಳೆಸಿದವರು ಶ್ರೀ ರಾಮಾನುಜರು, ಅವರೇ ದಾದಿ. ರಾಮಾನುಜರು ಅದನ್ನ ಬೆಳೆಸಿದ ಬಗೆಯನ್ನು ಅರಿಯುವುದು ಅಗತ್ಯ. ಅದನ್ನ ಮಣವಾಳ ಮೌನಿಗಳು ತಮ್ಮ ಉಪದೇಶ ರತ್ನಮಾಲೆಯಲ್ಲಿ ವರ್ಣಿಸಿದ್ದಾರೆ. ಸಿರಿಬಾಯ ನುಡಿಯನ್ನ ರಕ್ಷಿಸಿದವರು 5 ಆಚಾರ್ಯರು. ಇವರಲ್ಲಿ ಮೊದಲಿಗರು ತಿರುಕ್ಕುರು ಹೈ ಪಿರಾನ್ ಪಿಳ್ವಾನ್. ಇವರು ರಾಮಾನುಜರ ಉಪದೇಶದಂತೆ 6000 ಪಡಿ ಎಂಬ ವ್ಯಾಖ್ಯಾನ ಅನುಗ್ರಹಿಸಿದ್ದಾರೆ. ಆಚಾರ್ಯ ಹೃದಯದಲ್ಲಿ ಭಾಷ್ಯಕಾರರ್ ಇದುಕೊಂಡು ಸೂತ್ರ ವಾಕ್ಯಗಳೈ ವರುಂಗವಿಡುವರು ಎಂಬ ವಾಕ್ಯ ಇದೆ. ಶ್ರೀ ಭಾಷ್ಯಕಾರರು ತಿರುವಾಯ್ಮೊಳಿಯನ್ನೇ ಮುಂದಿಟ್ಟು ಬ್ರಹ್ಮಸೂತ್ರಗಳಿಗೆ ಭಾಷ್ಯ ಬರೆದರು ಎಂಬುದು ಅದರ ಅರ್ಥ. ಇದರಲ್ಲಿ ಒಂದು ವಿಶೇಷವನ್ನು ಗಮನಿಸಬೇಕು ಅಂದ್ರು. 1000 ಪದ್ಯಗಳುಳ್ಳ ತಿರುವಾಯ್ಮೊಳಿಯಲ್ಲಿ ಶ್ರೀ ರಂಗನಾಥನ ಸ್ತೋತ್ರ ಕಾಣಬರುವುದು ಕೇವಲ 1 ದಶಕದಲ್ಲಿ ಮಾತ್ರ. ಒಂದೇ ಒಂದು ಪತ್ತು. ಕಂಗೊಲೊಂ ಪಹಲೊಂ ಎಂಬುದೇ ಆ ಸೂಕ್ತಿ. ಕಂಗೊಲೊಂ ಪಹಲೊಂ ಕಣ್ತು ಇಲರಿಯಾಳ್ ಕಣ್ಣನಿ ಕೈಗಳಾಲ್ ಇಳக்கும் ಶಂಕು ಶಕ್ಕರಂಗಳೆಂದು ಕೈಗೋಪಂ தாமரை கண்ணென்னே தளரும் எங்கனே தரிக்கேன் உன்னை விட்டென்னும் திருநிலா ಕೈ ಶಂಗೆಯಪ್ಪಾಲ್ ತಿರುವ ರಂಗತ್ತಾನೆ ರಂಗನಾಥನನ್ನು ಕೊಂಡಾಡಿದ 10 ಪಾಶುರಗಳು. ಹೀಗಿರುವಾಗ ತಿರುವಾಯ್ಮೊಳಿ ಎಲ್ಲ ಶ್ರೀ ರಂಗನಾಥನೇ ಕುರಿತದ್ದು ಎಂಬ ಮಾತು ಹೇಗೆ ಸಲ್ಲುತ್ತೆ ಎಂಬ ಸಂಶಯ ತಲೆದೋರುವುದು ಸಹಜ. ಅದನ್ನ ಪೂರ್ವಾಚಾರ್ಯರು ನಮ್ಮಾಳ್ವಾರ್ ಅವರು ಸಂಕಲ್ಪಿಸಿದ್ದು ಶ್ರೀ ರಂಗನಾಥ ಸ್ತೋತ್ರವನ್ನೇ. ಇತರ ದಿವ್ಯ ದೇಶಗಳಲ್ಲಿ ನೆಲೆಸಿರುವ ಭಗವಂತನು ಶ್ರೀರಂಗನಾಥನೇ ಎಂದು ಕೈಂಕರ್ಯ ಎಸಗಿದರು ಎಂದು ನಿರ್ವಾಹ ಮಾಡಿದ್ದಾರೆ. ಮಿಕ್ಕವಿರೆ ನಿಲೆಯಂ மெய்யாமுயிர் நிலையம் தக்க நெறியம் தடையாகி தொக்கியலும் ஊழ் வினையும் வாழ் வினையும் போதும் குருஹயர்கோன் யாழினிசை ವೇದತ್ತಿಯಲ್ ವಂಗಿಪುರತ್ತು ನಂಬಿ ಕುರಯರ್ಕೋನ್. ಹಕಾರ ಮಾಡ್ಬಿಡ್ತಾರೆ. ಕೋನ್ ಸರಿ, ಅದು ಹೋನ್ ಅಲ್ಲ. ತಿರುನಗರಿಯಲ್ಲಿ ನಿತ್ಯ ಮಾಸ ಮಾಡುವಂತ ಆಳ್ವಾರವರು ಅನುಗ್ರಹಿಸಿದ ಯಾಳಿನಿಶೈ ವೇದತ್ತು ಇಯಲ್ ವಿಪಂಚಿಯ ಇಂಚರದಂತಹ ವೇದ ಸದೃಶ ಸಾಹಿತ್ಯವು ಮಿಕ್ಕ ಹಿರೆನೆಲೆಯಂ ಸರ್ವೋತ್ಕೃಷ್ಟವಾದ ಭಗವಂತನ ಸ್ವರೂಪವನ್ನ, ಮೆಯ್ಯಾಂ ಉಯಿರ್ ನೆಲೆಯಂ ನಿಜವಾದ ಜೀವಾತ್ಮನ ಸ್ವರೂಪವನ್ನ, ತಕ್ಕ ನೆಲೆಯಂ ಸ್ವರೂಪಾನುಗುಣವಾದ ಉಪಾಯ ಸ್ವರೂಪವನ್ನ
ತಡೆಯಾಹಿ ತೊಕ್ಕಿಯಲಂ ಊಳ್ವಿನಯಂ, ಪರಮಾತ್ಮ ಪ್ರಾಪ್ತಿಗೆ ಬಂಧಕವಾದಂತಹ ಶರೀರ ಸಂಬಂಧ ಮತ್ತು ಅನಾದಿ ಕರ್ಮರೂಪವಾದ ವಿರೋಧಿ ಸ್ವರೂಪವನ್ನ ವಾಳ್ವಿನೆಯು ಪರಮ ಪುರುಷಾರ್ಥ ಸ್ವರೂಪವನ್ನ ಓದು ಪ್ರತಿಪಾದಿಸುತ್ತೆ. ತಿರುವಾಯುಮಳಿಯಲ್ಲಿ ಪ್ರತಿಪಾದಿಸಿದ ವಿಷಯಗಳು ಯಾವುದು ಎಂಬುದನ್ನ ಈ ಮೇಲಿನ ಪದ್ಯ ವಿವರಿಸುತ್ತೆ. ತಿರುಮಂತ್ರದಲ್ಲಿ ಉಪದಿಷ್ಟವಾದ ವಿಷಯಗಳೇ ಇದರಲ್ಲೂ ಪ್ರತಿಪಾದ್ಯವಾಗಿದೆ. ಅಷ್ಟಾಕ್ಷರಿನಲ್ಲಿ ಏನಿದೆಯೋ ಅದನ್ನೇ 1000 ಪದ್ಯದಲ್ಲಿ ಬರೆದ್ರು. ಅದಕ್ಕೆ ಈಡು ಒಂದಕ್ಕೊಂದಕ್ಕೆ ಬೆಳೆಸಿ ಈಡು 36,000 ಪಡಿ. ಇಲ್ಲಿ ಪ್ರತಿಪಾದ್ಯವಾಗಿರೋ ಏನ್ ವಿಷಯ ಅಂದ್ರೆ ತಿರುಮಂತ್ರ. ಈ ವಿಷಯಗಳನ್ನ ಅರ್ಥ ಪಂಚಕಗಳು ಅಂತ ಶಾಸ್ತ್ರಜ್ಞ ಕರೀತಾರೆ. ಇವು ಎಲ್ಲ ಶಾಸ್ತ್ರಗಳಿಗೂ ಪ್ರಮೇಯ. ಒಂದು, ಚೇತನರು ಪಡೆಯಬೇಕಾದ ಪರಮಾತ್ಮನ ಸ್ವರೂಪ. ಪ್ರಾಪ್ಯಸ್ಯ ಬ್ರಹ್ಮಣೋ ರೂಪ ಪ್ರಾಪ್ತ್ಯುಶ್ಚ ಪ್ರತ್ಯಗಾತ್ಮನಃ, ಭಗವಂತನನ್ನು ಪಡೆಯ ಬಯಸುವಂತಹ ಚೇತನನ ಸ್ವರೂಪ. ಪ್ರಾಪ್ತಿ ಉಪಾಯ, ಅದನ್ನು ಪಡೆಯಲು ಉಪಾಯ, ಮತ್ತು ಅದನ್ನು ಪಡೆಯಲು ಅಡ್ಡವಾಗಿ ನಿಲ್ಲುವ ವಿರೋಧಿಗಳು. ತಥಾ ಪ್ರಾಪ್ತಿ ವಿರೋಧಿ ಚ. 5 ಈ ಪ್ರತಿಬಂಧಗಳು ನಾಶವಾದ ನಂತರ ಪಡೆಯುವ ಫಲಸ್ವರೂಪ ಇದೆಯಲ್ಲ, ಇದೇ ಅರ್ಥಪಂಚಕ. ಈ ಅರ್ಥಪಂಚಕ ಅನ್ನೋದು ಜನರಲ್. ಅರುತ್ತ ಪಂಚಕಂ ಅಂತ ದೇಶಿಕ ಗದ್ಯದಲ್ಲಿ ಬರೆದಿದ್ದಾರೆ. ದೇಶಿಕ ಪ್ರಬಂಧ, ದೇಶಿಕ ಗದ್ಯ ಅಲ್ಲ, ದೇಶಿಕ ಪ್ರಬಂಧ. ದೇಶಿಕ ಗದ್ಯ ಒಂದಿದೆ ಗೊತ್ತಾ, ದೇಶಿಕರ ಮೇಲೆ. ಅರ್ಥಪಂಚಕ ಸಂಸ್ಕೃತದನ್ನ ಇದ್ರೂ ಕೂಡ ಇರ್ಕಂತ. ಏನ್ ಅರ್ಥಪಂಚಕ ಅಂದ್ರೆ 5 ವಿಷಯಗಳನ್ನು ತಿಳಿಸೋದು. ಇದನ್ನ ಎಲ್ಲದಕ್ಕೂ ಅನ್ವಯ ಮಾಡ್ಬೋದು. ವೇದ, ದಿವ್ಯ ಪ್ರಬಂಧ, ರಾಮಾಯಣ, ಪುರಾಣಗಳು, ಅಷ್ಟಾದಶಿ ಎಲ್ಲದಕ್ಕೂ ಅನ್ವಯ. ಯಾವುದೇ ಅಧ್ಯಾತ್ಮ ಗ್ರಂಥ ತಗೊಂಡ್ರೆ 5 ವಿಷಯಗಳು ಅದರಲ್ಲಿದೆ ಅಂತ. ಇನ್ನು ಮುಂದಕ್ಕೆ ಅಧಿಕ ಪಾಠ. ತಿರುವಾಯುಮಳಿಯು ಶ್ರೀರಂಗನಾಥನಿಗೆ ಹೇಗೋ ಹಾಗೆ ತಿರುವೇಂಗಡಮಡಿಯಾನಿಗೋ ದೇವ ಪೆರುಮಾಳ್ಗೋ. ತಿರುವೇಂಗಡಮಡಿಯ ತಿರುಪತಿ ಮೇಲಿರೋ ದೇವ ಪೆರುಮಾಳ್ ಕಾಂಚೀಪುರದಲ್ಲಿ ತಿರುನಾರಾಯಣನಿಗೂ ಅನ್ವಯಿಸುವುದು ಎಂಬ ಅಭಿಪ್ರಾಯ ಕೆಲವು ಪೂರ್ವಾಚಾರ್ಯರಿಗೆ ಇರೋದು. ಅವರು ಮಾಡಿರುವ ತನಿಯನ್ಗಳು ಕೇವಲ ಮುದ್ರಿತವಾಗಿಯೂ ಅಮುದ್ರಿತವಾಗಿಯೂ ಇದೆ. ಕೇವಲ ತಿಳುವಳಕ್ಕಾಗಿ ಅವಳನ್ನು ಇಲ್ಲಿ ಕೊಡಲಾಗುತ್ತೆ. ತಿಲದ ಮುಲಹಕ್ಕಾನ ತಿರುವೆಂಗಡತ್ತಾನೈ ಅಲಹಿಲ್ ಪುಹಳ್ದ ಅಂದಾದಿ ಆಯಿರಮುಂ உலகில் உரைத்தான் சடகோபன் உத்தமர்கள் நெஞ்சில் விரித்தான் பெரும்பூதோர் வேந்து. பெரும்பೂದೋರ್ ರಾಮಾನುಜರು. ಅದಕ್ಕಾಗಿ ಒಂದು. ಎರಡನೇದು, ಅಯರ್ವರು ಅಮರர்கள் அதிபதியை துயர் தீர்ந்த ஷடகோபன் சொல்லாயிரத்தால் மயர்வர் வருத்து அருளி நான் என்கிங்கே பயனாகவே உரைத்தான் கொண்டு காரணம் தானாய் அவனென்னேத்தும் நாரணன் தானே திருவுடையடி மேவி ஆரணம் சொல்லும் ஷடகோபன் துயர் அறுத்து தாரணியில் 1000 சுடரொளியாய் நின்னானே. ஆழ்வார் எம்பெருமானார் ஜீயர் திருவடிகளே சரணம். ஸ்ரீமதி ராமானுஜாய நமಃ. ಶ್ರೀಹಿ. ಅವತಾರಿಕೆ. ತನಿಯಂಗಳ್ ಮುಗೀತು, ತಿರುವಾಯುಮಳಿಯ ಆರಂಭ. ಆಳ್ವಾರ್ ಅಂದ್ರೆ ಭಕ್ತಿಯಲ್ಲಿ ಮುಳುಗಿದವರು, ಅದಕ್ಕೆ ಆಳ್ವಾರ್. ಆಳವಾಗಿ ಭಕ್ತಿಯಲ್ಲಿ ಮುಳುಗಿದವರು ಆಳ್ವಾರು. ಅಂತವರಲ್ಲಿ ನಮ್ಮ ಆಳ್ವಾರವರು ಭಗವಂತನ ಅನುಗ್ರಹದಿಂದ ಅಜ್ಞಾನವನ್ನ ನೀಗಿಕೊಂಡವರು, ಪ್ರಪನ್ನ ಜನ ಕೂಟಸ್ಥರು ಎಂದು ಹೆಸರಾದವರು. ಅವರು 4 ದಿವ್ಯ ಪ್ರಬಂಧಗಳನ್ನು ದಯಪಾಲಿಸಿದ್ದಾರೆ. ತಿರುವಿರುತ್ತಂ, ತಿರುವಾಶಿರಿಯಂ, ಪೆರಿಯ ತಿರುವಂದಾದಿ, ತಿರುವಾಯುಮಳಿ ಎಂಬುದೇ 4. ತಿರುವಾಯುಮಳಿಯೇ ಅವರ ಗ್ರಂಥಗಳಲ್ಲಿ ಕೊನೆಯದು. ತಿರುವಾಯುಮಳಿ. ಇವು 4 ಚತುರ್ವೇದಗಳ ಸಾರಭೂತ ಅಂದ್ರು. ತಿರುವಾಯುಮಳಿಯನ್ನ ಸಾಮವೇದ ಸಾರ ಎಂದು ಬಲ್ಲವರು ಹೇಳ್ತಾರೆ. ಎಲ್ರು ಇದನ್ನ ಹೇಳಿದೆ. ನಾನು ಇದನ್ನ ಕ್ರಿಟಿಸೈಸ್ ಮಾಡಿದ್ದುಂಟು ಅನೇಕ ಬಾರಿ. ನಾಮ್ ತಿರುವಾಯುಮಳಿ ಸೊಲ್ರಿದೆ, ಬಟ್ ಅವ್ರು ಬರೀ ಇವ್ರು ಹೇಳೋದು ಅವ್ರ ಗ್ರಂಥಗಳಲ್ಲಿ ಕೊನೆಯದಿದ್ದು ತಿರುವಾಯುಮಳಿ ಲಾಸ್ಟ್ ನಲ್ಲಿ ಕೊಟ್ಟಿದ್ದು. ಮೊದಲೆಲ್ಲ ಬಂತು. ಮೊದಲು ತಿರುವಿರುತ್ತಂ, ಆಮೇಲೆ ತಿರುವಾಶ್ರಿಯಂ, ಪೆರಿಯ ತಿರುವಂದಾದಿ, ಆಮೇಲೆ ತಿರುವಾಯುಮಳಿ. ಪಾರಾಯಣದ ಹಿಂಗೆ. ಇವಾಗ ಮೊದಲು ತಿರುವಂದಾದಿ, ಎರಡನೇ ತಿರುವಂದಾದಿ, ಮುಂದೊಂದು ತಿರುವಂದಾದಿ, ಅಲ್ಲಿಂದ ಶುರು ಮಾಡ್ತೀವ ಪಲ್ಲಾಂಡು ಇದು ಮಾಡೋದು. ಹಾಗೆ ಈ ಇದ್ರಲ್ಲಿ ತಿರುಪತಿನಲ್ಲಿ ಅವರು ಮೊದಲಾಯರಿಂದನೇ ಶುರು ಮಾಡ್ತಾರೆ. ಮೊದಲು ತಿರುವಂದಾದಿಯಿಂದನೇ ಆರಂಭ. 4000 ತೊಡಕು ಆನ್ಪಿನ್ನೆ ಶುರು ಪಂಡದವ ಮೊದಲು ತಿರುವಂದಾದಿಯಿಂದಾನೆ. ಮೊದಲ ಆಳ್ವಾರಗಳದೇ ಮೊದಲು ಅವ್ರದ್ದು ಆ ಸಂಪ್ರದಾಯ. ಅಲ್ಲಿ ಭಗವಂತನು ಆಳ್ವಾರವರ ಜ್ಞಾನ ಚಕ್ಷುವಿಗೆ ಗೋಚರನಾದ ಆಗ ಪರಮಾತ್ಮನ ದರ್ಶನಕ್ಕೆ ಪ್ರತಿಬಂಧಕವಾಗಿದ್ದ ದೇಹವನ್ನು ತೊರೆಯಲು ಬಯಸಿದ. ಈ ತಿರುವಾಯುಮಳಿಯನ್ನ ಸಾಮವೇದದ ಸಾರ ಅಂತ ಬಲ್ಲವರು ಹೇಳ್ತಾರೆ ಅಂದ್ರು. ಇಲ್ಲಿ ಬರೆದಿದ್ದೇನೋ ಆಯ್ತು, ಎಲ್ರು ಹೇಳಿದ್ದನ್ನೇ ಹೇಳಿದ್ರು. ಬಟ್ ಎಲ್ಲ ಸಾಮವೇದದ ಸಾರ ಏನು? ಬೇರೆ 4 ವೇದದ ಸಾರ ಏನು? ಸರ್ವೇ ವೇದಾಹ ಯದ್ ಪದಮಾಮನಂತಿ, ಓಂಕಾರ, ಪ್ರಣವದ ಉಪಾಸನೆ,
ಇಲ್ಲೆಲ್ಲ ಹೇಳಿದ್ ಮೊದ್ಲೇ ಏನ್ ಹೇಳಿದ್ರು, ತಿರುಮಂತ್ರದಲ್ಲಿ ಉಪದಿಷ್ಟವಾದ ವಿಷಯಗಳೇ ಇಲ್ಲೂ ಬಂದಿದೆ ಅಂತ. ಅಂದ್ರೆ ಪ್ರಣವದ ವಿವರಣೆ ಎಲ್ಲವೂ ಕೂಡ ಅಷ್ಟೇ. ಪ್ರತ್ಯಗಾನಂದಂ ಬ್ರಹ್ಮ ಪುರುಷಂ ಪ್ರಣವ ಸ್ವರೂಪಂ, ಅದರ ವಿವರ ಆಕಾರ ಉಕಾರ ಮಕಾರ ಇತಿ ಎಲ್ಲವೂ ಕೂಡ ವೇದಗಳೆಲ್ಲ ಹೇಳುವುದು ಒಂದೇನೇನೆ. ಮತ್ತಿದು ಯಾಕೆ ಇದು ಸಾಮವೇದ ಅಂತ ಏನು ಬಂದಿದೆ ರೂಢಿನಲ್ಲಿ ಎಲ್ರು ಹೇಳಿದ್ದಷ್ಟೇನೆ. ಆಕ್ಚುಲ್ ತತ್ವ ಇದಕ್ಕೆ ಹೋದ್ರೆ, ಸಿದ್ಧಾಂತದ ಪ್ರಕಾರ ಹೋದ್ರೆ ಇದು ಆ ಸಾರ ಈ ಸಾರ ಅಂತ ಹೇಳೋದಲ್ವೇ ಅಲ್ಲ. ಹಾ, ಈಗ ಬೇಸಿಕ್ ಆಗಿ ವೇದ ಒಂದೇನೆ. ಏನು ವೇದನೆ ಒಂದು ಅಂತೀರಿ ನೀವು? ಋಗ್ವೇದ, ಯಜುರ್ವೇದ, ಸಾಮ ಅಥವಾ ವೇದ ವ್ಯಾಸನಾಗಿ ಹುಟ್ಟಿದ ಅವನು ಕಲ್ತ್ಕೊಳ್ಳೋಕ್ ಸುಲಭ ಮಾಡೋದಕ್ಕೆ ಇದು ಋಗ್ಗು, ಇದು ಯಜು, ಇದು ಸಾಮ, ಇದು ಅಥರ್ವ ಅಂತ ಹೇಳಿದ್ದಕ್ಕೆ. ಬಟ್ ಎಲ್ಲ ಸರ್ವೇ ವೇದ ಹೇಳೋದು ಯಾವುದು? ಪ್ರಣವನ್ನ. ಪ್ರಣವಾಕಾರ ರೂಪ ಯಾವ್ದವನು ಭಗವಂತ. ಸೊ ಅದರಿಂದ ಈ ಸಾರ ಅನ್ನೋದು ಸೈದ್ಧಾಂತಿಕವಾಗಿ ಸರಿ ಅಲ್ಲ. ಆದ್ರೂ ಇದೆ ಸಂಪ್ರದಾಯದಲ್ಲಿ, ಅದರಿಂದ ಹೇಳಿದ್ದಾರೆ. ಭಗವಂತನು ಆಳ್ವಾರವರ ಜ್ಞಾನ ಚಕ್ಷುವಿಗೆ ಗೋಚರನಾದ. ಜ್ಞಾನ ಚಕ್ಷಸ್ಸು ಅಂದ್ರೆ ಅವರ ಅರಿವಿಗೆ ಅವನನ್ನು ಕಂಡಿದ್ದು. ಇದರದೆಲ್ಲ ಅವರ ಅಜ್ಞಾನ ದೂರವಾಯಿತು. ಮೊದಲೇ ಅದನ್ನ ಶರೀರ ನಾನು ಅಲ್ಲ ಅನ್ನೋದನ್ನ ಮೊದಲೇ ಶಠಕೋಪನಾಗಿ, ಶಠ ಅನ್ನುವ ಗಾಳಿಯನ್ನು ತಳ್ಳಿದವರು, ಪ್ರಸೂತಿಗ ಗಾಳಿ, ಅದನ್ನ ಶಠ ಅಂತ ಹೇಳೋದು, ಮಾಯೆ ಅದೇನೆ. ಆಗ ಪರಮಾತ್ಮನ ದರ್ಶನಕ್ಕೆ ಪ್ರತಿಬಂಧಕವಾಗಿದ್ದಂತಹ ದೇಹವನ್ನ ತೊರೆಯಲು ಬಯಸಿದ್ರು. ತಿರುವಿರುತ್ತದಲ್ಲಿ ಇದನ್ನ ಶಠಗೋಪರವರು ತಾವೇ ಪ್ರತಿಪಾದಿಸಿದ್ದಾರೆ. ಆದರೆ ಅದು ಭಗವಂತನಿಗೆ ಮೆಚ್ಚುಗೆ ಆಗಲಿಲ್ಲ. ಶಠಗೋಪರು ಬದುಕಿರಬೇಕು, ಅವರಿಂದ ದೇಶಕ್ಕೆ ಒಳಿತಾಗಬೇಕು, ಅವರು ಅನೇಕ ಪಾಶರಗಳನ್ನು ಹಾಡಿ ಜನತೆಗೆ ಬೆಳಕು ನೀಡಬೇಕು ಎಂದು ಸಂಕಲ್ಪಿಸಿದ. ಭಗವಂತನ ಗುಣಾನುಭವ ಅವರಿಗೆ ಅವರಿದ್ದಲ್ಲೇ ಆಗುವಂತೆ ಕರುಣಿಸಿದ. ಅದಕ್ಕೆ ಇವರೆನ್ನೆಲ್ಲೂ ಹೋಗ್ಲೇ ಇಲ್ಲ, ಯಾವ ಕ್ಷೇತ್ರಕ್ಕೂ ಹೋಗ್ಲಿಲ್ಲ. ಆ ತಿರುಕುರು ಹುಣಸೆ ಮರದ ಕೆಳಗಡೆನೆ ಕೂತಿದ್ದಷ್ಟೇ ಪೂರ. ಇವ್ರು ಬರ್ಸಿದ್ದು ಬೇರೆ 4,000 ಎಲ್ಲದನ್ನು ಅವರು ಅಲ್ಲೇ ತಿಳಿದಿದ್ರು. ಭಗವಂತನಿಂದನೇ ಏನೇ ಇರುವಾಗಿ ಹೋಗ್ಲೇ ಇಲ್ಲ ಅವರು. ಅದಕ್ಕೆ ಹೇಳಿದೆ ಅವರು, ಅವರಿರೋ ಜಾಗದಲ್ಲೇನೆ ಅವರಿಗೆ ಅವರಿದ್ದಲ್ಲೇ ಆಗುವಂತೆ ಕಾಣಿಸಿದ ಭಗವಂತನ ಗುಣದ ಅನುಭವ. ಆಗ ಆ ಅನುಭವ ಪಾಶುರಗಳೆಂಬ ಪ್ರವಾಹವಾಗಿ ಹೊರಹೊಮ್ಮುತ್ತೆ. ಅದರಿಂದ ಲೋಕಕ್ಕೆ ಅನುಗ್ರಹವಾಗಲಿ ಎಂಬುದು ಪರಮಾತ್ಮನ ಬಯಕೆಯಾಗಿತ್ತು. ಆಳ್ವಾರವರು ತಿರುವಾಶಿರಿಯದಲ್ಲಿ ಅದನ್ನು ಕಂಡು ಅನುಭವಿಸಿದ್ರು. ಆ ಭಗವದ್ ಅನುಗ್ರಹ ಪ್ರವಾಹ ಉಕ್ಕಿ ಎಲ್ಲೆ ಮೀರಿ ಹರಿದದ್ದನ್ನ ಹಿರಿಯ ತಿರುವಂದಾದಿಯಲ್ಲಿ ಅನಿತರ ಸಾಧಾರಣವಾದ ರೀತಿಯಲ್ಲಿ ತೋಡಿಕೊಂಡ್ರು. ಪರಮಾತ್ಮನು ಪ್ರೇಮಮಯ್ಯಾದ ತಾಯಿಯಂತೆ ಅವಳ ಶಿಶುವು ರೋಗಗ್ರಸ್ತವಾದಾಗ ಮೊದಲು ಅಜೀರ್ಣತೆಯನ್ನು ನಿವಾರಿಸುತ್ತಾಳೆ, ಬಳಿಕ ಅದಕ್ಕೆ ಇಷ್ಟವಾದ ಮಿತವಾದ ಅನ್ನವನ್ನು ನೀಡ್ತಾಳೆ. ಪರಮಾತ್ಮನು ತನಗೆ ರುಚಿ ಹುಟ್ಟಿಸಿದ ಬಗೆಯನ್ನ ಅದು ಕ್ರಮವಾಗಿ ಪರಭಕ್ತಿ, ಪರಜ್ಞಾನ, ಪರಮ ಭಕ್ತಿಗಳಾಗಿ ಪರಿವರ್ತಿತವಾದ ಬಗೆಯನ್ನ ಮೋಹದಿಂದ ಭಗವಂತನಲ್ಲಿ ತಾವು ಮುಗಿಸಿಕೊಂಡ ರೀತಿಯನ್ನ ತಿರುವಾಯುಮಳಿಯಲ್ಲಿ ಮನೋಜ್ಞವಾಗಿ ವಿವರಿಸಿದ್ದಾರೆ. ಅಂದು ಅವರಿಗಿದ್ದ ಸಂಕಟವನ್ನು ಬಣ್ಣಿಸಲು ಅಳವೆ ಹೆಂಗನೇ ಧರಿಕೆ ಉನ್ನೆ ಬಿಟ್ಟೆನ್ನು ಹೇಗೆ ನಾನು ಧರಿಸ್ಲಿ, ಶಂಕ ಚಕ್ರ ಅಂತ ಹೇಳ್ಕೊಂಡು ಮೂರ್ಛೆ ಬಿಡ್ತಾರಂತೆ. ಏನು ಅನ್ನ ಗಿನ್ನ ಏನು ಬೇಕಿಲ್ಲ, ಪ್ರಪಂಚದ ಅರಿವೇ ಇಲ್ಲ. ಏನ್ ಬೆಳಗಾಗಿದೆಯಾ ರಾತ್ರಿ ಆಗಿದೆಯಾ? ಏನೋ ಆಸ್ಪತ್ರೆನಲ್ಲಿ 3 ದಿವಸ ಇರ್ಬೇಕು ಅಂದ್ರು, ಹೊರಗಡೆನೂ ಇನ್ನೂ ಹೋಗಿಲ್ಲ. ಅವನಿಗೆ ಜ್ಞಾನ ಬಂದಿರ್ಲಿಲ್ವೋ, ಇಲ್ಲ ಬಂದಿತ್ತು ಅರ್ಧಂಬರ್ಧ. 2 ದಿವಸ ಆದ್ಮೇಲೆ ಅವ್ನು ಕೇಳಿದ್ರೆ ಈಗೇನು ಬೆಳಗಿನ ರಾತ್ರಿನ ಅಂತ ಕೇಳೋಲ್ವೇ? ಹಾಗೆ ಭಗವಂತನಲ್ಲಿ ಎಷ್ಟರ ಮಟ್ಟಿಗೆ ಇವರು ತನ್ಮಯತೆ ಅಂದ್ರೆ ಕಂಗುಲುಂ ಪಹಲುಂ ಕಣ್ತು ಇಲರಿಯಾಳ್, ನಿದ್ದೆನೇ ಇಲ್ಲ. ರಾತ್ರಿನೂ ಎಲ್ಲ ಎಚ್ಚರವಾಗಿರೋದು, ಬೆಳಗ್ಗೆನೂ ಕೂಡ. ಸೊ ಯಾವ್ದು ರಾತ್ರಿ ಯಾವ್ದು ಬೆಳಕು ಅಂತಾನೂ ಗೊತ್ತಿಲ್ಲ. ಆ ತೀವ್ರತೆ ಅದನ್ನ ಬಹಳವಾಗಿ ಹೇಳ್ತಾರೆ ಅವರ ಸಂಕಟ. ದಶರಥನ ಆಣತಿಯಂತೆ ರಾಮಚಂದ್ರ ವನಕ್ಕೆ ನಡೆದ. ಪುತ್ರ ವಿಯೋಗ ವಿಪತ್ತಿ ವಿದುರ ಹೃದಯನಾದಂತ ದಶರಥ ತೀರಿಕೊಂಡ. ಆ ದುಃಖದಲ್ಲೇನೆ ಮಗನನ್ನ ಏನು ಅವನು ಕಾಡು ಹೋಗಿದ್ದಷ್ಟೆ. ಅದಕ್ಕೆ ಆ ಶಾಪ ಅವನು ಕೃಷಿಯಲ್ಲಿ ಮಾಡಿದ್ದು. ಅಂದು ಭರತ ಶತ್ರುಘ್ನನೊಡನೆ ದೂರದ ಮಾವನ ಮನೆಯಲ್ಲಿದ್ದ. ಅಲ್ಲಿಂದ ಹಿಂದಿರುಗಿ ಬಂದಂತಹ ಮಗನನ್ನ ಕೈಕೇಯಿ ರಾಜನ್ ಅಂತ ಸಂಬೋಧಿಸಿದಳು. ಇವನು ದಶರಥ ತೀರ್ಕೊಂಡ್ಮೇಲೆ ಮಾವನ ಮನೆಯಲ್ಲಿದ್ದ ಭರತ ಶತ್ರುಘ್ನ ಇಬ್ರುವೆ ಅಲ್ಲಿಂದ ಬಂದಿದ ತಕ್ಷಣ ಕೈಕೇಯಿ ಹೇಳ್ತಾಳೆ ರಾಜನ್ ತನ್ನ ಮಗನಿಗೆ. ಅದನ್ನು ಕೇಳಿದ ಭರತನಿಗೆ ಆದಂತ ಸಂಕಟವನ್ನ ಮಾತ್ರ ಇದಕ್ಕೆ ಹೋಲಿಸ್ಬೋದು. ನಮ್ಮ ಆಳ್ವಾರು
ಭಗವಂತ ಸಿಗದೆ ಇದ್ದಿದ್ದಾಗ ದುಃಖ ಹೆಂಗಿತ್ತು ಅಂದ್ರೆ, ತಾಯಿ ನೀನ್ ಇವಾಗ ರಾಜ ಅಂತ ಹೇಳಿದಾಗ ತಂದೆನ ಕಳ್ಕೊಂಡ. ಹ ಭರತನ ಮನಸ್ಥಿತಿ ಹೆಂಗಿತ್ತು? ಇವಳು ಕರೆದಾಗ ಮಗ ತಾಯಿನೇ ಕರೆದ್ಲು ಅಂತ ಸಂತೋಷ ಪಟ್ಟವನು. ಬಳಿಕ ಭರತ ರಾಮನಿಲ್ಲದ ನಾಡು ಕಾಡಿಗಿಂತ ಕಡೆ, ರಾಮನಿರುವ ಕಾಡೆ ನಾಡಿಗಿಂತ ಮಿಗಿಲು ಎಂದು ಬಗೆದ. ರಾಮನನ್ನ ರಾಜ್ಯಕ್ಕೆ ಹಿಂದಿರುಗಿಸಲು ಬಯಸಿ ಸೈನ್ಯದೊಡನೆ ಚಿತ್ರಕೂಟಕ್ಕೆ ನಡೆದ. ಅಂತಹ ಭರತನ ಮನಸ್ಥೈರ್ಯ ಆಳ್ವಾರ್ ಅವರಿಗೆ ಇದ್ದದ್ದನ್ನ ತಿರುವಾಶಿರಿಯಂ ಮನಗಾಣಿಸುತ್ತೆ. ನೋಡಿ, ತಿರುವಾಶಿರಿಯಂನಲ್ಲಿ ಏನಿದೆ, ಎಷ್ಟು ತೀವ್ರವಾಗಿದೆ ಅನ್ನೋದನ್ನ ತಿಳಿಸುತ್ತೆ. ತರುವಾಯ ಭರತ ವಿಫಲ ಮನೋರಥನಾದ್ರೂ ಕೂಡ, ಏನು ವಿಫಲ ಮನೋರಥ, ಕರ್ಕೊಂಬರಕ್ಕಾಗ್ಲಿಲ್ಲ ಅವನಿಗೆ. ರಾಮ ಪಾದಕೆಗಳನ್ನು ಪಡೆದು ಸಫಲ ಮನೋರಥನಾದ. ನಂದಿಗ್ರಾಮದಲ್ಲಿ ತಾನು ಜಟಾವಲ್ಕಲಧಾರಿಯಾಗಿ ನೆಲೆ ನಿಂತ. ರಾಮನ ಪುನರಾಗಮನದ ಆಸೆಯಿಂದ 7 ವರ್ಷ ಪರ್ಯಂತ, 14 ಈರಣ್ಯೂರು 7 × 2 14 ವರ್ಷ ಆಗಿನ ಭರತನ ಸ್ಥಿತಿಯನ್ನ ಆಳ್ವಾರ್ ಅವರು ತಾವು ಅನುಭವಿಸಿದ ಬಗೆಯನ್ನ ಪೆರಿಯ ತಿರುವಂದಾದಿಯಲ್ಲಿ ಮನಮುಟ್ಟುವಂತೆ ಬಣಿಸಿದ್ದಾರೆ. ರಾಮನ ಪುನರಾಗಮನದ ಬಳಿಕ ಭಗವಂತನಿಗಾದ ಸಂತಸ ಅಷ್ಟಿಷ್ಟಲ್ಲ. ನ್ಯಾಸದಂತೆ ಜತನದಿಂದ ಕಾಪಾಡಿದ್ದ ರಾಜ್ಯವನ್ನ ಅವನಿಗೆ ಮತ್ತೆ ಹಿಂದಿರುಗಿಸಿದ. ಬಹಳ ಎಚ್ಚರಿಕೆಯಿಂದ ಕಾಪಾಡಿದ್ದ. ಹಾಗೆ ಪೆರಿಯ ತಿರುವಂದಾದಿನಲ್ಲಿ ಹೇಳಿದ್ದು. ಅವನ ಸಂತಸನೂ ಅಷ್ಟೇ. ಅವನ ಆಂಜನೇಯ ಬಂದು ರಾಮ ಬರ್ತಿದ್ದಾನೆ ಅಂತ ಹೇಳಿದ ತಕ್ಷಣ ಕೇಳಿಯೇ ಮೂರ್ಛೆ ಬಿದ್ದಿದ್ದ. ಅವನು ನೇರವಾಗಿ ರಾಮನನ್ನು ನೋಡಿದ್ರು ಎದೆ ಹೊಡೆದು ಪ್ರಾಣನೇ ಹೋಗ್ಬಿಡೋದು. ಅದಕ್ಕಾಗಿ ಅವನು ಅಲ್ಲೇ ಇದ್ಬಿಟ್ಟು ಅಲ್ಲಿಂದ ಕಳಿಸ್ಕೊಟ್ಟಿದ್ದು ಸಂದೇಶ. ರಾಜ್ಯವನ್ನ ಅವನಿಗೆ ಹಿಂದಿರುಗಿಸಿದ. ರಾಮಾಭಿಷೇಚನ ಆಯ್ತು. ಭರತನು ಸ್ವರೂಪಕ್ಕೆ ಅನುಗುಣವಾದಂತ ಅಲಭ್ಯ ಲಾಭವನ್ನು ಪಡೆದು ಕೃತ್ಯನಾದ. ಭರತಾಯ ಪರಂ ನಮೋಸ್ತು ತಸ್ಮೈ ಪ್ರಥಮೋದಾಹರಣಾಯ ಭಕ್ತಿ. ಉದಾಹರಣೆ ಪ್ರಥಮ ಉದಾಹರಣೆ ಭರತ ಅಂತಾರೆ ವೇದಾಂತೇಶರು. ಅಂತೆಯೇ ಷಡಗೋಪರವರು ತಿರುವಾಯಿಮಳಿಯಲ್ಲಿ ಅದಕ್ಕೆ ಸಮನಾದಂತಹ ಅನನ್ಯ ಲಾಭ ಪಡೆದ್ರು. ತಾವು ಕೃತಕೃತ್ಯರಾದ್ರು. ಭಕ್ತ ವೃಂದವನ್ನು ಕೂಡ ಕೃತಕೃತ್ಯರಾಗಿಸಿದ್ರು. ಅದಕ್ಕೆ ಇವರು ನಮ್ಮ ಆಳ್ವಾರ್. ತಿರುವಾಯ್ಮೊಳಿ ಅಂದ್ರೆ ಸಿರಿ ಬಾಯಿಂದ ಹೊರಟ ಶಾಸ್ತ್ರ ಎಂದರ್ಥ. ಮೊಳಿ ತಿರು ಶ್ರೀ ಎಂಬುದು ಬಾಯಿಗೂ ಅದರಿಂದ ಮುಗಿದ ವಚನಕ್ಕೂ ವಿಶೇಷಣವಾಗಬಹುದು. ಆಗ ಮಹಿಮೆಯನ್ನು ಬೆಳಗಿಸುವ ವಚೋ ವಿನ್ಯಾಸವುಳ್ಳ ಶಾಸ್ತ್ರ ಎಂದರ್ಥವಾಗುತ್ತೆ. ತಿರುಮಂಗೈಯಾಳ್ವಾರ್ ಅವರು ಶ್ರೀ ಸೂಕ್ತಿಗೆ ತಿರುಮೊಳಿ ಎಂಬ ನಾಮಧೇಯ. ಆ ಕಾರಣ ಎರಡಕ್ಕೂ ಅಂತರವನ್ನು ಕಾಣಿಸಲು ನಮ್ಮ ಆಳ್ವಾರ್ ಅವರ ಸೂಕ್ತಿಗೆ ತಿರುವಾಯ್ಮೊಳಿ ಎಂದು ಹೆಸರಾಯಿತು ಎಂಬ ಅಭಿಪ್ರಾಯನೂ ಉಂಟು. ತಿರುವಾಯ್ಮೊಳಿಯಲ್ಲಿ 1102 ಪದ್ಯಗಳಿದೆ. 1102 ಪದ್ಯಗಳು. 100 ಪದ್ಯಗಳಿಗೆ 1 ಶತಕ. ಹೀಗಾಗಿ ಇದರಲ್ಲಿ 10 ಶತಕಗಳು. 10 × 10 100. ಒಂದೊಂದರಲ್ಲಿ 10 ಪದ್ಯ ಅಂದ್ರೆ 100 × 10 1000. ಈ ಪ್ರಬಂಧವು ಅಂದಾದಿ ಅಂದ್ರೆ ಅಂತ್ಯಾದಿ ರೂಪದಲ್ಲಿದೆ. ಒಂದು ಪದ್ಯದ ಕೊನೆಯ ಭಾಗ ಮುಂದಿನ ಪದ್ಯಕ್ಕೆ ಆದಿ ಪದವಾಗುವುದು ಅದರ ಲಕ್ಷಣ. ಇದು 2 ರೂಪದಲ್ಲಿ ತೋರಿ ಬರುತ್ತೆ. ಒಂದು ಮಾತಿನ ಸರಣಿ, ಮತ್ತೊಂದು ಅರ್ಥದ ಸರಣಿ. ಈ ಪ್ರಬಂಧದ ಪ್ರತಿ ಪದ್ಯಗಳು ಕೂಡ ಅರ್ಥವಶದಿಂದ ಒಂದಕ್ಕೊಂದು ಪೂರ್ವಾಪರ ಸಾಮಂಜಸ್ಯದಿಂದ ಕೂಡಿವೆ. ಪರಮ ಆಚಾರ್ಯರು ಹೀಗೆ ತಿರುವಾಯ್ಮೊಳಿಗೆ ವ್ಯಾಖ್ಯಾನ ನಿಗ್ರಹಿಸಿದ್ದಾರೆ. ಒಂದಕ್ಕೊಂದು ಸಂಬಂಧ ಇದೆ. ಅಸಂಬದ್ಧವಾಗಿ ಏನೇನೋ ಮಾತಾಡಿದ್ರು ಅಂತಿಲ್ಲ. ಇವರು ಅವರ ಭಕ್ತಿ, ಆ ವಿರಹ ಇವುಗಳನ್ನು ತಿಳಿಸ್ಬೇಕಾದ್ರೂ ಕೂಡ ಹಂತ ಹಂತವಾಗಿ ಮನಸ್ಸಿನ ಸ್ಥಿತಿಗಳು ಒಂದು ಇನ್ನೊಂದಕ್ಕೆ ಇಟ್ ಲೀಡ್ಸ್. ಒಂದು ಪತ್ತು ಇನ್ನೊಂದಕ್ಕೆ. ಹಾಗೆ ನಮ್ಮಾಳ್ವಾರವರಿಗೆ ಸಮರಾದವರಾಗಲಿ ಮೇಲಾದವರಾಗಲಿ ಇಲ್ಲ. ಅಂದರೆ ಅವರು ನಿಸ್ಸಮಾಭ್ಯಧಿಕರು. ಅವರಿಗೆ ಸಮರೂ ಇಲ್ಲ, ಅಧಿಕರೂ ಇಲ್ಲ. ಹಾಗೆ ಅವರು ಅನುಗ್ರಹಿಸಿದ ತಿರುವಾಯ್ಮೊಳಿ ಪಾಶುರಗಳು ನಿಸ್ಸಮಾಭ್ಯಧಿಕ. ಈ ಹಿರಿಮೆಯನ್ನು ಸಾರಲೆಂದೇ ಪರಮಾತ್ಮನ ಬೀದಿ ಉತ್ಸವ ಕಾಲಗಳಲ್ಲಿ ಇದನ್ನ ಪಾರಾಯಣ ಮಾಡೋದಿಲ್ಲ. ಕೇವಲ ದೇವಾಲಯದಲ್ಲಿ ಹಾಡೋದೇ ಸಂಪ್ರದಾಯ. ನೋಡಿ, ತಿರುವಾಯ್ಮೊಳಿಯನ್ನ சொல்றதுல ಏನ ஒரு ಸಂಪ್ರದಾಯ ಪಣಿಚಿಕ್ಕಿರದ ಎನ್ನುಟ್ಟು ದೇವಸ್ಥಾನದ ಒಳಗಡೆನೆ ಹೇಳುವುದು ಸಂಪ್ರದಾಯ ಅಂದ್ರು. ತಿರುವಾಯ್ಮೊಳಿಯಲ್ಲಿ 110 ಪದ್ಯಗಳಿಗೆ 1 ಶತಕ. ಕೇಶವಂತಮರ್ ಎಂಬ ದಶಕದಲ್ಲಿ ಮಾತ್ರ 13 ಪದ್ಯಗಳಿದೆ. ಅದು ದ್ವಾದಶ ನಾಮವನ್ನು ತಿಳುವಂತ. ಶ್ರೀಮತೆ ರಾಮಾನುಜಾಯ ನಮಃ. ಆಳ್ವಾರ್ ಎಂಬೆರುಮಾನಾರ್ಜಿಯರ್ ತಿರುವಡಿಗಳೇ ಶರಣಂ. ಭಗವದ್ ವಿಷಯಂ ಮಹಾಪ್ರವೇಶಂ
முதல் ஸ்ரீயப்பதிப்படி பகவத் கடாட்சம். ஸ்ரீயப்பதியாய் அவாப்த சமஸ்த காமனாய் சமஸ்த கல்யாண குணாத்மகனான சர்வேஸ்வரன் மாறி மாறி பல பிறப்பும் பிறந்து என்கிறபடியே ஜன்ம பரம்பரைகளிலே தோல் மாறி நித்திய சம்சாரியாய் போந்த இவரை அடியை அடைந்து உள்ளந்தேரி ஈரிலின் இன்பத் திருவெள்ளம் யான் மூழ்கினன் என்று முதலிலே தம் திருவாயிலே சொல்ல வல்லராம்படியாக முதலடியிலே விசேஷ கடாட்சம் பண்ணி அருளினான். ಅಷ್ಟಕ್ಕೆ ನೋಡೋಣ. ಈಡು 36,000 ಪಡಿ ಕನ್ನಡ ಭಾವಾನುವಾದ. ಮೊದಲನೆಯದು ಶ್ರೀಯಫ್ಪತಿಯಾಗಿಯೋ ಅವಾಪ್ತ ಸಮಸ್ತ ಕಾಮನಾಗಿಯೋ ಸಮಸ್ತ ಕಲ್ಯಾಣ ಗುಣಾತ್ಮಕನಾದ ಸರ್ವೇಶ್ವರನು ಮಾರಿ ಮಾರಿ ಫಲ ಪಿರಪ್ಪೊಂಪಿರಿಂದು ಎಂಬಂತೆ ಜನ್ಮ ಪರಂಪರೆಗಳಲ್ಲಿ ಅನ್ವಯಿಸಿ ನಿತ್ಯ ಸಂಸಾರಿಯಾಗಿ ಹೋದಂತಹ ಇವರನ್ನ ಅಡಿಯೈ ಅಡೈಂದ ಉಳ್ಳಂ ತೀರಿ ಈರಿಲಿನ್ ಇನ್ಬತ್ ತಿರುವೆಳ್ಳಂ ಯಾನ್ ಮೂಳ್ಹಿನನ್ ಎಂದು ಮೊದಲು ತಮ್ಮ ಬಾಯಿಯಿಂದ ಹೇಳಬಲ್ಲವರಾಗುವಂತೆ ಪ್ರಾರಂಭದಲ್ಲಿಯೇ ವಿಶೇಷ ಕಟಾಕ್ಷವನ್ನು ಮಾಡಿ ಅನುಗ್ರಹಿಸಿದ. ಭಗವಂತನ ಅನುಗ್ರಹ ಇಲ್ದಿದ್ರೆ ಸುಮ್ಮನೆ ಅವರಾಗೆ ಬಾಳಿಯೋಕೆ ಆಗ್ತಿರ್ಲಿಲ್ಲ ಅಂತಾರೆ. ಬೃಂದಾವನಂ ಭಗವತಃ ಕೃಷ್ಣೇನ ಕ್ಲಿಷ್ಟ ಕರ್ಮಣ ಶುಭೇನ ಮನಸಾಧ್ಯಾತಂ ಗವಾಂ ವೃದ್ಧಿಂ ಅಭಿಪ್ಸತ என்கிறபடியே ஸ்ரீ விருந்தாவனத்தை உற்பன்னனான வஷ்பாட்யம் உற்பன்ன நவஷட்பாட்யம் என்னும்படி கடாட்சித்தா போல தத்துவங்களை ವಿಶದமாக ಅರಿಯವಲ್ಲರಾಮ್ ಪಡಿ ಕಟಾಕ್ಷಿತ್ತಾನ್. ಅವರಿಗೆ ಯಥಾರ್ಥವಾಗಿ ಇದು ತಿಳಿಯೋದು. ಇವಾಗ ಗುರುಮುಖ ಮನದೀತ್ಯ ಪ್ರಾಹ ವೇದಾನ್, ವೈನತೆಯ ವೇದಕ್ಕೆ ಆತ್ಮನಾದವನು ತಾನಾಗಿ ಎಲ್ಲವೂ ಅವ್ರಿಗೆ ತಿಳಿದಿದ್ದು. ಹಾಗೆ ನಮ್ಮಾಳ್ವಾರವರಿಗೆ ಎಲ್ಲ ತತ್ವಗಳು ಇವೆಲ್ಲ ತಾನಾಗಿ ತಿಳಿಯುವಂತೆ ಮಾಡಿದ್ದು. ಇವ್ರು ಹೋಗಿ ಪಾಂಡಿಯನ್ ಕೊಂಡಾಡ ಪಟ್ಟರ ಬಿರಾನ್ ಅಲ್ಲಿ ಹೋಗಿ ಅಲ್ಲಿ ನನ್ನ ಇದ್ರ ಬಗ್ಗೆ ವಿಷ್ಣು ತತ್ವದ ಬಗ್ಗೆ ಪರತತ್ವದ ಬಗ್ಗೆ ಹೇಳ್ಬಿಟ್ಟು ಬಾ ಅಂತ ಭಗವಂತ ಹೇಳಿದ್ರೆ, ಅಯ್ಯ ನಂಗೆ ಅದೆಲ್ಲ ಬರೋಲ್ಲ, ನಾನ್ ನಿನ್ ಕೈಂಕರ್ಯ ಮಾಡ್ಕೊಂಡು ಇರ್ತೀನಿ ಅಂತ. ನಾನ್ ಹೇಳ್ತೀನಿ ನೀನ್ ಹೋಗ್ಬಿಟ್ಟು ಬಾ ಅಂತ. ಅಲ್ಲಿ ಹೋದ್ಮೇಲೆ ಎಷ್ಟು ಎಲ್ಲ ವೇದ ಉಪನಿಷತ್ತುಗಳಿಂದ ಫ್ಲೂಯೆಂಟ್ ಆಗಿ ಕೋಟ್ ಮಾಡಿ ಎಲ್ಲರ ಮುಂದೆ ಶ್ರೀ ವಿಷ್ಣುವೇ ಪರತತ್ವ ಅನ್ನೋದನ್ನ ಸ್ಥಾಪಿಸಿದ್ದು. ಆ ಕಟ್ಟಿಟ್ಟಿದ್ರಲ್ಲ ಹೊನ್ನು ತಾನಾಗೆ ಕಿಳಿಂದ ಬಿತ್ತು ಹೊನ್ನು ಯಾರು ಗೆಲ್ತಾರೋ ಅವ್ರಿಗೆ ಹಣ ಅಂತಂದ್ಬಿಟ್ಟು ಅವನ್ ತೆಗೆದಿಟ್ಟಿದ್ದ. ಅದೇನೆ ಆ ತನಿಯಗಳಲ್ಲಿ ಹೇಳುವಂತದ್ದು. ಯಾರು ಬಂತು ಅಂತಂದ್ರೆ ಭಗವಂತನ ಕೃಪೆ ಅವರಿಗೆ. ಪ್ರಾಹ ವೇದಾನ್ ಅಶೇಷಾನ್ ಅಲ್ಲ ಗುರುಮುಖಂ ಅನದೀತ್ಯ ಪ್ರಾಹ. ಹಾಗೆ ನಮ್ಮಾಳ್ವಾರವರೆಗೂ ಕೂಡ ಭಗವಂತನೇ ಅವನ ಬಗ್ಗೆ ತತ್ವತ್ರಯಗಳು, ಚೇತನ ಅಚೇತನ ಇಬ್ಬರನ್ನು ನೀವಿಸುವಂತ ಭಗವಂತ, 3 ತತ್ವಗಳು ಅದಲ್ಲ. ಅಷ್ಟಾದಶ ದರ್ಶನ ಸಂಗ್ರಹಂ இதர தர்ஷனங்களில் தத்துவங்களை 16 என்பார், 6 என்பராய் ಬಹುಪ್ರಕಾರங்களிலே ವಿಪ್ರತಿಪತ್ತಿ ಪಣ್ಣುವர்கள். ಎಂಗನೇ ಎನ್ನಿಲ್ ಹೇಗೆ ಅಂದ್ರೆ ಹೇಳ್ತಾರೆ, லோகாயுதிகன் பிருத்திவியாதி பூதங்கள் 4 கூட்டரவிலே சைத்தன்யம் என்ற ஒரு தர்மம் பிறக்கும். அதற்குண்டான சுகதுக்கங்களே ஸ்வர்க நரகங்கள். அவத்தினுடைய பிரிவிலே சைத்தன்யம் நசிக்கும். ಅವ್ವರು ஒன்றும் இல்லை என்பது ಅವನುடைய ಸಿದ್ಧಾಂತ. ಪಂಚಭೂತಗಳು ಅದರಿಂದನೇ ಜೀವಾತ್ಮ ಉಂಟಾಯ್ತು ಅಂತಾರೆ ನಾಸ್ತಿಕ. ಲೋಕಾಯುಧಿಕ ಅಂದ್ರೆ ಅದು, ಲೋಕಾಯುಧಿಕ ಅಂದ್ರೆ ಅವ್ರದ್ದೇನೆ ಬರುವಂತದ್ದು. ஆர்ஹதன் காரிய காரண ரூபத்தாலே ஜெகத்து நித்தியானித்தியமும் பின்னமும் சத்திய அசத்தியமும் ஆயிருக்கும். ஆத்மாக்கள் கர்மானுரூபமான சரீரங்களினுடைய பரிமாணத்தையே தனக்கு பரிமாணமாக கொண்டிருக்கும். சம்சாரம் அனாதி. மலதாரணாதிகளாலும் ஆத்ம ஞானத்தாலும் பிரகிருதி வினிர்முக்தராய் ஊர்ಧ್ವಗತಿயை ಪ್ರಾಪ್ತಿயை நிற்க மோட்ச ಎಂಬುದು என்றான். ಅರ್ಹನ್ ಅಂದ್ರೆ ಇವನು ಅರ್ಹಂತ ಜೈನ. பௌத்த மதங்களில் வைத்துக்கொண்டு வைபாஷிகன் பரமாணு சங்காதமாய் பிரத்யக்ஷ சித்தமாயிருக்கும் ஜெகத்து தத்விஷய ஞானமும் க்ஷணிகம். வேறோர் ஆத்மா இல்லை. இதில் சிறபுத்தி சம்சாரம், க்ஷணிக புத்தி மோட்சம் என்றான். இது பௌத்த மத. சௌத்ராந்திகனுக்கும் சித்தாந்தம் அதுவே ஆயிரக்கச் செய்தே அனுமான சித்தம் ஜெகத்து என்றான்.
அதுவே அவனுக்கு விசேஷம். யோகாச்சாரன் ஞாத்ரு கிரயங்கள் பிரமம், ஞானமே உள்ளது, அதுவும் க்ஷணிகம் என்றிருக்கை மோட்சம் என்றார். மாத்தியமிகன் பிரமாணமும் பிரமேயமும் பிரமாதாவும் இவை உண்டென்று அறிகை பிரமம், சூன்யத்தாலே சூன்யம் என்று மோட்சம் என்றான். ಎಲ್ಲ ಮೊದಲು ತಮಿಳ್ದಷ್ಟನ್ನು ಓದ್ಬಿಟ್ಟು ಅದ್ರ ಅರ್ಥ ಹೋಗೋಣ. 17, 18. 7ನೇದು ನೈಯಾಯಿಕ, 8 ವೈಶೇಷಿಕರುಗಳು. ಜಗತ್ತಕ್ಕೆ ಉಪಾದಾನ ಕಾರಣವೂ ಪರಮಾಣುಕ್കൾ, ಇದು ಪರಮಾಣುವಾದ, ಎಲ್ಲ ಆಟಮ್ಮು ಇದೆಲ್ಲದು. ಆನುಮಾನಿಕೇಶ್ವರನ್ ನಿಮಿತ್ತ ಕಾರಣ, ಇನ್ಸ್ಟ್ರೂಮೆಂಟಲ್ ಕಾಸ್. ಸಂಸಾರಂ ಅನಾದಿ, ஈஸ்வரோபாஸ்தியாலே சுக துக்க ஞானங்கள் நசிக்கை மோட்சம் என்றார்கள். பாசுபதன் பரமாணுக்கள் ஜகத்துக்கு உபாதான காரணம், மெட்டீரியல் காஸ். ஆகம சித்தேஸ்வரன் நிமித்த காரணம், இன்ஸ்ட்ருமெண்டல். ಸಂಸಾರಂ ಅನಾದಿ, ಆಗಮೋಕ್ತமான ಕರ್ಮಾನುಷ್ಠಾನತ್ತಾಲೆ ಪಶುಪತಿ ಸಾರೂಪತ್ಯ ಪೆರುಹೈ ಮೋಕ್ಷಂ ಎಂದ. ಮೋಕ್ಷ ಅಂದ್ರೆ ಅವನ ರೂಪವನ್ನು ಪಡೆಯೋದು ಅಂತಾರೆ ಇವರು ಪಾಶುಪತರು. ಸಾಂಖ್ಯ ಮತ್ತು ಯೋಗಿಗಳು ಪ್ರಕೃತಿಯೇ ಸ್ವತಂತ್ರ ಮಾಡಿಕೊಂಡು ಜಗತ್ ಕಾರಣವಾಗಿರೋದು, ಇದು ನೇಚರ್. ಈಗ ಗಿಡ ಯಾಕೆ ಹಸಿರಾಗಿದೆ, ಇಟ್ ಈಸ್ ಇಟ್ಸ್ ನೇಚರ್. ಬೆಳಗ್ಗೆ ರಾತ್ರಿ ಯಾಗಾಗುತ್ತೆ, ಅದು ಇಟ್ಸ್ ನೇಚರ್, ಸ್ವಭಾವವಾದ ಅಂತ. ಹಾಗೆ ಜಗತ್ ಕಾರಣ ಯಾವುದು ಅಂದ್ರೆ ಪ್ರಕೃತಿಯೇ ಸ್ವತಂತ್ರವಾಗಿ ಅದೇ ಮಾಡ್ಕೊಳ್ಳುತ್ತೆ. அந்த பிரகிருதியோடு ஆத்மாவுக்கு உண்டான அனாதி சம்பந்தம் சம்சாரம். ಪ್ರಕೃತಿ ಪುರುಷ ವಿವೇಕ ಮೋಕ್ಷಂ ಎಂದಾರೆ. ಪ್ರಕೃತಿ ಮತ್ತು ಪುರುಷರ ವಿವೇಕ ತಿಳಿದು ಬಿಟ್ರೆ ಮೋಕ್ಷ ಅಂತಾರೆ. ಇದು ಸಾಂಖ್ಯ ಯೋಗಿಗಳು. ಭಾಟ್ಟ ಮತ್ತು ಪ್ರವಾಗರ ನಿತ್ಯರಾಯ್ ಅನೇಕರಾಯ್ ಸರ್ವಗತರಾಯ್ ಅನಾದಿ ಕರ್ಮತ್ತಾலே ಸಂಸರಿಕ್கிறார்கள் ஆத்மாக்கள். ஜகத்து பிரவாக ரூபேண நித்தியம், கர்மாபூர்வமே ஆத்ம பிராப்தி ரூப மோட்ச ಹೇತು ಈಶ್ವರ ಸದ್ಭಾವಮಿಲ್ಲೇ ಎಂದಾர்கள். ಭಾಟ್ಟ ಪ್ರಾಭಾಕರ ಇವರದು ಮೀಮಾಂಸಾ ಇವುಗಳಲ್ಲಿ ಎಲ್ಲೆಲ್ಲಿ ಏನೇನ್ ಡಿಫರೆನ್ಸ್ ಅನ್ನೋದೆಲ್ಲ. 14 ಮಾಯಾವಾದಿ, ನಿರ್ವಿಶೇಷ ಚಿನ್ ಮಾತ್ರಮೇ ಮಾಯಾ ಶಬಳಮಾಯ್ಕೊಂಡೆ ಭ್ರಮಿಕೈ ಸಂಸಾரம். தத்துவமசி இத்தியாதி வாக்கியஜன்ய ஞானத்தாலே அந்த பிரமம் போகை மோட்சம் என்றார் அத்வைதி. பாஸ்கரியான், அந்த பிரம்மம் தானே சத்யோபாதி மிஷ்டமாய்க்கொண்டு பிரமிக்கை சம்சாரம். ವರ್ಣಾಶ್ರಮ ಧರ್ಮೋಪೇತಮಾಯ್ ವಾಕ್ಯಜನ್ಯ ಜ್ಞಾನ ಪೂರ್ವಕಮಾಯ್ ಉಳ್ಳ ಉಪಾಸನಾತ್ಮಕ ಜ್ಞಾನತ್ತಾಲೆ ಉಪಾಧಿ ನಶಿಕೈ ಮೋಕ್ಷಂ ಎಂದ್ರಾರ್. ಭಾಸ್ಕರಾಚಾರ್ಯ ಅಂತ ಇವ್ರದೆಲ್ಲ ಇದುಂಟು ಶ್ರೀಭಾಷ್ಯಕ್ಕೆ ಎಲ್ಲ. ಯಾದವ ಪ್ರಕಾಶನ್, அந்த பிரம்மம் தானே சத்தியமான ಚಿದ ಚೀದೀಶ್ವರ ಆತ್ಮಮಾಯ್ಕೊಂಡು ಭ್ರಮಿಕ್ಕಿರದೆ, ಬ್ರಹ್ಮಕ್ಕೆ ಭ್ರಮೆ ಬರುತ್ತೆ ಅಂತ. ಇದು ಯಾದವ ಪ್ರಕಾಶ. ಅದಕ್ಕೆ ಉಂಟಾನ ಭೇದ ಜ್ಞಾನಂ ಸಂಸಾರ. ಪರಮಾತ್ಮನಿಗೆ ಅಜ್ಞಾನ ಉಂಟಾಯ್ತು, ಅದರಿಂದ ಅವನೇ ಭೇದ, ಏನೋ ಜೀವಾತ್ಮ ನಾನು ಬೇರೆ ಅಂತ ಅನ್ಕೊಂಡೆ ಅಂತ. ಜ್ಞಾನ ಕರ್ಮ ಸಮುಚ್ಚಯத்தினாலே ಭೇದ ಜ್ಞಾನಂ ಪೋಹೈ ಮೋಕ್ಷಂ ಎಂದ್ರ. 16ನೇದು. 17 பிரம்மம் ஜெகத்காரணம் என்கிற வைதிக சித்தாந்தத்தில் காட்டில் ஏகாயனன் பிரம்மத்தை கதிபய சக்தி விசிஷ்டமாக கொண்டான் அத்தனை, அதுவே அவனுக்கு விசேஷம். ஆக சித்தாந்தங்கள் 17 ಬಾಹ್ಯங்களும் ಕುದೃಷ್ಟಿகளும் ಆகைಯಾಲೆ ವ್ಯರ್ಥங்கள். ಈ 17 ಅಭಿಪ್ರಾಯಗಳೆಲ್ಲ ವ್ಯರ್ಥ ಅಂತಾರೆ ಕುದೃಷ್ಟಿಗಳು. ಎಂಬೆರುಮಾನಾರ್ ದರ್ಶನಂ. 18 ನಮ್ಮ ದರ್ಶನಕ್ಕೆ ತತ್ವங்கள் 3 ತತ್ವಗಳು. ಅவை ಯಾವನ, ಅದು ಯಾವುದು ಅಂದ್ರೆ ಚಿತ್ತುಂ ಅಚಿತ್ತುಂ ಈಶ್ವರನು. ಪ್ರಕಾರ ಪ್ರಕಾರಿಗಳ ಐಕ್ಯತ್ತಾಲೆ ஒன்று ಎನ್ನಲಾಯ್ ಸ್ವರೂಪ ಭೇದತ್ತಾಲೆ ಪಲವೆನ್ನು ಆಯಿರಕ್ಕುಂ. 18ನೇದು ಎಂಬೆರುಮಾನ್ ದರ್ಶನಕ್ಕೆ ಬರೋಣ. ಅದಕ್ಕೆ ಮೊದಲು ಈ 17 ಬಂತಲ್ಲ, ಇದಕ್ಕೆ ಕನ್ನಡ ಅನುವಾದ ನೋಡೋಣ. ಬೃಂದಾವನಂ ಭಗವತಾ ಕೃಷ್ಣೇನಾಕ್ಲಿಷ್ಟ ಕರ್ಮಣ ಶುಭೇನ ಮನಸಾಧ್ಯಾತಂ ಗವಾಂ ವೃದ್ಧಿಂ ಅಭೀಪ್ಸತ ಎಂಬಂತೆ ಶ್ರೀ ಬೃಂದಾವನವನ್ನ ಉತ್ಪನ್ನ ನವಶಷ್ಪಾಢ್ಯಂ ಎನ್ನುವಂತೆ ಕಟಾಕ್ಷಿಸಿದಂತೆ ತತ್ವಗಳನ್ನು ವಿಶದವಾಗಿ ತಿಳಿಯುವುದಕ್ಕಾಗುವಂತೆ ಕಟಾಕ್ಷಿಸಿದ ಭಗವಂತ ನಮ್ಮಾಳ್ವಾರವರಿಗೆ. ಇದ ಮೇಲೆ ಹಿಂದೆ ಹೇಳಿದ ಮಾತು. ಇತರ ದರ್ಶನಗಳಲ್ಲಿ ತತ್ವಗಳನ್ನು 16 ಎಂದು
ಆರು ಎಂದು ಹೀಗೆ ಬಹು ಪ್ರಕಾರಗಳಲ್ಲಿ ಪರಸ್ಪರ ವಿರುದ್ಧವಾಗಿ ಹೇಳ್ತಾರೆ ದರ್ಶನಗಳು. ಹಾರ್ವ ಅಂತ ಬಂತಲ್ಲ ಹೆಸರು, ಹೇಗ್ ಬಂತು ಗೊತ್ತಾ? ಅವ್ರು ಹಾರವ್ರಿ, ಹಾರ್ವಯ್ಯ. ಹಾರ್ವ ಅಂದ್ರೆ ಏನು? ತಮಾಷೆ ಮಾಡ್ತಾರೆ, ಮಡಿ ಮಡಿ ಅಂತ ಹಾರ್ತಾನೆ ಅದರಿಂದ ಹಾರ್ವ ಅಂತ ಅಲ್ಲ. ದೃಕ್ ಅನ್ನೋ ಧಾತುವಿಂದ ಸಂಸ್ಕೃತಿಯಿಂದ ಬಂದಿದ್ದು ದೃಶ್ಯ, ದರ್ಪಣ. ಗೊತ್ತಾಯ್ತಾ? ದರ್ಪಣ ಅಂದ್ರೆ ಏನು? ತತ್ವದ ವಿಧಾನವನ್ನು ತಿಳಿಯುವಂತದ್ದು. ದೃಕ್ ದರ್ಶನ, ದರ್ಪಣ ಅಲ್ಲ ದರ್ಶನ. ದರ್ಪಣ ಅಂತ ಕರೆಕ್ಟ್ ನೀವು ಹೇಳಿದ್ದು. ದರ್ಶನ ಅನ್ನೋ ಪದ ದೃಕ್ ಅನ್ನೋ ಧಾತುವಿಂದ ಬಂದಿದ್ದು. ದೃಕ್ ಅಂದ್ರೆ ಏನು ಅಂದ್ರೆ ತತ್ವವನ್ನು ತಿಳಿದವನು. ಆ ಇದು ಪಾರ್ವನ್ ಅದಲ್ಲಿಂದ ಬಂದಿದ್ದು. ತಮಿಳು ಪದದಿಂದ ಕನ್ನಡಕ್ಕೆ ಪಾರ್ವ, ಪಾರ್ವನ್ ಅಂದ್ರೆ ದರ್ಶನ, ನೋಡುವವನು. ಏನನ್ನು ನೋಡುವವನು? ತತ್ವವನ್ನು ತಿಳಿದವನು. ತತ್ವವನ್ನು ತಿಳಿದವನಿಗೆ ಪಾರ್ವನ್ ತಮಿಳಿನಲ್ಲಿ, ಅವನ್ನ ಕನ್ನಡದಲ್ಲಿ ಹಾರ್ವ ಅಂದ್ರು. ಈಗ ಇದು ದರ್ಶಿನಿ ಅರ್ಥವೇ ಇಲ್ಲ ಅದಕ್ಕೆ. ತಿಂಡಿ ಊಟದ್ದು ಅಂಗಡಿಗಳಿಗೆಲ್ಲ ದರ್ಶಿನಿ ಏನ್ ಬರೀ ಸುಮ್ನೆ ನೋಡಕ್ ಇಟ್ಟಿರೋದು. ಏನಲ್ಲಿ ಎಲ್ಲ ಇದು ಏನೋ ಭಗವದ್ ಅರ್ಪಿತವಲ್ಲದ ಕೇವಲೇ ಅಗಂ ಪಾಪ ಅಂತ ತಿಳಿದಲ್ಲೋ ಅದನ್ನ ತಿನ್ನೋದು. ಯಾರು ತಿಂತಾರೆ ಏನಂತ? ಬರೀ ಪಾಪ ತಿಂತಾ ಇದೀವಿ ಅಂತ. ಅಪಭ್ರಂಶಗಳು ಹೋಟೆಲ್ಗಳಿಗೆ ದರ್ಶಿನಿ ಅಂತ ಹೆಸರಿಡುವಂತಹದ್ದು. ಏನ್ ಅವ್ರು ವ್ಯಾಖ್ಯಾನ ಮಾಡ್ಬೋದು ನೋಡಿ, ರುಚಿ ರುಚಿಯಾಗಿರಿ ಬಾಯಿನಲ್ಲಿ ನೀರು ಉರುವಂಗೆ ಎಲ್ಲ ಶೋಕೇಸ್ ನಲ್ಲಿ ಇಟ್ಟಿದ್ದಾನೆ ದರ್ಶಿನಿ ಉಪಹಾರ ಅದಕ್ಕೆ ಅಂತ. ನಿಜವಾದ ಅರ್ಥದಲ್ಲಿ ದರ್ಶನ ಅಂತಂದ್ರೆ ತತ್ವ, ಸಿದ್ಧಾಂತ. ಏನು ಜಗತ್ತಿಗೆ ಕಾರಣ ತತ್ವಗಳು ಯಾವುದು? ಅದು ತತ್ವ ಅಂದ್ರೆ ರಿಯಾಲಿಟೀಸ್, ಟ್ರೂತ್. ಟ್ರೂತ್ ಅಂತ ಹೇಳೋದು ಸತ್ಯಗಳು, ಅದು ತತ್ವ. ತತ್ವ ಒಂದ, ಎರಡ, ಮೂರ ಎಲ್ಲ ಅವರವರ ದಾಟಿಗಳಲ್ಲಿ ಹೇಳ್ಕೊಂಡು ಬೇರೆ ಬೇರೆ ಇವುಗಳೆಲ್ಲ ಬಂದಿದ್ದು. ಆ ವಿಚಾರದಲ್ಲಿ ಚರ್ಚೆ. ಇದು ಅಷ್ಟಾದರ್ಶನ ಸಂಗ್ರಹ. ಇತರ ದರ್ಶನಗಳಲ್ಲಿ 16 ಅಂತೇಳಿ 6 ಅಂತಾನು ಹೇಳ್ತಾರೆ. ಮೊದಲನೇದು ಚಾರ್ವಾಕ. ಪೃಥ್ವಿಯಾದಿ ಭೂತಗಳು 4 ಒಟ್ಟುಗೂಡಿದಾಗ ಚೈತನ್ಯ ಎಂಬ ಒಂದು ಧರ್ಮ ಹುಟ್ಟುತ್ತೆ. ಅದಕ್ಕೆ ಉಂಟಾದ ಸುಖ ದುಃಖಗಳೇ ಸ್ವರ್ಗ ನರ್ಕಗಳು. ಯಾವುದಕ್ಕೆ? ಚೈತನ್ಯಕ್ಕೆ ಉಂಟಾಗೋದೇನೋ ಈ 4ರ ಸಂಯೋಗ ಅಂತಾನೆ. ಅಲ್ಲ, ಇದು ಇಲ್ಲ. ಪೃಥ್ವಿಯಾದಿ ಭೂತಗಳು 4, ಪೃಥ್ವಿಯಾಪ್ ತೇಜೋ ವಾಯು, ಆಕಾಶ ಬಿಟ್ರು ಇವರು. ಇದಿಷ್ಟಿಂದಾನೇ ಉಂಟಾಯಿತು. ಅದರಿಂದ ಒಂದು ಚೈತನ್ಯ, ಅದಕ್ಕೆ ಸುಖ ದುಃಖಗಳೇ ಸ್ವರ್ಗ ನರಕ. ಅವುಗಳು ಬೇರೆ ಬೇರೆ ಆದಾಗ ಚೈತನ್ಯ ನಾಶವಾಗತ್ತೆ. ಅದಾದ ಮೇಲೆ ಏನು ಇರೋದಿಲ್ಲ ಅಂತ ಹೇಳ್ತಾನೆ. ಇದು ಅವನ ಸಿದ್ಧಾಂತ. ಚಾರು ವಾಕ. ಚಾರು ಅಂದ್ರೆ ಇವ್ನು ಹೇಳೋದು ಮಾತ್ರ ಇಲ್ಲ. ಚಾರು ಅಂದ್ರೆ 4 ಅಂತ ಅರ್ಥ ಇಲ್ಲೇ. ಸುಂದರವಾಗಿ ಹೇಳೋನು. ಸುಂದರ ಅಂದ್ರೆ ಏನು ಅಂದ್ರೆ ಅವನ ಮಾತು ಎಷ್ಟು ಮನಸ್ಸನ್ನ ಇದಾಗತ್ತೆ ಅಂದ್ರೆ, ನೀನು ಸತ್ತ ಮೇಲೆ ಅದೇನೆ ಮೋಕ್ಷ, ನರಕವೂ ಇಲ್ಲ ಸ್ವರ್ಗವೂ ಇಲ್ಲ. ಯಾರು ಬಂದು ಹೇಳಿದ್ರೆ ನಿಂಗೆ ನಾನ್ ಸ್ವರ್ಗದಲ್ಲಿ ಇದ್ದೆ, ಊರ್ವಶಿ ಜೊತೆನಲ್ಲಿ ಸುತ್ತಬಿಟ್ಟು ಬಂದೆ ಅಂತ ಯಾರು ಹೇಳಿದಾರ? ಇಲ್ಲ ನರಕದಲ್ಲಿ ನನ್ಗೆ ಪನಿಷ್ಮೆಂಟ್ ಇದು ಕೊಟ್ರು ಅಂತ ಯಾರು ಬಂದು ಹೇಳಿದಾರ? ಸುಮ್ನೆ ಕಥೆ ಹೇಳುತ್ತೆ ಎಲ್ಲ ಪುರಾಣಗಳದೆಲ್ಲ ಬಿಡಿ. ನೀವ್ ಇಲ್ಲಿ ಇದ್ದೀರಲ್ಲ, ಇರೋ ಇಲ್ಲಿ ಚೆನ್ನಾಗಿ ನೀವು ತಿಂದು ಮಾಡಿದ್ರೆ ಅದೇ ಸ್ವರ್ಗ, ಕಷ್ಟ ಪಟ್ರೆ ಅದೇ ನರಕ. ಅದರಿಂದ ಸಾಲ ಮಾಡಿದಾದ್ರೂ ತುಪ್ಪ ತಿನ್ನೋ. ಸತ್ತ ಮೇಲೆ ಬೇಕಾದವನು ಯಾರು ಸಾಲ ಕೊಟ್ಟವನು ನಿನ್ ಮಗ ಬೇಕಾದ್ರೂ ತೀರಿಸ್ಲಿ, ಇಲ್ದಿದ್ರೆ ಹೋಗ್ಲಿ, ನೀನಂತೂ ಎಂಜಾಯ್ ಮಾಡು. ಋಣಂಕೃತ್ವ ಘೃತಂ ಪಿಬೇತೆ. ತುಪ್ಪ ತಿಂದ್ರೆ ಸಂತೋಷ ಪುಷ್ಟಿ ಎಲ್ಲ ಉಂಟಾಗತ್ತೆ. ಸಾಲ ಮಾಡಿದ್ರು ತುಪ್ಪ ತಿನ್ನು ಅಂತ ನೀವು. ಅದು ಹೇಳೋದಕ್ಕೆ ಕೇಳೋದಕ್ಕೆ ಬಹಳ ಚೆನ್ನಾಗಿದೆ. ಈ ಜಿಡ್ಡು ಕೃಷ್ಣಮೂರ್ತಿ, ಈ ಯಾರು ಎನ್ ಮೂರ್ತಿರಾವು, ಇವರೆಲ್ಲ ಇದರಲ್ಲೇ ಬಂದವರು. ಚಾರುವಾಕ ಮತ ಎಲ್ಲ ನೋಡ್ಲೇಬೇಡಿ. ಎಲ್ಲದನ್ನು ಪುರಾಣದ ಮಾತುಗಳು ಎಲ್ಲ ತಮಾಷೆ ಮಾಡ್ತಾರೆ. ಈ ಶಿವನಿಗೆ ಅವನು ಕೈಲಾಸಕ್ಕೆ ಅಧಿಪತಿ ಅಂತ ಹೇಳ್ತೀರಿ, ಇಡೀ ಜಗತ್ತಿಗೆ ಇವನು ಅಂತ. ಅವನಿಗೊಂದು ಟಾಯ್ಲೆಟ್ ಕಟ್ಸೋಕ್ ಹೇಳ್ತಾ ಇರ್ಲಿಲ್ವಾ? ಆ ಪಾರ್ವತಿಗೆ ಒಂದು ಬಾತ್ರೂಮ್ ಇರ್ಲಿಲ್ವೇ? ಹೋಗ್ಲಿ, ಅವನಿಗೆ ಬೇಕಾದಷ್ಟು ಜನ ಇದ್ರಲ್ಲ, ಅದು ಬಿಟ್ಬಿಟ್ಟು ಇದ್ಯಾಕೆ ಇವಳು ಮಣ್ಣಲ್ಲಿ ಒಂದು ಗಣೇಶನ್ ಮಾಡಿ ಅದಕ್ಕೆ ಜೀವ ಕೊಟ್ಟು ಆಮೇಲೆ ಸರಿ ಇವನು ಸರ್ವಜ್ಞ ಗಣೇಶ, ಇವನು ಶಿವ ಬಂದಾಗ ಅವನ್ ತಡೆದ ಗಣೇಶ. ಅವನಿಗೆ ಗೊತ್ತಿರ್ಲಿಲ್ವೇ ಯಾರು ಮಾಡಿದ್ದಿದ್ದು ಅಂತ? ಆಮೇಲೆ ಹೋಗ್ಲಿ, ಅವನ್ ತಲೆ ಕೋಪದಿಂದ ಇವನ್ ತಲೆ ತೆಗೆದ, ತ್ರಿಶೂಲದಿಂದ ಕಟ್ ಮಾಡ್ಬಿಟ್ಟ. ಆ ತಲೆ ಏನಾಯ್ತು? ಅದ್ಯಾಕೆ ಹೋಗಿ ಪಾಪ ಯಾವ್ದೋ ಒಂದು ಆನೆ ಮರಿ ಇತ್ತು, ಅದ್ರ ತಲೆ ತಂದು ಯಾಕೆ ಅನ್ಸಿದ್ರು? ಇವೆಲ್ಲ ಎಷ್ಟು ಅಸಂಬದ್ಧವಾಗಿ ಬರೀತಾರೆ ಗೊತ್ತಾ? ಇವೆಲ್ಲ ಟೀಕೆಗಳು.
ಆ ಗಾಡ್ ಅಂತ ಬರೆದಲ್ಲ, ಏನ್ ಮೂರ್ತಿರ ಅದಕ್ಕೆ ಅಭಿನವ ಪಂಪ ಪ್ರಶಸ್ತಿನ ಏನು ಕೊಟ್ರು ಆ ಪುಸ್ತಕಕ್ಕೆ. ಇಂಗ್ಲಿಷ್ಗೆ ಈ LS ಶೇಷಗಿರಿ ರಾವ್ ಅದನ್ನ ಅನುವಾದ ಮಾಡಿದ್ರು. ಕನ್ನಡದಲ್ಲಿ ದೇವರು ಅಂತ ಪುಸ್ತಕ ಅದು. ಇದು ಇವರು ಕನ್ನಡ ಸಾಹಿತ್ಯದವರು ಮಾಡಿದ್ದು. ಇರ್ಲಿ, ಅಂತೂ ಚಾರ್ವಾಕ ಅಂದ್ರೆ ಚೆನ್ನಾಗಿ ಮಾತಾಡೋನು, ಎಲ್ರಿಗೂ ಮನಸ್ಸಿಗೆ ಇಷ್ಟವಾಗತ್ತೆ ಅದು ಮಾತು. ಇದು ಅವನ ಸಿದ್ಧಾಂತ. ಸತ್ತ ಮೇಲೆ ಏನಿಲ್ಲ, ಚೈತನ್ಯ ನಾಶವಂದ್ರೆ ಅದೇನೆ ಮೋಕ್ಷ ಅಂತ. ಎರಡನೇದು ಜೈನರು. ಕಾರ್ಯ ಕಾರಣ ರೂಪದಿಂದ ಕ್ರಮವಾಗಿ ವಿಕಾರಕ್ಕೆ ಒಳಗಾಗುವುದು, ವಿಕಾರ ಇಲ್ಲದೆ ಇರುವುದು ಆದಂತ ಜಗತ್ತು ಭಿನ್ನವೂ ಅಭಿನ್ನವೂ ಸತ್ಯವೂ ಅಸತ್ಯವೂ ಆಗಿದೆ. ಇವ್ರದ್ದು ಸಪ್ತಭಂಗಿ ನ್ಯಾಯ ಅಂತ ಹೇಳ್ತಾರೆ. ಸ್ಯಾದಸ್ತಿ ಸ್ಯಾನ್ ನಾಸ್ತಿ ಇದೆ ಅಂತಾರೆ, ಇದ್ದು ಇದೆ, ಇಲ್ಲಿ ಇಲ್ಲ ಇದೆ, ಇದ್ದು ಇಲ್ಲ, ಹೀಗೆ 7 ಇದನ್ನ ಹೇಳುವಂತಹದ್ದು. ಆತ್ಮರುಗಳು ಕರ್ಮಾನುಗುಣವಾಗಿ ಬಂದ ಶರೀರಗಳ ಪರಿಮಾಣವನ್ನೇ ತಮ್ಮ ಪರಿಮಾಣವಾಗಿ ಹೊಂದಿರ್ತಾರೆ. ಏನು ಕರ್ಮ ಸಿದ್ಧಾಂತ ಒಪ್ತಾರೆ ಇವರು ಜೈನರು. ಕರ್ಮಕ್ಕೆ ಅನುಗುಣವಾಗಿ ಬಂದ ಶರೀರಗಳ ಪರಿಮಾಣವನ್ನೇ ತಮ್ಮ ಪರಿಮಾಣವನ್ನಾಗಿ ಹೊಂದುತ್ತಾರೆ. ಸಂಸಾರವು ಅನಾದಿ. ಮಲಧಾರಣಾದಿಗಳಿಂದಲೂ ಆತ್ಮಜ್ಞಾನದಿಂದಲೂ ಪ್ರಕೃತಿ ವಿನಿಮುಕ್ತರಾಗಿ ಊರ್ಧ್ವಗತಿಯನ್ನು ಹೊಂದುವುದೇ ಮೋಕ್ಷ ಅಂತ ಹೇಳ್ತಾರೆ. ಅಹಿಂಸೆ ಪ್ರಧಾನ, ಅದಕ್ಕೇನೆ ಎಲ್ಲ ತಲೆ ಕೂದಲನ್ನು ಕೂಡ ಒಂದೊಂದಿನ ಕಿತ್ತು ಅದು ಊರ್ಧ್ವಗತಿ ಅನ್ನೋದು. ಆತ್ಮಜ್ಞಾನದಿಂದ ಪ್ರಕೃತಿಯಿಂದ ವಿನಿರ್ಮುಕ್ತರಾಗಿ, ಪ್ರಕೃತಿಯ ಸಂಬಂಧ ಕಳ್ಕೊಂಡ ಮೇಲೆ ಅವ್ರು ಮೋಕ್ಷ ಹೋಗ್ತಾರೆ ಅಂತ. ಬೌದ್ಧ ಮತಗಳ ಪೈಕಿ 3 ವೈಭಾಷಿಕ, ಸೌತ್ರಾಂತಿಕ, ಯೋಗಾಚಾರ, ಇವೆಲ್ಲ ಅವ್ರ ಕ್ಯಾಟಗರೀಸ್ ಬೇರೆ ಬೇರೆ. ಅಲ್ಲಿ ಬುದ್ಧ ಹೇಳಿದ್ದನ್ನೇ 4 ಇದ್ರದ್ದು ಬೇರೆ ಬೇರೆ ಹೇಳ್ತಾರೆ. ಮಹಾಯಾನ, ಹೀನಯಾನ ಅಂತ 2 ಬಹಳ ತೀವ್ರವಾಗಿ ಹೋಗುತ್ತೆ. ನೀವು ಶ್ರೀಭಾಷ್ಯ ಇದಕ್ಕೆ ಹೋದ್ರೆ ಅದರಲ್ಲೆಲ್ಲ ಇಂಟ್ರೊಡಕ್ಷನ್ ಬರುತ್ತೆ. ಈ ವಿಶಿಷ್ಟಾದ್ವೈತ ಕೈಪಿಡಿನೋ ಏನೋ ಬರೆದಿದ್ರು. ಈ KS ನಾರಾಯಣಾಚಾರ್ಯ ಇದ್ದಾರಲ್ಲ, ಅವ್ರ ಸೋದರ ಮಾವ ಶೇಟಲ್ಲೂರು ರಂಗಾಚಾರ ಅಂತ 2 ಸಂಪುಟಗಳಲ್ಲಿ ಬರೆದಿದ್ರು ವಿಶಿಷ್ಟಾದ್ವೈತ ಇದ್ರ ಬಗ್ಗೆ. ಇನ್ನು ವಿಶಿಷ್ಟಾದ್ವೈತದ್ದು ಇನ್ನು ಕೆಲವರೆಲ್ಲ ಬರೆದಿದ್ದೀರ. ಈ MOS ಅಯ್ಯಂಗಾರ್ ಅವ್ರು ಬರೆದಿದ್ರು, ನಾಥಮುನಿಗಳು ಬರೆದಿದ್ರು ಅನ್ಸುತ್ತೆ ಶ್ರೀಭಾಷ್ಯ ಇದಕ್ಕೆ ಬರಿಬೇಕಾದ್ರೆ. ಅದ್ರೆಲ್ಲ ಚರ್ಚೆ ಮಾಡ್ತಾರೆ, ಎಷ್ಟೆಷ್ಟು ಉದಾರ್ಶನಗಳು, ಯಾವ್ಯಾವ ವ್ಯೂಸ್ ಇತ್ತು ಎಲ್ಲವನ್ನು ಹೇಳ್ತಾರೆ. ಈಗ ಬೌದ್ಧ ಮತದಲ್ಲಿ 3 ವೈಭಾಷಿಕ. ಜಗತ್ತು ಪರಮಾಣುಗಳ ಸಮೂಹವಾಗಿ ಪ್ರತ್ಯಕ್ಷ ಸಿದ್ಧವಾಗಿದೆ. ಕಣ್ಣು ಕಾಣಿಸುತ್ತಲ್ಲ ಪ್ರತ್ಯಕ್ಷ, ಅದು ಸಿದ್ಧವಾಗಿರೋದು. ದಿಸ್ ಇಸ್ ಮೇಡ್ ಆಫ್ ಆಟಮ್ಸ್. ಅಟಾಮಿಕ್ ಥಿಯರಿ, ಎಲಿಮೆಂಟ್ಸು, ಕಾಂಪೌಂಡ್ಸು, ಮಿಕ್ಸ್ಚರ್ಸ್ ಅಂತ ಎಲ್ಲ 3 ಕ್ಯಾಟಗರಿ ಮಾಡ್ಬೋದು. ಅದರಲ್ಲಿ ಎಲಿಮೆಂಟು, ಅದನ್ನು ಮಾಡಿದ್ರೆ ಪ್ರೋಟಾನು, ನ್ಯೂಟ್ರಾನು, ಅಟಾಮಿಕ್ ಥಿಯರಿ, ಅದನ್ನ ನೀವು ಹೇಳುವಂತಹದ್ದು ಪ್ರತ್ಯಕ್ಷ ಸಿದ್ಧ ಅಂದ್ರು. ಅದನ್ನ ಕುರಿತಂತಹ ಜ್ಞಾನವು ಕ್ಷಣಿಕ. ಈಗ ಆಟಮು ಇದು ಹೇಳ್ತಲ್ಲ ಹಾಗೆ, ಇದಕ್ಕಿಂತ ಬೇರೆ ಯಾವ್ದದ್ದು ಆತ್ಮ ಅನ್ನೋದು ಇಲ್ಲ. ಇದು ಸ್ಥಿರ ಎಂದು ತಿಳಿಯುವುದೇ ಸಂಸಾರ, ಇದು ಕ್ಷಣಿಕ ಎಂದು ಅರಿಯುವುದರಿಂದಲೇ ಮೋಕ್ಷ. ಅದಕ್ಕೆ ಸರ್ವಂ ಕ್ಷಣಿಕಂ, ಸರ್ವಂ ಶೂನ್ಯಂ, ಶೂನ್ಯವಾಗುವುದೇ ಮೋಕ್ಷ. ಸರ್ವಂ ದುಃಖಂ, ಎಲ್ಲವೂ ದುಃಖ. ಸರ್ವಂ ಕ್ಷಣಿಕಂ, ಎಲ್ಲ ಒಂದೊಂದು ಕ್ಷಣಿಕ. ಅದಕ್ಕೆ ಅವ್ರು ಕೊಡೋ ಉದಾಹರಣೆಗಳು ಅಷ್ಟೇ. ಈಗ ಒಂದು ದೀಪ ಇದೆ, ಕ್ಯಾಂಡ್ಲ್ ಹಚ್ಚಿದಿರಿ ನೀವು ನೋಡಿದ್ರೆ ಕ್ಯಾಂಡ್ಲ್ ಉರಿತಾ ಇದೆ ಅಂತ. ಇವ್ರು ಹೇಳೋದು ಒಂದೊಂದು ಕ್ಷಣಕ್ಕೂ ಅದು ಹಾರತ್ತೆ ಹತ್ತುತ್ತೆ. ಅದು ಹತ್ತಿ ಹಾರೋದು ಡಿಫರೆನ್ಸ್ ನಿಮ್ಗೆ ಕಾಣಿಸೋಲ್ಲ, ಅದು ಕಂಟಿನ್ಯೂಸ್ ಆಗಿ ಇದ್ದಂಗಿದೆ ಅಂತಾರೆ. ನದಿ ನೀರು ಹರಿತಾ ಇದೆ, ಈಗ ಒಂದು ನೀರು ಮೇಲಿಂದ ಹರ್ಕೊಂಡು ಬಂತಲ್ಲ, ಅಲ್ಲಿಂದ ಬರ್ಬೇಕಾದ್ರೆ ಅಲ್ಲಿರೋ ಐಟಮ್ಸು ಹೊಟ್ಟೋಯ್ತದ ಮುಂದಕ್ಕೆ, ಬೇರೆದು ಕಾಣಿಸುತ್ತೇನೋ ನಿಮಗೆ, ನೀರೆಲ್ಲ ಒಂದೇ ತರ ಕಾಣಿಸುತ್ತೆ. ಹಾಗೆ ಈ ಸಂಸಾರ ಇದು ಅಂತಾರೆ ಇವರು. ಎಲ್ಲವೂ ಕ್ಷಣಿಕ, ಒಂದೊಂದು ಕ್ಷಣಿಕ. ಅದು ಬರುತ್ತೆ ಮತ್ತೆ ಹುಟ್ಟುತ್ತೆ, ಸಾಹಿತ್ಯ ಹುಟ್ಟುತ್ತೆ. ಅದು ಎಷ್ಟು ಮಟ್ಟಿಗೆ ಅಂದ್ರೆ ಫ್ಲಿಕ್ಕರ್ ಆದಂಗೆ, ಹಾಗೆ ಅಂತಾರೆ ಇವರು. ಅಂತೂ ಬೌದ್ಧರ ಇದರಲ್ಲಿ ಬರುವಂತಹದ್ದು. ಸೌತ್ರಾಂತಿಕನಿಗೂ ಸಿದ್ಧಾಂತ ಅದೇ ಆಗಿದ್ರು ಕೂಡ ಜಗತ್ತು ಅನುಮಾನದಿಂದ ಸಿದ್ಧವಾಗುತ್ತೆ ಅಂದ್ರೆ ಬೈ ಇನ್ಫರೆನ್ಸ್, ಅನುಮಾನದಿಂದ. ವೈಭಾಷಿಕನಿಗೂ ಇರುವಂತ ವ್ಯತ್ಯಾಸ ಇದು. ಯೋಗಾಚಾರ ಅನ್ನೋದು ಅರಿಯುವ ಜ್ಞಾತೃಗಳು, ಹಾಗೆ ಅರಿಯಲ್ಪಡುವ ವಿಷಯಗಳು ಬರೀ ಭ್ರಮೆ, ಎಲ್ಲವೂ ಭ್ರಮೆ. ಇರುವುದು ವಿಜ್ಞಾನ ಒಂದೇ, ಅದು ಕ್ಷಣಿಕ. ಇದನ್ನರಿತರೆ ಮೋಕ್ಷ ಅಂದ್ರು. ಮಾಧ್ಯಮಿಕ ಪ್ರಮಾಣ, ಪ್ರಮೇಯ, ಪ್ರಮಾತ ಎಂಬುದು ಉಂಟು ಅಂತ ತಿಳಿಯೋದು ಭ್ರಮೆ. ತತ್ವವು ಶೂನ್ಯವಾದ್ದರಿಂದ ಶೂನ್ಯವನ್ನ ಸಾಧಿಸುವ ಹೇತುಗಳಿಂದ ತತ್ವವು ಶೂನ್ಯ ಎಂದರಿಯುವುದೇ ಮೋಕ್ಷ. ಶೂನ್ಯವಾದಿಯರ್ ಅಂತಾರಲ್ಲ,
ಶಮಣரும் ಶಾಕ್ಯரும் ಮಲಿಂದುವಾದು ಶೈವೀರ್ಗಳು ಮತ್ತೊಮ್ಮೆ ದೈವಮುಂ ಮಾಹಿನಿನ್ನ ಬೌದ್ಧ ಜೈನ ಎಲ್ಲ. ನೈಯಾಯಿಕ ವೈಶೇಷಿಕ ಇವರಿಬ್ರು ಒಂದೇ ತರ. ಜಗತ್ತಿಗೆ ಉಪಾದಾನ ಕಾರಣಂ ಪರಮಾಣುಕ್കൾ. ನೈಯಾಯಿಕರು ವೈಶೇಷಿಕರು ಜಗತ್ತಿಗೆ ಪರಮಾಣುಗಳೇ ಉಪಾದಾನ ಕಾರಣ. ಉಪಾದಾನ ಅಂದ್ರೆ ಏನು? ಮಡಿಕೆಗೆ ಮಣ್ಣು ಉಪಾದಾನ, ಇನ್ಸ್ಟ್ರೂಮೆಂಟ್, ಮೆಟೀರಿಯಲ್ ಕಾಸ್, ಉಪಾದಾನ ಕಾರಣ. ಅನುಮಾನದಿಂದ ಸಿದ್ಧವಾಗುವುದು ಈಶ್ವರ, ಇದು ಬರೀ ನಿಮಿತ್ತ ಕಾರಣ. ಈ ಊಹೆ, ಅನುಮಾನ ಅಂತಂದ್ರೆ ಡೌಟ್ ಅಂತಲ್ಲ, ಇನ್ಫರೆನ್ಸ್. ಈಗ ಹೊಗೆ ಇದೆ ಅಂತಂದ್ರೆ ಅಲ್ಲಿ ಬೆಂಕಿ ಇರಬೇಕು, ಹಾಗೆ ಇದುಂಟಾಯ್ತು ಅಂದ್ರೆ ಅಲ್ಲಿ ಈಶ್ವರ ಇರಬೇಕು ಅಂತ ಅನುಮಾನದಿಂದ ಹೇಳೋದು. ಸಂಸಾರ ಅನ್ನೋದು ಅನಾದಿ. ಈಶ್ವರ ಉಪಾಸನೆಯಿಂದ ಸುಖ ದುಃಖ ಜ್ಞಾನಗಳನ್ನ ಇಲ್ಲವಾಗಿಸುವುದೇ ಮೋಕ್ಷ. ಅಂದ್ರೆ ಸುಖ ದುಃಖಗಳಿಂದ ಬಿಟ್ಟಂತಹ ಸ್ಥಿತಿ, ಅದನ್ನೇ ಮೋಕ್ಷ ಅಂತಾರೆ ನೈಯಾಯಿಕರು ವೈಶೇಷಿಕರು. ಮುಂದಕ್ಕೆ 9ನೇದು ಪಾಶುಪತ. ಪರಮಾಣುಗಳು ಜಗತ್ತಿಗೆ ಉಪಾದಾನ ಕಾರಣ, ಆಟಮ್ಸ್. ಪಾಶುಪತ ಆಗಮದಿಂದ ಸಿದ್ಧನಾಗುವ ಈಶ್ವರ ನಿಮಿತ್ತ ಕಾರಣ, ಅವನ ಇನ್ಸ್ಟ್ರೂಮೆಂಟಲ್ ಕಾಜು, ಸೃಷ್ಟಿಯನ್ನು ಮಾಡೋಕೆ ಅವನೇ ಅಲ್ಲ ಕಾಜು. ಪರಮಾಣುಗಳನ್ನು ಸೇರಿಸ್ತಾನೆ ಅವನು ನಿಮಿತ್ತ. ಈಗ ಕುಂಬಾರ ಇದ್ದಾನೆ, ಮಣ್ಣಿನಿಂದ ಮಡಿಕೆ ಮಾಡ್ತಾನೆ, ಹಂಗೆ. ಸಂಸಾರ ಅನಾದಿ. ಪಾಶುಪತ ಆಗಮದಲ್ಲಿ ಹೇಳಿರುವ ಕರ್ಮ ಅನುಷ್ಠಾನದಿಂದ ಪಶುಪತಿ ಸಾರೂಪ್ಯವನ್ನು ಹೊಂದದೆ ಮೋಕ್ಷ. ಪಶುಪತಿ ಶಿವ, ಅವನನ್ನೇ ಕೊಂಡಾಡೋದು, ಅದು ಮೋಕ್ಷ ಅಂತಾರೆ. 10ನೇದು ಸಾಂಖ್ಯ ದರ್ಶನ ಮತ್ತು 11 ಯೋಗ ದರ್ಶನ. ಪ್ರಕೃತಿಯೇ ಸ್ವತಂತ್ರವಾಗಿ ಜಗತ್ ಕಾರಣ, ನೇಚರ್, ಸ್ವಭಾವವಾದ. ಹೇಗೆ ಉಂಟಾಯಿತು? ಪ್ರಕೃತಿಯಿಂದನೇ ಎಲ್ಲ ಉಂಟಾಗಿದ್ದು. ಆ ಪ್ರಕೃತಿಯೊಡನೆ ಆತ್ಮನಿಗೆ ಉಂಟಾದ ಅನಾದಿ ಸಂಬಂಧ, ಅದು ಸಂಸಾರ. ಪ್ರಕೃತಿಗೂ ಆತ್ಮನಿಗೂ ಉಂಟಾದ ಸಂಬಂಧ. ಪ್ರಕೃತಿ ಮತ್ತು ಪುರುಷರ ಇವರುಗಳ ಸ್ವರೂಪದ ವಿವೇಕ ಮೋಕ್ಷಕ್ಕೆ ಕಾರಣ. ಈಗ ಪ್ರಕೃತಿ ಬೇರೆ, ಜೀವಾತ್ಮ ಬೇರೆ ಅಂತ ತಿಳಿದ್ಬಿಟ್ರೆ ಅವನಿಗೆ ಮೋಕ್ಷ ಅಂತಾರೆ ಇವರು. ಪೂರ್ವ ಮೀಮಾಂಸಾ ದರ್ಶನವನ್ನು ಅನುಸರಿಸಿದಂತಹ 12, 13 ಭಾಟ್ಟರು ಮತ್ತು ಪ್ರಾಭಾಕರ, ಇವ್ರನ್ನೇ ಪೂರ್ವ ಮೀಮಾಂಸಾ ಅನ್ನೋದು. ನಮ್ದಕ್ಕೆ ಉತ್ತರ ಮೀಮಾಂಸಾ ಅಂತ ಹೆಸರು. ವೇದ, ವೈದಿಕ ದರ್ಶನ. ಆತ್ಮರುಗಳು ನಿತ್ಯ, ಅನೇಕರು, ಸರ್ವಗತರು. ಇವರು ಅನಾದಿ ಕರ್ಮದಿಂದ ಸಂಸರಿಸುತ್ತಾರೆ, ಒಂದು ಜನ್ಮದಿಂದ ಇನ್ನೊಂದು ಜನ್ಮಕ್ಕೆ. ಜಗತ್ತು ಪ್ರವಾಹ ರೂಪದಿಂದ ಅದು ನಿತ್ಯ. ಫಲಾಪೇಕ್ಷೆ ಇಲ್ಲದೆ ಮಾಡಿದ ಕರ್ಮಗಳಿಂದ ಉಂಟಾಗುವ ಅಪೂರ್ವವು ಆತ್ಮ ಪ್ರಾಪ್ತಿ ರೂಪವಾದ ಮೋಕ್ಷಕ್ಕೆ ಕಾರಣ. ಈಶ್ವರ ಅನ್ನೋನ್ ಇಲ್ಲ ನೋಡಿ, ಇದು ಪೂರ್ವ ಮೀಮಾಂಸಾದಲ್ಲಿ. 14 ಮಾಯಾವಾದಿಗಳು. ನಿರ್ವಿಶೇಷ ಚಿನ್ ಮಾತ್ರವೇ ಆತ್ಮ, ಅದು ಅವಿದ್ಯೆಯಿಂದ ಮರೆಸಲ್ಪಟ್ಟು ನಾನಾ ರೂಪವಾಗಿ ತೋರಿ ಭ್ರಮಿಸೋದು, ಇದೇ ಸಂಸಾರ. ನೀನು ಅದೇ ಆಗಿದ್ದೀಯಾ, ತತ್ ತ್ವಮಸಿ ಮೊದಲಾದ ವಾಕ್ಯದಿಂದ ಉಂಟಾದಂತ ಏಕತ್ವ ಜ್ಞಾನದಿಂದ ಆ ಭ್ರಮೆ ನಾಶವಾಗುತ್ತೆ, ಇದೇ ಮೋಕ್ಷ ಅಂತಾರವರು. ಸೋಹಂ ಭಾವೇನ ಪೂಜೆಯತೆ ಸಹ, ಅವನು ಭಗವಂತ, ನಾನು ಅವನೇ ನಾನು, ಅದನ್ನೇ ಇವ್ರು ಹೇಳೋದು. ಮುಂದಕ್ಕೆ ಭಾಸ್ಕರ ಮತ. ಅದನ್ನು ಅನುಸರಿಸುವವರು ಆ ಬ್ರಹ್ಮವೇ ಸತ್ಯವಾದ ಉಪಾಧಿಯ ಕಾರಣ ನಾನಾ ರೂಪ ಹೊಂದಿ ಭ್ರಮಿಸುತ್ತೆ. ಬ್ರಹ್ಮನೇನೆ ನಾನಾ ರೂಪ ಪಡೆದು ಸಂಸಾರ ವರ್ಣಾಶ್ರಮ ಧರ್ಮಗಳನ್ನು ಆಚರಿಸುತ್ತಾ ತತ್ವಮಸಿ ಮೊದಲಾದ ವಾಕ್ಯಗಳಿಂದ ಉಂಟಾದ ಜ್ಞಾನವನ್ನು ಹೊಂದಿ ಅದನ್ನೇ ನಿರಂತರವಾಗಿ ಧ್ಯಾನ ಮಾಡುವ ರೂಪದಿಂದ ಜ್ಞಾನದಿಂದ ಉಪಾಧಿ ನಶಿಸುತ್ತೆ. ಆಗ ಬ್ರಹ್ಮನೊಡನೆ ಜೀವನಿಗೆ ಉಂಟಾಗುವ ಏಕೀಭಾವ, ಅದನ್ನೇ ಮೋಕ್ಷ ಅಂತಂದ್ರು. ಜೀವಾತ್ಮನೇ ಪರಮಾತ್ಮ ಅಂತ ಅನ್ಕೊಳ್ಳೋದು, ಇವೆಲ್ಲ ಆಯ್ಕೆ ಸೇರೋದು. ಯಾದವ ಪ್ರಕಾಶ. ಆ ಬ್ರಹ್ಮವೇ ಸತ್ಯವಾದ ಚೇತನ, ಅಚೇತನ ಮತ್ತು ಈಶ್ವರ ರೂಪವಾಗಿ ಪರಿಣಾಮ ಹೊಂದಿ ಭ್ರಮಿಸುತ್ತೆ. ಬ್ರಹ್ಮವೇ ಚೇತನ ಅಚೇತನ ಮತ್ತು ಇದಾಗಿ ಭ್ರಮಿಸುತ್ತೆ. ಅದಕ್ಕೆ ಉಂಟಾದ ಭೇದ ಜ್ಞಾನ ಸಂಸಾರ. ಜ್ಞಾನಕರ್ಮ ಸಮುಚ್ಚಯದಿಂದ ಭೇದ ಜ್ಞಾನ ಹೋದ್ರೆ ಮೋಕ್ಷ ಅಂದ ಯಾದವ ಪ್ರಕಾಶ. ಭೇದವಾದಿ ಅಂತಂದ್ಬಿಟ್ಟು ಕೂಡ ಹೇಳ್ತಾರೆ ಅವ್ರಿಗೆ. ಏಕಾಯನ 17. ವಿಶಿಷ್ಟನಾದ ಲಕ್ಷ್ಮೀನಾರಾಯಣ ಪ್ರಾಪ್ಯ ಎಂದು ಅಂಗೀಕಾರ ಮಾಡಿದ ವೈದಿಕ ಸಿದ್ಧಾಂತಕ್ಕಿಂತಲೂ ಬೇರೆಯಾದ ರೀತಿಯಲ್ಲಿ ಕೆಲವು ವಿಶೇಷವಾದ ಶಕ್ತಿಯನ್ನ ಬ್ರಹ್ಮ ಹೊಂದಿದೆ ಎಂದ. ಅವನು ವಿಶೇಷವಾಗಿ ಹೇಳೋದಿಷ್ಟೇ, ಒಟ್ಟಿನಲ್ಲಿ ಈ 17 ಸಿದ್ಧಾಂತಗಳು ವೇದ ವಾಕ್ಯವಾದದ್ದಾಗಿಯೇ ಅಥವಾ ಕುತ್ಸಿತವಾದ ದೃಷ್ಟಿ ಉಳ್ಳದ್ದು, ಆದ್ದರಿಂದ ವ್ಯರ್ಥವೇ ಆದದ್ದು.
ಇವೆಲ್ಲ ಬಾಹ್ಯ ವೇದ ಬಾಹ್ಯ ದರ್ಶನಗಳು ಅಂತ. ವೇದವನ್ನ ಪ್ರಮಾಣವಾಗಿ ತಗೊಳ್ಳಲ್ಲ, ಅದರ ಸಿದ್ಧಾಂತಕ್ಕೆ ವಿರುದ್ಧವಾಗಿ ಹೇಳುವಂತವರು, ಅದರಿಂದ ವೇದ ಬಾಹ್ಯ. ಈಗ நம்மனு எம்பெருமானார் தர்சனம், நம்ம தர்சனத்துக்கு தத்துவங்கள் மூன்று. அவை யாவன? சித்தும் அச்சித்தும் ஈஸ்வரனும். பிரகார பிரகாரி ಹೇಳಿಕಾத்தாಲೆ ಒಂದೆನ್ನಲಾய் ಸ್ವರೂಪ ಭೇದತ್ತಾಲೆ ಪಲವೆನ್ನಲಾய் இருக்கும். ನಮ್ಮ ದರ್ಶನದಲ್ಲಿ ತತ್ವಗಳು ಮೂರು. ಅದು ಯಾವುದು ಅಂದ್ರೆ ಚಿತ್, ಅಚಿತ್, ಈಶ್ವರ. ಪ್ರಕಾರ ಪ್ರಕಾರಿಗಳು ಸೇರಿ ಒಟ್ಟಾಗಿ ಒಂದು ಎಂದು ಹೇಳ್ಬೋದಾಗಿದೆ. ಹಾಗೆಯೇ ಸ್ವರೂಪ ಭೇದದಿಂದ ಅನೇಕ ಅಂತ ಕೂಡ ಹೇಳ್ಬೋದು. ಅಚಿತ್ ಎಂಬುದು ಗುಣತ್ರಯಾತ್ಮಕವಾಗಿ ಸತ್ವ ರಾಜ ತಮೋ ಗುಣ ತ್ರಿಗುಣಾತ್ಮಕವಾದದ್ದು, ನಿತ್ಯವಾಗಿ ವಿಭುವಾಗಿ ಸತತ ಪರಿಣಾಮಿಯಾಗಿದೆ. ಕಂಟಿನ್ಯೂಸ್ಲಿ ಪರಿಣಾಮ ಹೊಂದೋದು ಪ್ರಕೃತಿಗೆ ಸಹಜವಾದದ್ದು. ಇದನ್ನ ಹೇಯ ಎಂದು ತಿಳಿಯಬೇಕಾಗಿದೆ. ಹೀಗೆ ಹೇಯವಾಗಿ ಇರುವ ಅಚಿತ್ತಿನಲ್ಲಿ ಭೋಗ್ಯತಾ ಬುದ್ಧಿ ಮಾಡಿ ಸಂಸಾರವನ್ನು ದೃಢಪಡಿಸಿಕೊಳ್ಳಬೇಕೆಂದು ಇರುವವನು ಸರ್ವೇಶ್ವರನನ್ನೇ ಆಶ್ರಯಿಸಬೇಕು. ಇದು ತ್ಯಾಜ್ಯ ಎಂಬ ಅರಿವುಂಟಾಗಿ ಇದನ್ನು ಕಳೆದುಕೊಳ್ಳಬೇಕು ಎಂದಿರುವವನು ಕೂಡ ಸರ್ವೇಶ್ವರನನ್ನೇ ಆಶ್ರಯಿಸಬೇಕು. ನೀವು ಇಟ್ಟು ತೊಟ್ಟು ಹೆಂಡತಿ ಮಕ್ಕಳು ಮೊಮ್ಮಕ್ಕಳು ಆಸ್ತಿ ಪಾಸ್ತಿ ಮಾಡ್ಕೊಂಡಿರ್ಬೇಕು ಅಂದ್ರು ಅವನಿಗೂ ಭಗವಂತನೇ ಬೇಕು. ದೇವ್ರೇ ನನಗಿದೆಲ್ಲ ಕೊಡು ಅಂತ. ಇದೆಲ್ಲ ಬಿಡಿಸಿ ನನಗ್ ಮೋಕ್ಷ ಕೊಡುದ್ ಕೇಳು, ಇಬ್ಬರಿಗೂ ದೇವ್ರು ಬೇಕು ಒಟ್ಟಿನಲ್ಲಿ. ಅದನ್ನ ಇಲ್ಲಿ ಹೇಳಿದ್ರು. ಸಂಸಾರ ಬಂಧ ಸ್ಥಿತಿ ಮೋಕ್ಷ ಹೇತು ಎಂದು ದೈವೀ ಹ್ಯೇಷ ಗುಣಮಯಿ ಮಮಮಯ ದುರತ್ಯಯ ಮಾಮೇವಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿತೆ ಎಂದು ಹೇಳಿದೆ ಅಷ್ಟೇ. ನಾನು ಹಾಕಿದ ಮಾಯೆಯ ಗಂಟನ್ನ ಒಬ್ಬರು ಬಿಚ್ಚಲಾರರು. ನನ್ನನ್ನೇ ಕಾಲು ಕಟ್ಟಿ ಬಿಚ್ಚಿಸ್ಕೊಳ್ಬೇಕು, ನನ್ನಲ್ಲಿ ಶರಣಾದ್ರೆ ಮಾತ್ರ. ಯತ್ ಪ್ರಪತ್ತಿಂ ವಿನಾ ಸರ್ವೈ ಯಸ್ಯ ಮಾಯಾ ದುರತ್ಯಯ, ಅವನ ಮಾಯೆ ದಾಟಕ್ಕಾಗಲ್ಲ ಅಂತ ಹೇಳಿ. ಹಾಗೆ ಅದನ್ನೇ ಇವರು ಕೂಡ ಅನರ್ಥ ಹೇತುವಾದ ಶರೀರ ಸಂಬಂಧವನ್ನ ಛೇದಿಸ್ಬೇಕು ಅಂದ್ರೆ ನನ್ನಿಂದ ಅದು ಸಾಧ್ಯವಲ್ಲ. ನಾನು ರಕ್ಷಕನಾದ ನಿನ್ನನ್ನ ಸೇರುವುದಕ್ಕೆ ಒಂದು ಒಳ್ಳೆ ಉಪಾಯವನ್ನ ನೀನೇ ಹೇಳಬೇಕು ಅಂತ ಹೇಳಿದ್ರು. ಒಂದು ಗುಬ್ಬಚ್ಚಿ ಹೆಣದ ಗೂಡನ್ನು ಯಾರು ಬಿಚ್ಚಲಾರರು. ಸರ್ವಶಕ್ತನಾದವನು ಕರ್ಮಾನುಗುಣವಾಗಿ ಹೆಣದ ಕಟ್ಟನ್ನ ಅವನ ಕಾಲನ್ನೇ ಕಟ್ಟಿ ಬಿಡಿಸ್ಕೊಳ್ಬೇಕು ಎಂಬುದು ಪಿಳ್ಳೆ ತಿರುನರೆಯೂರ್ ಅರೆಯರ್ ಅವರ ಶ್ರೀ ಸೂಕ್ತಿ. ಈ ನದಿ ತೀರದಲ್ಲಿ ಗೂಡುಗಳು ಕಟ್ಟುತ್ತಲ್ಲ, ಗೀಜಿಗೆ ದಕ್ಕಿನೋ ಏನೋ ಹೇಳ್ತಾರೆ, ಗುಬ್ಬಚ್ಚಿ ತರ. ಅದು ಬಿಡಿಸಿ ನೋಡೋಣ, ತನ್ನ ಕೊಕ್ಕಿನಿಂದಾನೇ ಜೋಡಿಸಿ 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 ಎಲ್ಲಿ ಇದ್ ಮಾಡಿರುತ್ತೆ ಅಂದ್ರೆ ಇಟ್ ಕೆನಾಟ್ ಬಿ, ಬಿಡ್ಸಕ್ ಸಾಧ್ಯ ಇಲ್ಲ. ಅದನ್ನ ಉದಾಹರಣೆ ಕೊಟ್ಟವರು ಈ ಪಿಳ್ಳೆ ತಿರುನರೆಯೂರ ಅವರು. ಏನು ಅಂದ್ರೆ ಈ ಸಂಸಾರ ಬಂಧನ ಬಿಡಿಸ್ಕೊಳಕ್ ಆಗಲ್ಲ. ಏನೋ ದಾರದ್ದೋ ಮತ್ತೋ ಏನೋ ಗಂಟು ಅದನ್ನ ಬಿಡಿಸೋದಕ್ಕೆ ಸಾನೆ ಇದ್ರೆ ಇದು ಬಿಡಿಸ್ಬೋದು. ಆದ್ರೆ ಸಂಸಾರ ಬಂಧನ ಅಂದ್ರೆ ಭಗವಂತನ ಶರಣಾದ್ರೆ ಬಿಡಿಸ್ಕೋಬಹುದು. ಚೇತನನು ನಿತ್ಯನು, ಅಣುವು, ಜ್ಞಾನ ಆನಂದ ಸ್ವರೂಪನು, ಜ್ಞಾನ ಗುಣಕನು. ಧರ್ಮಭೂತ ಜ್ಞಾನದಿಂದ ಅವನು ಜ್ಞಾನವನ್ನು ತಿಳಿತಾನೆ. ಇಲ್ಲ ಇಂತ್ಗೆ ಇದು ಇಂಕ್ ಪೆನ್ ನೋನು ಮಾಡ ಬೇರೆ ಮೇಲೆ ಬಂತು ಬೇರಲ್ಲಿ. ಜ್ಞಾನ ಗುಣಕ ವಿಕಾರರಹಿತನಾಗಿ ಏಕರೂಪನಾಗಿ ಭಗವತ್ ಶೇಷಭೂತನಾಗಿರ್ತಾನೆ. ಹೀಗೆ ಪ್ರಕೃತಿಯಿಂದ ಬೇರೆಯಾಗಿ ಇರುವ ಆತ್ಮನ ವೈಲಕ್ಷಣ್ಯವನ್ನ ಅನುಸಂಧಾನ ಮಾಡಿ ಜರಾಮರಣ ಮೋಕ್ಷಾಯ ಎಂಬಂತೆ ಆತ್ಮದ ಅನುಭವವೇ ಸಾಕು ಎಂದಿರುವವನು ಸರ್ವೇಶ್ವರನನ್ನೇ ಉಪಾಸನೆ ಮಾಡಬೇಕು. ಅವನಿಗೆ ಅಂತಿಮ ಸ್ಮೃತಿಯೂ ಬೇಕು. ಆತ್ಮಾನುಭವವನ್ನು ತ್ಯಜಿಸಿ ಸರ್ವೇಶ್ವರನ ಗುಣಾನುಭವವನ್ನು ಮಾಡಬೇಕು ಎಂದಿರುವವನು ಕೂಡ ಆ ಪರಮಾತ್ಮನನ್ನೇ ಉಪಾಯವಾಗಿ ಆಶ್ರಯಿಸಬೇಕು. ಪ್ರವೃತ್ತಿಗೂ ಭಗವಂತ ಬೇಕು, ನಿವೃತ್ತಿಗೂ ಭಗವಂತನೇ ಬೇಕು. ಇವುಗಳಲ್ಲಿ ಒಂದನ್ನು ತಿಳಿದ್ರು ಒಣ್ ತಾಮರೆಯಾಳ್ ಕೇಳ್ವನ್ ಹೊರವನೆಯೇ ನೋಕ್ಕುಂ ಉಣರ್ವೆ ಎಂಬಂತೆ ಸರ್ವೇಶ್ವರನಲ್ಲಿ ಕೊನೆಯಾಗದೆ ನಿಲ್ಲಲಾರದು. ಜ್ಞಾನ ಎಂಬುದಾದ್ರೂ ಶ್ರೀಯಪತಿಯನ್ನು ಆಶ್ರಯಿಸದೆ ನಿಲ್ಲಲಾರದು. ಭಗವದ್ ವ್ಯತಿರಿಕ್ತ ವಿಷಯಗಳನ್ನು ಕುರಿತಂತೆ ಉಂಟಾಗುವ ಜ್ಞಾನವೆಲ್ಲ ಅಜ್ಞಾನಕ್ಕೆ ಸಮ. ಎಲ್ಲವೂ ಅವಿದ್ಯೆ ಅಂತಾರೆ. ಭಗವಂತನನ್ನ ತಿಳಿಯೋದಕ್ಕೆ ಯಾವ ವಿದ್ಯೆ ಅಥವಾ ಯಾವುದೇ ಸಾಧನ ಪೂರಕವಾಗುತ್ತೋ ಅದು ಸದ್ವಿದ್ಯೆ. ಅದಕ್ಕೆ ಹೊರದಾಗಿದ್ದು ಎಲ್ಲಾನು ಅವಿದ್ಯೆ. ಅದು ಏನೇನ್ ವಿದ್ಯೆಗಳಿದ್ರು ಕೂಡ ಅಷ್ಟೆ. ತತ್ ಜ್ಞಾನಂ ಅಜ್ಞಾನ ಮತೋನ್ಯದುಕ್ತಂ ತತ್ಕರ್ಮ ಎನ್ನ ಬಂದಾಯ ಸಾ ವಿದ್ಯಾ ಯಾ ವಿಮುಕ್ತಯೇ ಆಯಾಸಾಯ ಪರಂ ಕರ್ಮ
ವಿದ್ಯಾನ್ಯ ಶಿಲ್ಪ ನೈಪುಣಂ ಎಂಬಂತೆ ಭಗವದ್ ವಿಷಯವನ್ನು ಬಿಟ್ಟು ಕಲಿತದ್ದೆಲ್ಲ ಎಕ್ಕಡವನ್ನು ಹೊಲಿಯೋದಕ್ಕೆ ಕಲಿತದ್ದೇ. ಹೊಟ್ಟೆ ಹೊಲಿಯೋದಕ್ಕೆ ಕಲಿತದ್ದು. ಉದರ ನಿಮಿತ್ತಂ ಬಹುಗತ ವೇಷ. ಸೊ ಏನೋ ಒಂದು ಜ್ಯೋತಿಷ್ಯ, ಮತ್ತೊಂದು ಏನೋ ಅಂದ್ರೆ ದುಡ್ಡು ಮಾಡೋಕೆ, ಇನ್ನೇನೋ ವಿದ್ಯೆ. ಈಗ ಸಾಫ್ಟ್ವೇರು, ಡಬ್ಬಲ್ಲು, ತಿಬ್ಬಲ್, MS ಎಲ್ಲ ಏನು ಅಂತಂದ್ರೆ ಹೊಟ್ಟೆ ಮಾಡೋದು ಬಿಟ್ಟು ಇನ್ನೇನಾದ್ರು ಸಿಗುತ್ತೋ ಅದ್ರಲ್ಲಿ. ಅದಕ್ಕೆ ಹೇಳಿದೆ ನಾನು, ಇವಾಗ ಡಾಕ್ಟರೇಟ್ ಇನ್ ಮೆರೈನ್ ಟೆಕ್ನಾಲಜಿ. ನೀರೊಳಗಡೆ 12 ವರ್ಷ ಅವನ ಒಳಗೆ ಯಾವ ಪ್ರಾಣಿಗಳಿದೆ ಏನೇನು ಎಲ್ಲ ಮಾಡ್ಕೊಂಡ್ ಬಂದ. ಅವನು ಪ್ರಾಣಿಗಳ ಇದನ್ನೆಲ್ಲ ಚಲನವಲನ ಅವುಗಳ ಜೀವದ ಬಗ್ಗೆ ಚೆನ್ನಾಗಿ ಮಾಡಿದ್ದಾನೆ. ಅವನಿಗೆ ಡಾಕ್ಟರೇಟ್ ಕೊಟ್ರು. ಅದು ಏನಾದ್ರು ಇವನ ಆತ್ಮದ ಉದ್ಧಾರಕ್ಕೆ ಉಪಯೋಗ ಆಯ್ತು. ಡಾಕ್ಟರೇಟ್ ಬಂತು, ಈಸ್ ಎ ಮೆರೈನ್ ಇವನು ಅಂತ ಅಂದ್ಬಿಟ್ಟು ಅವನನ್ನ ಸೈಂಟಿಸ್ಟು ಎಲ್ಲ ಇದ್ ಮಾಡ್ಕೊಂಡ್ರು. ಸಮಾಜದಲ್ಲಿ ಕೀರ್ತಿ, ಗೌರವ, ಪ್ರತಿಷ್ಠೆ ಎಲ್ಲ ಸಿಕ್ತು. ಅವನ ಆತ್ಮಕ್ಕೆ ಉದ್ಧಾರ ಆಯ್ತು. ಅದು ಅವಿದ್ಯೆ, ಅದು ನಮ್ಮ ಸಿದ್ಧಾಂತದ ಪ್ರಕಾರ. ಹೀಗೆ ಆ ಜಾಗದಲ್ಲಿ ನಿಲ್ಸ್ಕೊಂಡಿರೋಣ. ನಮ್ಮ ಆಳ್ವಾರ್ ತಿರುವಡಿಗಳೇ ಶರಣಂ. ಶ್ರೀಮತೆ ನಿಗಮಾಂತ ದೇಶಿಕಾನಾಗಿ ನಾಮಃ. ಹಾ, ತತ್ವಗಳು ಅಂದ್ರೆ ವಿಷಯ ಅಂತಾನೆ ಅರ್ಥನಾ? ತತ್ವಗಳು ಅಂದ್ರೆ ರಿಯಾಲಿಟೀಸ್, 3 ಪ್ರಿನ್ಸಿಪಲ್ ಇದ್ರದನ್ನ ಅಂತ. ವಿಷಯ ಅಂತಾನು ನೀವ್ ಹೇಳ್ಬಹುದು. ಈಗ ಚೇತನ ಅನ್ನೋದು ಒಂದು ತತ್ವ, ಅಚೇತನ ಒಂದು. ಈ ತತ್ವಗಳು ಅನ್ನೋದನ್ನ ಬೇರೆದಕ್ಕೂ ಅನ್ನಿಸ್ಬೇಕಾದ್ರೆ ಈಗ 20 ಇದರಲ್ಲಿ ಏನು ಎಪಿಸ್ಟಮಾಲಜಿ, ದ್ರವ್ಯಗಳು ಅಂತ ಕೂಡ ಹೇಳ್ತಾರೆ. 24, 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ, ಮನಸ್ಸು, ಆ ಪಂಚಭೂತಗಳು, ಆಮೇಲೆ ಕಾಲ, ಶುದ್ಧ ಸತ್ವ ಇವೆಲ್ಲ ಹೇಳ್ಕೊಂಡು 24 ತತ್ವಗಳು. 25 ಜೀವಾತ್ಮ, 26 ಪರಮಾತ್ಮ. ಇದು ಸಾಂಖ್ಯ ಮತದಲ್ಲಿ ಹೇಳಿದ್ದು. ಇದನ್ನು ಕೂಡ ನಾವು ತಗೊಳ್ಳೋದು. ತತ್ವ ಅಂದ್ರೆ ವಿಷಯಗಳು ಅಂತಾನು ಆಗ್ಬೋದು. ತತ್ವತ್ರಯ, ಚೇತನ, ಅಚೇತನ, ಪರಮಾತ್ಮ, ಅದು ತತ್ವತ್ರಯ. ಹಿಂದೆ ES ವರದಾಚಾರ್ಯ ಅವರು ಪುಸ್ತಕ ಕೊಟ್ಟಿದ್ದ ತತ್ವತ್ರಯ. ಇದು ನಮ್ಮ ಪೂರ್ವಾಚಾರ್ಯ ಗ್ರಂಥಗಳಲ್ಲೇ ಬರುತ್ತದು. ತತ್ವತ್ರಯ ಇವುದನ್ನು ಹೇಳ್ಬೇಕಾರೆ ತೆಂಗಲೇನಲ್ಲೂ ಇದೆ ತತ್ವತ್ರಯ. ಅವ್ರದ್ದು 18 ಅಷ್ಟಾದಶ ರಹಸ್ಯಗಳಂತ, ಅವುಗಳಲ್ಲಿ ಇದು ನಾಮವಿಧ ಸಂಬಂಧ ಇವೆಲ್ಲ ಹೇಳ್ಬೇಕಾದ್ರೆ ಬರೋದು. ಸೊ ಅದರಿಂದ ಹೇಳ್ಬೋದು ವಿಷಯಗಳು ಯಾವ್ಯಾವ್ದು ಪ್ರಧಾನವಾಗಿ ಬರೋದು. 3 ಅಂತ ಹೇಳಿದ್ರೆ ಈ ಎಲ್ಲವನ್ನು ಕೂಡ ದ್ರವ್ಯಗಳು ಅಂತಾರೆ. ಒಂದು ಶರೀರ ಇದು ಉಂಟಾಗ್ಬೇಕಾದ್ರೆ ಏನೇನಿದೆ ಅದರಲ್ಲಿ ಅಂತಂದ್ರೆ ಪಂಚಭೂತಗಳಿಂದ ಆಗಿದ್ದು, 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ ಎಲ್ಲ ಲೆಕ್ಕ ಇದೆ, ಎಲ್ಲ ಪೂರ. ಸಾಂಖ್ಯರು ಇದನ್ನ ಹೇಳ್ತಾರೆ, ಅದನ್ನ ತಗೊಂಡಿದೆ, ನಮಗೆ ವಿಶಿಷ್ಟ ಅದ್ವೈತಲ್ಲಿ ಅಕ್ಸೆಪ್ಟ್ ಮಾಡ್ಕೊಂಡಿದೆ ಅದು. ಹೌದು, ತತ್ವಗಳು ಅದನ್ನ ಸಾಂಖ್ಯರಿಂದ ಮಾಡಿದ್ದು. ಸೊ ಈ ಜಾಗದಲ್ಲಿ ನಿಲ್ಸಿರೋಣ. ಸರ್ವಂ ಶ್ರೀ ವಾಸುದೇವ ಅರ್ಪಣಮಸ್ತು. ನಮಸ್ಕಾರ.